ಸೊ ಪತ್ರಿಜಿ ಅವರು ಶಿವಮೊಗ್ಗಕ್ಕೆ ಬಂದಾಗ ಹೆಂಗಿತ್ತು ಮೇಡಮ್ ವಾತಾವರಣ? ಅವ್ರು ಶಿವಮೊಗ್ಗಕ್ಕೆ ಅಂದರೆ ಎಷ್ಟು ದಿನಕ್ಕೊಂದ್ಸಲ ಬರ್ತಾ ಇದ್ರು? ಪತ್ರಿಜಿ ಅವರು ಕ್ಲಾಸ್ ಶಿವಮೊಗ್ಗದಲ್ಲಿ ಬಹಳ ನಡೀತಾ ಮೇಡಮ್? ಹೆಂಗಿತ್ತು? ತುಂಬ ನಡೀತಾ ಇತ್ತು. ಶಿವಮೊಗ್ಗ ಫಸ್ಟ್ ಟೈಮ್ ಶಿವಮೊಗ್ಗಕ್ಕೆ ಹೋದಾಗ ನಾ ಹೇಳಿದೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಗಿದೆ, ನಮ್ಮಮ್ಮ ಹೋದ್ಮೇಲೆ ನಾವು ಶಿಫ್ಟ್ ಆಗಿಬಿಟ್ಟಿದ್ದೀವಿ, ನೀವು ನೆಕ್ಸ್ಟ್ ಬಂದರೆ ಶಿವಮೊಗ್ಗಕ್ಕೆ ಬರಬೇಕು, ಮೈಸೂರಿನಲ್ಲಿ ನಾನು ಇಲ್ಲ ಅಂತಂದೆ. ವೇರ್ ಎವರ್ ಯು ಆರ್ ಐ ಆಮ್ ದೇರ್ ಅಂತಂದರು. ಸರಿ ಶಿವಮೊಗ್ಗಕ್ಕೆ ಬಂದರು. ನಾವು ಶಿವಮೊಗ್ಗದಲ್ಲಿ ಮಾಡಿದ ಮನೆ ಹಾಲ್ ದೊಡ್ಡದಾಗಿತ್ತು, ರೂಮ್ ಚಿಕ್ಕದು. ಇವರು ಇದರಲ್ಲೇ ಉಳ್ಕೊಳಕ್ಕಾಗತ್ತಾ ಅಂತ ಒಂದು ಡೌಟ್ ಇತ್ತು. ಆದ್ರೂ ಅವ್ರು ಬಂದರು. ಬಂದ ತಕ್ಷಣ ಇಲ್ಲೇ ಕ್ಲಾಸ್ ಮಾಡೋಣ, ಕಾಲ್ ಅಂತಂದರು. ಅಲ್ಲಿ ಆ ಮನೆ, ನಮ್ಮ ಮನೇಲಿ ಫೋಟೋಸ್ ಇದೆ, ಆ ಪುಟಾಣಿ ಮನೆಯಲ್ಲಿ ಸಣ್ಣಗೆ ಉದ್ದಕ್ಕಿದ್ದಂಥ ಇದ್ರೊಳಗಡೆ ಪತ್ರಿ ಸರ್ ಅಲ್ಲೇ ಕೂತ್ಕೊಂಡು ಕ್ಲಾಸ್ ಮಾಡಿದ್ದಾರೆ. ಒಂದು 30 ಜನ ಕೂತ್ಕೊಳ್ಳೋಕ್ಕಾಗ್ತಿತ್ತು. ಪತ್ರಿ ಸರ್ ನಮ್ಮ ಮನೆಯಲ್ಲೇ ಇದ್ಕೊಂಡು ಆ ಮನೆಯಲ್ಲೇ ಇದ್ದರು ಅವರು. ಆಮೇಲೆ ಅದಾದಮೇಲೆ ನಮಗೆ ಅನ್ನಿಸ್ತು ಪಾಪ ತುಂಬ ಡಿಸ್ಕಂಫರ್ಟ್ ಅಂತ. ಅವ್ರ ಜೊತೆಯಲ್ಲಿ ಬರ್ತಾ ಇದ್ದವ್ರು ಎಲ್ರದ್ದು ಬಟ್ಟೆ ಒಗೆಯೋದು ಅವೆಲ್ಲ ಸುಮಾರು ಕೆಲಸ ಇರ್ತಾ ಇತ್ತಲ್ವ. ಹಾಗಾಗಿ ನಾನು ಅವ್ರನ್ನೆಲ್ಲ ಹೋಟೆಲಲ್ಲಿ ನೆಕ್ಸ್ಟ್ ಟೈಮಿಂದ ಹೋಟೆಲಲ್ಲಿ ಮಥುರಾ ಪ್ಯಾರಡೈಸ್ ಅಂತಿತ್ತು ಶಿವಮೊಗ್ಗದಲ್ಲಿ, ಅದು ಕುವೆಂಪು ರಂಗಮಂದಿರದಕ್ಕೆ ಹತ್ತಿರ ಇತ್ತು, ಅವರು ವಾಕಬಲ್ಲಾಗಿ ಬರ್ಬೋದಾಗಿತ್ತು. ಅದಕ್ಕೋಸ್ಕರ ಅಲ್ಲಿ ರೂಮ್ ಮಾಡಿ ಅವ್ರ ಜೊತೆಯವರು ಪತ್ರಿ ಸರ್ದೆಲ್ಲ ಬಟ್ಟೆಗಳನ್ನು ಒಕ್ಕೊಡೋ ಅಂಥ ವ್ಯವಸ್ಥೆನ ವಾಷಿಂಗ್ ಮಿಷಿನಲ್ಲಿ ಹಾಕಿ ಮಾಡೋದು, ಇದೆಲ್ಲ ಮಾಡಿ ಒಂದು 5-6 ಸಲ ಪತ್ರಿ ಸರನ್ನು ಕರೆಸಿದೆ. ಒಳ್ಳೆ ಕ್ಲಾಸ್ ಮಾಡಿದ್ರು. ಪತ್ರಿ ಸರ್ ಹೇಳಿಬಿಟ್ಟು ಯು ಆರ್ ಎ ಟೆರರ್ ಅಂತ ಹೇಳಿಬಿಟ್ರು, ಯು ಆರ್ ಎ ಸುನಾಮಿ ಅಂತ ಹೇಳಿಬಿಟ್ರು. ಸೊ ಇನ್ನೂ ಒಂದು, ಮನೋರಮಾ ಮೇಡಮ್ ಅವ್ರಿಗೆ ಧ್ಯಾನ ವಿದ್ವಾಂಮಣಿ ಅನ್ನೋದು ಯಾವಾಗ ಹೆಂಗೆ ಸಿಕ್ತು ಮೇಡಮ್? ಅದು ಗುಂತಕಲ್ಲಲ್ಲಿ ಧ್ಯಾನ ಯಜ್ಞ ಮಾಡಿದ್ರು. ನನಗೆ ಆ ಥರ ಅವಾರ್ಡ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಮುಂಚೆ ನನಗೆ ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಅಂತ ಕೊಟ್ಟಿದ್ದರು. ಸೊ ಅದಾದಮೇಲೆ ನೆಕ್ಸ್ಟ್ ಇಯರ್ಗೆ ಧ್ಯಾನ ವಿದ್ವಾಂಮಣಿ ಅಂತ ಕೊಟ್ಟರು. ಗುಂತಕಲ್ಲಲ್ಲಿ ಕೊಟ್ಟರು. ಅದನ್ನ ಅಲ್ಲಿ ವೇದಿಕೆಯಲ್ಲಿ ಕರೆದ್ಬಿಟ್ಟು ಸ್ಪೀಕ್ ಅಬೌಟ್ ಮೆಡಿಟೇಷನ್ ಅಂತ ಇದು ಮಾಡೋದು. ನನಗೆ ಮದರ್ ಟಂಗ್ ತೆಲುಗು ಆದರೂ ಅಚ್ಚ ತೆಲುಗು ಬರಲ್ಲ, ಮಾತಾಡೋಕ್ಕಾಗಲ್ಲ. ನಾವು ಕೆಲವು ಕನ್ನಡ ಮಿಕ್ಸ್ ಆಗಿ ಮಾತಾಡ್ತೀವಿ. ಸೊ ಹಂಗಾಗಿ ಮಾತಾಡೋಕ್ಕಂದ್ರೆ ಓಕೆ ಯು ಸ್ಪೀಕ್ ಇನ್ ವಾಟ್ ಎವರ್ ವೇ ಯು ವಾಂಟ್ ಬಟ್ ಯು ಕನ್ವೆ ಅಂದರು. ಓಕೆ ಸರಿ, ಅಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಧ್ಯಾನದ ಬಗ್ಗೆ ಒಂಚೂರು ಹೇಳಿದೆ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಂದರು. ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದೆ. ಅದೆಲ್ಲ ಆಯಿತು. ಆಮೇಲಿಂದ ಅನೌನ್ಸ್ ಮಾಡಿದ್ರು ಧ್ಯಾನ ವಿದ್ವಾಂಮಣಿ ಅಂತ. ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ಗೆ ತೊಗೊಂಡಾಗ ನನಗೆ ಅಷ್ಟೊಂದೇನು ಒಂಥರ ಜಿಲ್ ಅನ್ಸೋ ಥರ ಖುಷಿ ಥರದ್ದು ಅದೇನಿಲ್ಲ. ಎಲ್ರಿಗೂ ಕೊಡ್ತಿದ್ರು. ಫಸ್ಟ್ ಟೈಮ್ ತೊಗೊಂಡು ಧ್ಯಾನ ವಿದ್ವಾಂಮಣಿ ಅಂತ ಆ ವಿದ್ವತ್ ಪೂರ್ವಕವಾಗಿರುವಂಥ ನನಗೆ ಒಂದು ಇದಿದೆಯಾ ಅಂತ ಬಂತು. ಸರಿ, ಗುಂತಕಲಲ್ಲಿ ಅವ್ರು ಕೊಟ್ಟ ತಕ್ಷಣ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡೋ ತಕ್ಷಣ ಅವ್ರು ದೀರ್ಘ ದಂಡವಾಗಿ ನನ್ನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ರು. ಪೂರ್ತಿ ಉದ್ದಕ್ಕೂ ನಮಸ್ಕಾರ ಮಾಡಿಬಿಟ್ರು. ಸರ್ ನೀವ್ಯಾಕೆ ನಮಸ್ಕಾರ? ಯು ಆರ್ ಎ ಗಾಡ್, ಐ ಆಮ್ ಎ ಗಾಡ್, ಸೊ ಯು ಪ್ರಾಸ್ಟ್ರೇಟೆಡ್ ಟು ಮೀ, ಐ ಪ್ರಾಸ್ಟ್ರೇಟೆಡ್ ಟು ಯು. ದಟ್ ಸರ್ ನೋ ಬಡಿ ಶುಡ್ ಪ್ರಾಸ್ಟ್ರೇಟ್ ಅಂತ ಅಲ್ಲೊಂದು ಕಾನ್ಸೆಪ್ಟ್ ಹೇಳಿದ್ರು. ಯಾರ ಕಾಲ್ಗೂ ನಮಸ್ಕಾರ ಮಾಡಬಾರ್ದು ಅನ್ನೋದನ್ನು ಅಲ್ಲಿ ವೇದಿಕೆ ಮೇಲೆ ಹೇಳಿದ್ರು. ಕಾಲಿಗೆ ನಮಸ್ಕಾರ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ. ಯಾತಕ್ಕೆ ಮಾಡಬೇಕು? ಶೇಕ್ ಹ್ಯಾಂಡ್ ಕೊಡಿ. ಎನರ್ಜಿ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ರೆ, ವಿಶ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಆ್ಯಸ್ ವೆಲ್ ವಿಶ್ ವಿತ್ ಥ್ರೂ ಯುವರ್ ಹ್ಯಾಂಡ್ಸ್. ಓಕೆ, ಕಾಲ್ಗೆ ಯಾಕೆ ಬೀಳಬೇಕು? ವೈ ಶುಡ್ ಯು ಸರೆಂಡರ್ ಯುವರ್ ಸೆಲ್ಫ್? ನೋ, ದಟ್ ದಿಸ್ ಡಸಂಟ್ ವರ್ಕ್ ಹಿಯರ್ ಅಂತ ಹೇಳಿದ್ರು. ಸೊ ನಿಮ್ಗೆ ಹೆಂಗೆ ಅನಿಸ್ತು ಮೇಡಮ್ ಧ್ಯಾನ ವಿದ್ವಾಂಮಣಿ ತೊಗೊಂಡಾಗ? ಆ ಮೂಮೆಂಟಲ್ಲಿ ನಿಮ್ಗೆ ಹೆಂಗೆ ಅನಿಸ್ತು? ನನ್ನ ಜವಾಬ್ದಾರಿ ಹೆಚ್ಚಾಯಿತು ಅನ್ನಿಸ್ತು. ಓಕೆ, ನನ್ನ ಜವಾಬ್ದಾರಿ ಜಾಸ್ತಿ ಆಯಿತು. ನನಗೆ ಮನೆಯಿಂದ ಸಹಕಾರ ಇದೆ, ನಮ್ಮ ಪೇರೆಂಟ್ಸಿಂದ ಸಹಕಾರ ಇತ್ತು. ನನಗೆ ಬ್ಯಾಂಕಲ್ಲಿ ಕೂಡ ಇದು HR ಸ್ಕೀಮ್ಸಲ್ಲಿ ಕೆಲವು ಕ್ಲಾಸಸ್ ಕಂಡಕ್ಟ್ ಮಾಡಿ ಎವ್ರಿ ಮಂತ್ ಒಂದು ಆರ್ಗನೈಸ್ ಮಾಡಬೇಕು ಅಂತ ಕಾರ್ಯಕ್ರಮ. ಐ ವಾಸ್ ಎ ಡೆವಲಪ್ಮೆಂಟ್ ಆಫೀಸರ್ ದೇರ್. ಆವಾಗ ಕಾರ್ಯಕ್ರಮಗಳು ಮಾಡಬೇಕಾದಾಗ ಅಕ್ಯುಪ್ರೆಷರ್ ಕಲ್ತಿದ್ನಲ್ಲ, ಅಕ್ಯುಪ್ರೆಷರ್ದೊಂದು ಕ್ಲಾಸ್ ಮಾಡಿದೆ, ಟ್ರೀಟ್ಮೆಂಟ್ ಸೆಷನ್ಸ್ ಅಂತ ಮಾಡಿದೆ. ಆಮೇಲೆ ಧ್ಯಾನ ಹೇಳಿಕೊಟ್ಟೆ. ಧ್ಯಾನದ ಮೇಲೆ ಬಂದಮೇಲೆ ಕೆಲವು ಆಧ್ಯಾತ್ಮಿಕ ಕಾನ್ಸೆಪ್ಟ್ಸ್ ಬಂದಿದ್ದರಿಂದ ಅದನ್ನೊಂಚೂರು ಇಂಟ್ರೊಡ್ಯೂಸ್ ಮಾಡಿದೆ. ಹಾಗಾಗಿ ಬ್ಯಾಂಕಲ್ಲೂ ಕೂಡ ನಾನು ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಸ್ಪಿರಿಚುಯಾಲಿಟಿ. ಈ ಧ್ಯಾನ ವಿದ್ವಾಂಮಣಿ ಸಿಕ್ಕುವಾಗಲೇ ನಾನು ಶಿವಮೊಗ್ಗದಲ್ಲಿ ಇದ್ದಿದ್ದರಿಂದ ಶಿವಮೊಗ್ಗದಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳ, ಒಟ್ಟು 800 ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಅವಕಾಶ ಆಯಿತು. ಅಲ್ಲಿ ಒಂದು ಸ್ವಲ್ಪ ನನಗೆ ಧ್ಯಾನ ಮಾಡ್ತಾ ಇದ್ದಾಗ ತುಂಬ ಅಡಚಣೆಗಳಾಗ್ತಾಯಿತ್ತು. ಇದರಿಂದ ಪತ್ರಿಕಾ ಮಾಧ್ಯಮದಿಂದ
ನೀವು ಧ್ಯಾನನ ಮತ್ತು ಅಲ್ಲಿ ಕೆಲವು ಬೇರೆ ಬೇರೆ ಧ್ಯಾನದ ಒಂದು ಸಂಸ್ಥೆಗಳು ನಡೆಸ್ತಾ ಇದ್ವು. ಅವರೆಲ್ಲ ಚಾರ್ಜ್ ಮಾಡಿ ಮಾಡ್ತಾಯಿದ್ರು, ನಾವು ಫ್ರೀಯಾಗಿ ಮಾಡ್ತಾಯಿದ್ವಿ ಅಂತ ನಮಗೊಂದು ಸ್ವಲ್ಪ ಥ್ರೆಟನಿಂಗ್ ಕಾಲ್ಸು ಬರ್ತಾಯಿತ್ತು. ಫ್ರೀಯಾಗಿ ಹೇಳ್ತಿದ್ರೇನು? ಹೇಳ್ತಾ ಇದ್ದೀವಿ ಅಂತ, ನೀವು ಮೈಸೂರಿಂದ ಬಂದು ಇಲ್ಲಿ ನಿಮ್ಮ ಆಟ ಎಲ್ಲ ನಡೆಯಲ್ಲ, ಪ್ಯಾಕ್ ಮಾಡ್ಕೊಂಡು ನಡೀತಾ ಇರಿ ಮೈಸೂರಿಗೆ ನೀವು ಅಂತ ಹೇಳ್ತಿದ್ರು. ಆಮೇಲೆ ನಮ್ಮ ಬಗ್ಗೆ ಪೇಪರ್ನಲ್ಲೂ ಕೆಟ್ಟದಾಗಿ ಬರೆದ್ರು. ಅಂದರೆ ಏನು ಮೇಡಮ್, ಅಂದರೆ ನಾವು ಅಂದರೆ ಒಂದು ರಾಂಗ್ ಮೆಸೇಜ್ ಕೊಡ್ತಿದೀವಿ ಅಂತನಾ, ಅಥವಾ ನೀವು ಫ್ರೀ ಆಗಿ ಹಾಗಲ್ಲ, ಚಾರ್ಜ್ ಮಾಡಬೇಕು? ಫ್ರೀ ಧ್ಯಾನ ಅಂದ್ರೆ ಎಲ್ಲ ಇಲ್ಲಿಗೆ ಬಂದ್ಬಿಡ್ತಾ ಇದಾರಲ್ಲ, ಅವ್ರ ಕಡೆ ಹೋಗ್ತಾ ಇಲ್ವಲ್ಲ, ಅಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಕಲ್ತ್ಕೊಳ್ಳೋ ಬದಲು ಇಲ್ಲಿ ಫ್ರೀ ಆಗಿ ಸಿಗುತ್ತಲ್ಲ ಅಂತ ಅವ್ರಿಗೆ ಸ್ವಲ್ಪ ಸ್ಟೂಡೆಂಟ್ಸ್ ಕಡಿಮೆ ಆಯಿತೋ ಏನೋ ಗೊತ್ತಿಲ್ಲ. ಜೊತೆಗೆ ಸ್ವಲ್ಪ ಎಲ್ಲೋ ಜರ್ನಲಿಸಮ್ಮು ಇತ್ತು ಅಲ್ಲಿ. ಥ್ರೆಟನ್ ಮಾಡಿ ನಾಳೆ ದಿವಸ ನಿಮ್ಮ ಪೇಪರ್ ನೋಡಿ ನಿಮ್ಮನ್ನು ಈ ಥರ ನಿಮ್ಮನ್ನೇ ಪೂರ್ತಿ ನಿಮಗೆ ನೀವೇ ಪಟ್ನ ಕಟ್ಕೊಂಡೆಲ್ಲ ಮೈಸೂರಿಗೆ ಹೋಗ್ಬೇಕು, ಹಾಗೆ ಮಾಡಿಬಿಡ್ತೀವಿ ನಾಳೆ ಬೆಳಗ್ಗೆ ಪೇಪರಲ್ಲಿ, ಇಲ್ಲ ಅಂದರೆ ಇಷ್ಟು ದುಡ್ಡು ತೊಗೊಂಬಂದು ಕೊಡಬೇಕು ಅಂತ ಕೇಳೋವಂಥ ಒಂದು ಸ್ಥಿತಿನೂ ಇತ್ತು. ಯಾವುದಕ್ಕೂ ನಾವು ಹೆದರಲಿಲ್ಲ. ನೀವು ನಮ್ಮ ಬಗ್ಗೆ ಹೇಳ್ತೀರಾ, ಆಯಿತು ಹೇಳ್ಕೊಳ್ಳಿ, ಅದೇ ಅಮೀರಮ್ಮ ಸರ್ಕಲಲ್ಲೇ ನಿಂತ್ಕೊಂಡು ನಾನು ಧ್ಯಾನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಇಂಥ ಸಿಚುವೇಶನ್ ಬಂದಾಗ, ಈ ಒಂದು ಟಾಪಿಕ್ ಬಂದಾಗ ಸರ್ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರೆ, ಸರ್ ಈ ಥರ ಎಲ್ಲ ಅಂತ ಇದ್ದಾರೆ? ನಾನು ಸರ್ಗೆ ಹೇಳಿದೆ, ನಾನು ಈ ಥರ ಕೆಲವು ಥ್ರೆಟನಿಂಗ್ ಕಾಲ್ಸ್ ಬರುತ್ತೆ ಅಂದರೆ ಎಸ್ ಇರಲೇಬೇಕು, ನಿಮ್ದನ್ನು ಓವರ್ ಹ್ಯಾಂಡ್ ಆಗಿ ನೀನು ಮಾಡ್ತೀನಿ ಅಂತ ಅನ್ಬೇಕಿದ್ರೆ ಇಟ್ ಟೆಸ್ಟ್ ಯು, ದಟ್ಸ್ ಆಲ್. ಹೌ ಯು ಡೀಲ್ ವಿತ್ ದ ಸಿಚುಯೇಷನ್ ಅಂತ ಯು ನೀಡ್ ಟು ಲರ್ನ್ ಅಬೌಟ್ ಆಲ್ ದಿಸ್. ಸೊ ಫೇಸ್ ಇಟ್, ದಟ್ಸ್ ಆಲ್, ನೋ ಪ್ರಾಬ್ಲಮ್, ನಥಿಂಗ್ ಕ್ಯಾನ್ ಹ್ಯಾಪನ್. ಇಲ್ಲಿಂದ ಎಲ್ಲಿಗೆ ಹೋದ್ರು ರಿಯಾಲಿಟಿ ಸ್ಟೇಸ್. ಬರೋರಾದ್ರೆ ಬರ್ತಾರೆ, ಬರ್ದಿರೋದ್ರೆ ಇಲ್ಲ, ಅಷ್ಟೇ. ಬಟ್ ನೀನೇನು ಮಾಡೋಕ್ಕೆ ಹೊರಟಿದ್ಯೋ ಅದಕ್ಕೆ ಹೆದರ್ಕೊಂಡು ಹಿಂದಕ್ಕೆ ಹೋಗಬಾರ್ದು. ನೀನು ಯು ನೀಡ್ ಟು ಲರ್ನ್ ಎ ಲೆಸನ್ ಹಿಯರ್ ಅಂತ ಹೇಳಿದ್ರು. ಅದನ್ನು ಮೆಟ್ಟಿ ಮೇಲೇರಿ ನೀನು ಹೇಗೆ ಮಾಡ್ತೀಯಾ ಅನ್ನೋದು ಬೇಕಿರೋದು. ಗೋ ಹೆಡ್, ನೋ ಪ್ರಾಬ್ಲಮ್ ಅಂತ. ಎಕ್ಸಲೆಂಟ್. ಓಕೆ, ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಮೇಡಮ್, ಇಂಟರ್ವ್ಯೂ ಇವಾಗ ಮಾಡಬೇಕಾದ್ರೆ ಫಸ್ಟ್ ಟೈಮಲ್ಲಿ ನೀವು ಕೂತ್ಕೊಂಡಾಗ ಸಿಟ್ಟಿಂಗಲ್ಲಿ, ಅಂದರೆ ನೀವು ಮನೇಲಿ ಕೂತ್ಕೊಂಡಾಗಲೇನು ನಿಮ್ಮ ಆಸ್ಟ್ರಲ್ ಬಾಡಿ ನೀವು ನೋಡ್ಕೊಂಡ್ರಿ, ಆಮೇಲೆ ನಿಮ್ಮ ಥರ್ಡ್ ಐ ಓಪನ್ ಆಗಿದೆ, ಎಲ್ಲ ವಿಷನ್ಸ್ ಎಲ್ಲ ಕ್ಲಿಯರಾಗಿ ಕಾಣ್ತಿದೆ ಅಂತ. ಸೊ ನಮ್ಮ ಧ್ಯಾನಿಗಳಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಮೇ ಬಿ ಒಂದು 2-3 ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಯುವರ್ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ, 2-3 ಎಕ್ಸ್ಪೀರಿಯನ್ಸಸ್ ಆಫ್ ಯುವರ್ ಥರ್ಡ್ ಐ ವಿಷನ್ಸ್ ಬಗ್ಗೆ ಶೇರ್ ಮಾಡ್ಕೊತೀರಾ ಮೇಡಮ್? ಖಂಡಿತ ಹೇಳ್ಬೋದು. 2004ರಲ್ಲಿ ಕೈಲಾಸ ಮಾನಸ ಸರೋವರಕ್ಕೆ ಹೋದ್ವಿ. ಬೆಂಗಳೂರಿನಲ್ಲಿ ಪತ್ರಿಸರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ನಮಗೆಲ್ಲ ಟಾಟಾ ಹೇಳಕ್ಕೆ ಬಂದಿದ್ದರು. ಆಗ ಸರ್ ಹತ್ರ ಕೇಳಿದೆ, ಸರ್ ಎನಿ ಸ್ಪೆಷಲ್ ಮೆಸೇಜ್ ಟು ಮೀ ಆರ್ ಇನ್ಸ್ಟ್ರಕ್ಷನ್ಸ್ ಟು ಮೀ ಅಂತ ಕೇಳಿದೆ. ಈಟ್ ಲೆಸ್, ಬೆಟರ್ ಡೋಂಟ್ ಈಟ್ ಅಂದರು. ನಾನು ಆ ಬೆಟರ್ ಡೋಂಟ್ ಈಟ್ ಅನ್ನೋದನ್ನು ತಗೊಂಡೆ. ಸೊ ನೇಪಾಳದವರೆಗೂ ಹೋದ್ವಿ ನಾವು. ನೇಪಾಳದಿಂದ ಮಾನಸ ಸರೋವರದಿಂದ ನೇಪಾಳಕ್ಕೆ ವಾಪಸ್ ಬರೋಕ್ಕೆ 6 ದಿನ ಆಗುತ್ತೆ. 3 ದಿನ ಹೋಗೋಕ್ಕೆ, 3 ದಿನ ಬರೋಕ್ಕೆ. ನೇಪಾಳ ಬಿಟ್ಟು ಒಂದು 300 ಕಿಲೋಮೀಟ್ರಿಗೆ ಒಂದು ಕಡೆ ರಾತ್ರಿ ಹಾಲ್ಟ್ ಮಾಡ್ತಾಯಿದ್ವಿ. ನನಗೆ ತಿನ್ನಬೇಕು ಅಂತ ಅನಿಸೋದೇ ಬಿಟ್ಟೋಯ್ತು. ಒಂದು ಕಾಳನ್ನು ನಾನು ತಿನ್ನಲೇ ಇಲ್ಲ. ಹೋಗ್ತಾ 3 ದಿನವೂ ತಿನ್ನಲಿಲ್ಲ. ಕಂಚಿ ರಘುರಾಮ್ ಅವರ ಗ್ರೂಪಲ್ಲಿ ನಾನು ಹೋಗಿದ್ದಿದ್ದು. ಅವರು ಇದಕ್ಕೆ ಕೈಲಾಸ ಪರ್ವತದ ಪರಿಕ್ರಮಕ್ಕೆ ಹೋಗಬೇಕಿತ್ತು. ನನ್ನನ್ನು ಕಳ್ಸಕ್ಕೆ ಬಿಡಲಿಲ್ಲ. ನೀನೇನು ತಿಂತಾ ಇಲ್ಲ, ನಿನ್ನನ್ನು ಕಳಿಸಲ್ಲ ಅಂದರು. ಅವರೇನು ತಿಂತಾ ಇಲ್ಲ, ನೀವು ಹೋದ್ರೆ ಇಲ್ಲಿ ಯಾರು ನೋಡ್ಕೊಳ್ಳೋರು ಇರಲ್ಲ, ನೀವು ಹೋಗಬೇಡಿ ಅಂದರು. ಸೊ ಇವ್ರಿಗೂ ಹೋಗೋಕ್ಕಾಗಲಿಲ್ಲ, ನನಗೂ ಹೋಗೋಕ್ಕಾಗಲಿಲ್ಲ. ನನಗೆ ಹೇಗಿತ್ತು ಅಂದರೆ, ಆ ಒಂದು ಬೆಳಗಾಗಿದ್ದು ಇದಕ್ಕೆ ಮಾನಸ ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೊಂಬಂದು 2 ಕೈ ಜೋಡಿಸಿದ್ರೆ ಇನ್ನು ಮಾರನೇ ಸಹ ಬೆಳಗ್ಗೆನೆ ಕಣ್ ತೆಗೆಯೋದು. ಇವ್ರ ಪಾಪ ಬಲವಂತವಾಗಿ ನನ್ನ ಎಬ್ಬಿಸಿ ಅದನ್ನು ಒಂದು ಎಲೆಕ್ಟ್ರಾಲ್ ಅದನ್ನು ಇದು ಮಾಡಿಬಿಟ್ಟು ಅವರು ಕುಡಿಸಿದ್ರೆ ನಾನು ಅದ್ರಲ್ಲಿ ಕುಡಿತಿದ್ದಂತೆ. ನಾನು ಕುಡಿದಿದ್ದು ನಂಗೆ ನೆನಪಿಲ್ಲ. ಒಟ್ಟಲ್ಲಂತೂ ಸ್ನಾನ ಮಾಡೋದು, ಬಟ್ಟೆ ಚೇಂಜ್ ಮಾಡೋದು, ಬಂದು ಆ ಗುಡಾರದಲ್ಲಿ ಉಳ್ಕೊಳ್ಳೋದು, ಅಷ್ಟೇ ಧ್ಯಾನ ಮಾಡೋದು. ಆ ಥರ 6 ದಿನ ನಾನೇನೂ ತಿನ್ನಲೇ ಇಲ್ಲ. ಪರಿಕ್ರಮಕ್ಕೆ ಕಳಿಸ್ಲಿಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಎದ್ದು ಓಡಾಡೋ ಟೈಮ್ನಲ್ಲಿ ಒಂಚೂರು ಅರಿವಿರ್ತಾ ಇತ್ತು. ಆ ಟೈಮ್ನಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿದ್ದರೆ ಆಸ್ಟ್ರಲ್ ಪ್ರೊಜೆಕ್ಷನ್ ಆಗಿ ಕ್ಲೀನಾಗಿ ಹೋಗಿ ಪರಿಕ್ರಮ ಮಾಡಿಕೊಂಡು ಬಂದು ನಾನು ವಾಪಸ್ ದೇಹಕ್ಕೆ ಬಂದೆ. ನಾನು ಥರ್ಡ್ ಡೇ ಏನು ಕ್ಲಾರಿಟಿ ಇತ್ತು ಅಂತಂದರೆ, ಕಣ್ಣು ತೆರೆದ್ರೆ ಏನು ಕ್ಲಾರಿಟಿ ಇದೆಯೋ ಅಷ್ಟೇ ಕ್ಲಾರಿಟಿ ನಾವು ನೇಪಾಳಕ್ಕೆ ವಾಪಸ್ ಬರೋವರೆಗೂ ಇತ್ತು. ನಾನು ಟೆಸ್ಟ್ ಮಾಡ್ತಾನೆ ಇದ್ದೆ ರಸ್ತೆಯಲ್ಲಿ ಬರುವಾಗ, ವೆಹಿಕಲಲ್ಲಿ ಬರುವಾಗ. ಕಣ್ಣು ತೆಗೆದು ನೋಡೋದು, ಕಣ್ಣು ಮುಚ್ಚಿದ್ರೆ ಅಷ್ಟೇ ಕ್ಲಾರಿಟಿ. ನನಗೆ ಇಲ್ಲಿ ಮುಂದ್ಗಡೆ ಏನೋ ನೀಲಿಯಾಗಿ ಒಂದು ಬೆಳಕಾಗಿರೋ ಒಂದು ಬಲ್ಬನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ ಅನ್ನೋ ಫೀಲಿಂಗ್ ಇರ್ತಿತ್ತು. ಅಷ್ಟು ಕ್ಲಾರಿಟಿ ಇತ್ತು ನನಗೆ. ಆ ಒಂದು ಆಸ್ಟ್ರಲ್ ಟ್ರಾವೆಲ್ ಆಗಿದ್ದು ತುಂಬಾ ಒಂದು ಬಹಳ ಸಂತೋಷದ ಒಂದಿದು.
ಇನ್ನೊಂದು ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ 2001 ನಾವು ಕಾರ್ ತಗೊಂಡು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋದ್ವಿ ಫಸ್ಟು. ಅಲ್ಲಿಂದ ವಾಪಸ್ ಬಂದ್ವಿ. ಆಮೇಲೆ ನಮ್ಮ ಅಕ್ಕನ ಮಗಳ ಮದುವೆ ಇತ್ತು ಬೆಂಗಳೂರಿನಲ್ಲಿ. ಅದಕ್ಕೆ ಹೋಗುವಾಗ ನಾನು ಮಾಡಿಸ್ಕೊಂಡಿದ್ದು ಒಡವೆ, ನನ್ನ ಮಕ್ಳಿಗೆ ಮಾಡಿಸಿಟ್ಟಿರೋ ಒಡವೆ ಎಲ್ಲ ಶೋ ಆಫ್ ತಾನೆ ಮದುವೆನಲ್ಲಿ ಎಲ್ಲ ಹೇರ್ಕೊಂಡು ತೊಗೊಂಡೋಗಿ ಮದುವೆ ಅಟೆಂಡ್ ಅಟೆಂಡ್ ಮಾಡಿಬಿಟ್ಟು ವಾಪಸ್ಸು ಕಾರಲ್ಲೇ ಬಂದ್ವಿ. ಬರುವಾಗ ನನ್ನ ದೊಡ್ಡ ಮಗಳು ಮದುವೆ ಆಗಿ ಅವಳದು ಇತ್ತಲ್ಲ, ಅವಳು ಒಡವೆ ತಂದಿದ್ಲು, ಅದೆಲ್ಲ ನನ್ನ ಹತ್ರನೇ ಇತ್ತು. ಬಂದು ಶಿವಮೊಗ್ಗಕ್ಕೆ ಬಂದು ಲಕ್ಷ್ಮೀ ಟಾಕೀಸ್ ಹತ್ರ ನಿಲ್ಲಿಸಿದ್ವಿ. ಇವರು ಹಾಡು ಹಾಕ್ಕೊಂಡು ಕಿವಿಗೆ ಹಾಕ್ಕೊಂಡು ಕೇಳ್ತಾಯಿದ್ರು. ಇವ್ರ ಕಾರಲ್ಲಿ ಏನು ನಡೀತಿದೆ ಅನ್ನೋದು ಇವ್ರಿಗಿಲ್ಲ, ಇವ್ರ ಪಾಡಿಗೆ ಇವರಿದ್ದಾರೆ. ನಾನು ತರಕಾರಿ ತೊಗೊಳಕ್ಕೆ ಅಂತ ಇಳಿದ್ರೆ ನನ್ನ 2 ಮಕ್ಕಳು ನನ್ನ ಜೊತೆ ಇಳಿದಿದ್ದಾರೆ. ಹಿಂದ್ಗಡೆ ಬಾಗಿಲು ತೆಗೆದಿತ್ತೋ ಏನೋ ಗೊತ್ತಿಲ್ಲ, ನಂದು ವ್ಯಾನಿಟಿ ಬ್ಯಾಗ್ ಕಳ್ತನ ಆಗೋಯ್ತು. ಅದು ಕಳ್ತನ ಆಗಿದೆ ಅಂತಲೂ ಗೊತ್ತಿಲ್ಲ ನಮಗೆ. ವಾಪಸ್ ಬಂದ್ವಿ, ಕೂತ್ಕೊಂಡ್ವಿ. ಮನೆಗೆ ಬಂದು ದೀಪ ಹಚ್ಚೋಣ ಅಂತ ಹುಡುಕಿದ್ರೆ ಬ್ಯಾಗೇ ಇಲ್ಲ. ಎಲ್ಲಿದೆ ಅಂತ ಹುಡುಕಿದ್ರೆ ಗಾಬರಿಯಾಗಿ ತಿರುಗಿ ಕಾರ್ ತೆಗೆದ್ವಿ, ತಿರುಗಿ ಡಿಕ್ಕಿ ತೆಗೆದ್ವಿ, ಎಲ್ಲಿ ನೋಡಿದ್ರು ಇಲ್ಲ. ಆದರೆ ಗಾಬರಿ ಅಂತ ಆಗಲೇ ಇಲ್ಲ ನನಗೆ, ಕಳೆದು ಹೋಯ್ತು ಅಂತೇನೆ. ಯಾಕೆಂದರೆ ನಮ್ಮ ಡಾಕ್ಟರ್ ಜಿತೇನ್ ಭಟ್ ಅವರು ಒಂದು ಸಲ ಬೀಗ ಹಾಕ್ದೇ ಫ್ಯಾಕ್ಟ್ರಿ ಮನೆಗೆ ಬಂದಿದ್ದರು. ಆವಾಗ ನಾವು ಅಲ್ಲಿದ್ವಿ. ಆಗ ಅವರು ನಮಗೊಂದು ಹೇಳಿದರು, ಬೀಗ ಹಾಕಿಲ್ಲ ಅಂತಂದ್ರೆ ಅರ್ಥ ಭಗವಂತ ಹೇಳ್ತಾನೆ, ನೋಡು ಅಲ್ಲಿ ಇಟ್ಟಿದ್ದಾನೆ ಸಾಮಾನು, ಅದೆಲ್ಲ ನಿಂದು ಎತ್ಕೊಂಡು ಹೋಗು ಅಂತ ಕಳಿಸ್ತಾನೆ, ನನಗೆ ಬೇಕಿರೋದು ಬಿಡ್ತಾನೆ, ಅವನಿಗೆ ಕೊಟ್ಟು ಕಳಿಸೋದನ್ನು ಕಳಿಸ್ತಾನೆ ಅಷ್ಟೇನೆ ಅಂತ ಹೇಳಿದರು. ಸೊ ಅದು ನಮ್ಮ ತಲೆಯಲ್ಲಿ ಇದ್ದಿದ್ದರಿಂದ ನಮಗೇನು ಗಾಬರಿ ಅಂತಲೇ ಅನ್ನಿಸ್ಲಿಲ್ಲ. ಇವರು ಆವತ್ತೇ ಬೆಂಗಳೂರಿಗೆ ವಾಪಸ್ ಹೋಗಬೇಕಾಗಿತ್ತು. ಅಲ್ಲಿಂದ ಬಂದು ಕೈಕಾಲು ತೊಳ್ಕೊಂಡ್ವಿ, ಕುಳ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡು ಪತ್ರಿ ಸರ್ ಹೇಳಿದರು ಏನಂತ, ಪ್ರತಿಯೊಂದು ಮಾತು ಕೂಡ ಒಂದು ಸಂಕಲ್ಪ, ಯದ್ಭಾವಂ ತದ್ಭವತಿ, ನೀವೇನು ಅನ್ಕೊತೀರೋ ಅದಾಗುತ್ತೆ ಅಂತ. ನನಗೆ ಬ್ಲ್ಯಾಂಕ್ ಆಗಿತ್ತು ಅವತ್ತು. ಧ್ಯಾನಕ್ಕೆ ಕೂತ್ಕೊಂಡೆ. ನನ್ನ ಮಕ್ಕಳು ಅಮ್ಮ ಅಂದರೆ ತಡಿ, 1 ನಿಮಿಷ ತಡೀರಿ, ಸ್ವಲ್ಪ ಒಂದು ಸಂಕಲ್ಪ ಮಾಡಿಬಿಟ್ಟು ಆಮೇಲಿಂದ ಇದು ಮಾಡೋಣ, ತಡೀರಿ ಸ್ವಲ್ಪ ಇಲ್ಲ ಅಲ್ಲಿ ನೋಡೋಣ, ಅಲ್ಲೇನೋ ಬಿದ್ದೋಗಿದ್ರೆ ರಸ್ತೆ, ಅವೆಲ್ಲ ಬೇಡ, ಏನೂ ಆ ಥರ ಆಗಿರಲ್ಲ ಅಂದ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡು ಬೇಗ ಆಲೋಚನಾ ರಹಿತ ಸ್ಥಿತಿಗೆ ಹೊಟ್ಟೋಯ್ತು. ಅವತ್ತೊಂದು ಸಂಕಲ್ಪ ಮಾಡಿದೆ. ಅದನ್ನು ನನಗೆ ಯಾರೂ ಹೇಳ್ಕೊಟ್ಟಿದ್ದಲ್ಲ, ನಾನು ಹಾಗೆ ಸುಮ್ಮನೆ ಮಾಡಿದೆ. ಏನಂತ ಅಂದರೆ, ಈ ಬ್ಯಾಗನ್ನು ಯಾರೇ ಎತ್ಕೊಂಡು ಹೋಗಿದ್ರು ಅದನ್ನು ನನಗೆ ತಲುಪಿಸೋ ಅಂಥ ಅವ್ರ ಕೈಗೆ ಅದನ್ನು ತಲುಪಿಸ್ತಾ ಇದ್ದಾರೆ ಅಥವಾ ಅಲ್ಲಿ ಬಿಡ್ತಾ ಇದ್ದಾರೆ. ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಹೋಗಿದ್ವಲ್ಲ, ಅಮ್ಮ ತಾಯಿ ನೀನೇ ನಮ್ಮ ರಕ್ಷಕ್ಕಿಂತಾಗಿದ್ದರೆ ಆ ನನ್ನ ಬ್ಯಾಗನ್ನು, ನಂದು ಮಾತ್ರ ಇಲ್ಲ, ನನ್ನ ಮಕ್ಕಳದು ಚಿನ್ನ ಇದೆ ಅದರಲ್ಲಿ, ನೀನೇ ಅದ್ರ ಜೊತೆಲಿ ಇದೆಯಲ್ಲ, ಪ್ರಸಾದ ಅಲ್ಲೇ ಇತ್ತಲ್ಲ, ನೀನೇ ರಕ್ಷಿಸ್ತಾ ಇದೆಯಾ, ನೀನೇ ಅಲ್ಲಿದೆಯಾ ಅಂತ ನಾನು ಅಂದ್ಕೊಳ್ತೀನಿ. ಐ ರಿಕ್ವೆಸ್ಟ್ ದ ಕಾಸ್ಮಾಸ್ ಟು ಟೇಕ್ ಕೇರ್ ಆಫ್ ಮೈ ಬ್ಯಾಗ್. ಯಾಕೆಂದರೆ ನನ್ನ ಮಕ್ಕಳ ಚಿನ್ನ ಇದೆ, ನಂದು ಹೋದರೂ ಪರವಾಗಿಲ್ಲ. ಸೊ ದ ಬ್ಯಾಗ್ ಈಸ್ ಸೇಫ್ ಇನ್ ದಿ ಹ್ಯಾಂಡ್ಸ್ ಆಫ್ ಎ ಪರ್ಸನ್ ಹೂ ಇಂಟೆಂಡ್ಸ್ ಟು ರಿಟರ್ನ್ ಇಟ್ ಟು ಮೀ ಅಂತ ಸಂಕಲ್ಪ ಮಾಡಿಬಿಟ್ಟು 3 ಸಲ ಹೇಳಿಬಿಟ್ಟು, ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ಅಂತ 3 ಸಲ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇವ್ರು ಬೆಂಗಳೂರಿಗೆ ನೈಟ್ ಬಸ್ಸಿಗೆ ಹೋಗಬೇಕಿದ್ದರಿಂದ ಅಡುಗೆ ಮಾಡಿ ಅವ್ರು ಏನು ಬೇಕೋ ಕೊಟ್ಟು ಕಳಿಸ್ಬಿಟ್ಟೆ. ರಾತ್ರಿ ಇವರು ಧ್ಯಾನಕ್ಕೆ ಕೂತಿದ್ರಲ್ಲ, ರಮಾ ಯು ವಿಲ್ ಗೆಟ್ ಇಟ್, ಏನು ಯೋಚನೆ ಇಲ್ಲಮ್ಮ, ತಲೆ ಕೆಡಿಸ್ಕೋಬೇಡ ಅಂತ ಇವರು ಹೇಳಿಬಿಟ್ಟು ಹೊಟ್ಟೋದ್ರು. ಓಕೆ. ಇವ್ರಿಗೂ ಬಂತು ಮೆಸೇಜ್, ಏನಂತ, ಸಿಗುತ್ತೆ ನಿಂದು, ಏನು ವರಿ ಮಾಡಬೇಡ ಅಂತ. ನಾನು ರಾತ್ರಿ ಊಟ ಎಲ್ಲ ಆದಮೇಲೆ ತಿರುಗಿ 9 ಗಂಟೆಗೆ ಧ್ಯಾನಕ್ಕೆ ಕೂತ್ಕೊಂಡೆ. ಎಂಥ ಒಂದು ವಿಡಿಯೋ ಬಂತು ಅಂದರೆ, ಒಬ್ಬ ಹುಡುಗ ಬರ್ತಾನೆ, ಮೇಡಮ್ ಯಾರಪ್ಪ ನೀನು? ವೆಂಕಟೇಶ್ ಮಗ. ವೆಂಕಟೇಶ? ಯಾರಪ್ಪ ವೆಂಕಟೇಶ್? ನಿಮ್ಮ ಕೊಲಿಗೂ ಕೆನರಾ ಬ್ಯಾಂಕು, ಅವ್ರಿಗೂ ನಿನಗೂ, ನಾನು ಅವ್ರ ಮಗ, ನೀವು ಫೋನ್ ಮಾಡಬೇಕಂತೆ. ಏನಿಗೆ ಎಲ್ಲಿಗೆ ಫೋನ್ ಮಾಡಿ? ನಮ್ಮ ಹೊಸದಾಗಿ ಬಂದಿದ್ದೀವಪ್ಪ, ನಮ್ಮ ಹತ್ರ ಫೋನ್ ಇಲ್ಲ, ಮನೆಗೆ ಕನೆಕ್ಷನ್ ಇಲ್ಲ, ನಮ್ಮ ಮನೆಗೆ ಬಂದು ಮಾಡಬೇಕಂತೆ. ಹೌದಾ, ನಿಮ್ಮ ಮನೆ ಎಲ್ಲಿಂದ ಗೊತ್ತಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ. ಇಷ್ಟು ಕ್ಲೀನಾಗಿ ಒಂದು, ಆಗ ಟೈಮ್ನಲ್ಲಿ ಸೂರ್ಯನ ಕೋಲು ಮನೆ ಬಾಗಿಲಿಂದ ಹಿಂಗೆ ಒಳಗಡೆಗೆ ಬರ್ತಾ ಇತ್ತು. ಇದೆಲ್ಲ ಧ್ಯಾನದಲ್ಲಿ ಕಾಣಿಸ್ತಾ ಇದೆ, ಫುಲ್ ವಿಡಿಯೋ. ನಾನು ಆಗ ಅಂದ್ಕೊಳ್ತೀನಿ, ನಿಮ್ಮ ಬ್ಯಾಗ್ ಸಿಕ್ಕಿದೆಯಂತೆ. ಹೌದಪ್ಪ. ಓ, ಯಾರು ಹೇಳಿದ್ರು? ಗೊತ್ತಿಲ್ಲ, ನಮ್ಮ ಅಪ್ಪನ ಕೇಳಬೇಕು. ಇಷ್ಟು ನಡೆದ ಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಯ್ತು. ಓ, ನನ್ನ ಬ್ಯಾಗ್ ಏನೋ ಸಿಕ್ಕಿದೆ, ಅವರು ಹೇಳಿದ್ರು, ನಾನು ಹೇಳಿದ್ದೀನಿ, ಒಂದು ಸಂಕಲ್ಪ ಮಾಡಿದ್ದೀನಿ, ಒಂದು ವಿಷನ್ನೂ ಬಂದಿದೆ ನನಗೆ ಅಂದ್ಬಿಟ್ಟು ಥ್ಯಾಂಕ್ಸ್ ಹೇಳಿಬಿಟ್ಟು ಬಂದು ಬೆಳಗ್ಗೆ ಟೆನ್ಷನ್ನೇ ಇಲ್ಲ. ಓಕೆ. ನಾನು ರಾತ್ರಿ ಧ್ಯಾನಕ್ಕೆ ತಿರುಗಿ ಕೂತ್ಕೊಂಡು ಇದಾಯ್ತಲ್ಲ, ಅದಾದಮೇಲೆ ಬೆಳಗಾಗಿ ಎದ್ದ ತಕ್ಷಣ ಸೂರ್ಯನ ಕೋಲ್ ಆ ಥರ ಎಲ್ಲಿವರೆಗೂ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ ಅಂತ ಸೂರ್ಯನ ಕೋಲಿಗೆ ಕಾಯ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಹೇಳಿದೆ, ನೋಡಿ ಈ ಥರ ಸೂರ್ಯನ ಕೋಲ್ ಈ ಥರ ಹೋಗಿತ್ತು. ಅಮ್ಮ ಸೂರ್ಯನ ಕೋಲ್ ನೋಡಿ ಅಲ್ಲಿಗೆ ಬಂದಿದೆ, ಈಗ ಇಲ್ಲಿಗೆ ಬರಬೇಕು. ತಡಿ ಅಷ್ಟೊತ್ತಿಗೆ ವಿಲ್ ಗೆಟ್ ರೆಡಿ, ನೋಡೋಣ. ನಾನು ನೋಡಿದ ಧ್ಯಾನಾನುಭವ ನಿಜನೇ ಆಗಿದ್ದರೆ, ಥರ್ಡ್ ಡೇ ಎಕ್ಸ್ಪೀರಿಯನ್ಸ್ ಆಗಿದ್ದರೆ, ಇಟ್ ಶುಡ್ ಹ್ಯಾಪನ್ ನಾವು ಅಂತ.
ಯಾರು ನಂಬ್ತಾರೋ ಬಿಡ್ತಾರೋ, ಯಾರಿಗೂ ನಂಬಿಸ್ಬೇಕಾದ ಅವಶ್ಯಕತೆ ನನಗಿಲ್ವೇ ಇಲ್ಲ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಓಕೆ. ಆ ಕೋಲ್ ಬೀಳ್ತಿರುವಾಗ ಹುಡುಗ ಬಂದ. ಬಾ. ಒಂದು ವರ್ಡ್ ಕಡಿಮೆ ಇಲ್ಲ, ಒಂದು ವರ್ಡ್ ಹೆಚ್ಚಿಲ್ಲ. ಹ್ಮ್. ನನಗಂತೂ ಮೈಯೆಲ್ಲ ಜುಮ್ಮಂದು ಬಿಡ್ತು ನನಗೆ. ಆಮೇಲೆ ವೆಂಕಟೇಶ್ ಮನೆಗೆ ಹೋದೆ. ಹೋಗ್ಬಿಟ್ಟು ಅವ್ರು ಲಕ್ಷ್ಮಿ ಅನ್ನೋರು ಫೋನ್ ಮಾಡಿದ್ರು, ನಿಮ್ದೇನೋ ಬ್ಯಾಗ್ ಸಿಕ್ಕಿದೆಯಂತೆ, ಅವ್ರಿಗೆ ಫೋನ್ ಮಾಡಬೇಕಂತೆ. ಲಕ್ಷ್ಮಿ ಯಾಕೆ ಫೋನ್ ಮಾಡ್ತಾಳೆ? ಲಕ್ಷ್ಮಿ ಇಲ್ವಾಲ ಬ್ರಾಂಚಿಂದ ಶಿವಮೊಗ್ಗಕ್ಕೆ ಬಂದಿರೋದು ನಾನು. ಲಕ್ಷ್ಮಿ ಯಾಕೆ ಬರ್ತಾಳೆ ಅಂತ ಒಂದು ಇದಾಯಿತು. ಆಮೇಲಿಂದ ಲಕ್ಷ್ಮಿಗೆ ಫೋನ್ ಮಾಡಿದೆ. ಮನು, ನೀನು ಆಫೀಸಲ್ಲೆಲ್ಲ GM ಅಂತಾರೆ, ME ಅಂತಾರೆ, ಮನೆಯಲ್ಲಿ ರಮಾ ಅಂತ ಕರೀತಾರೆ. ಮನು, ನೀನು ಏನೋ ಆಗೋಯ್ತು, ನೀನೇನೋ ಆಗ್ಬಿಟ್ಟಿದೀಯ, ಅದಕ್ಕೆ ಫೋನ್ ಬಂದಿದೆ ಅಂದ್ಕೊಂಡೆ. ಯಾರೋ ಒಬ್ರು ಗೋಪಾಲ್ ಅಂತ ಫೋನ್ ಮಾಡಿದ್ರು, ನೀನು ಚೀಲ ಸಿಕ್ಕಿದೆಯಂತೆ, ಎಲ್ಲ ಚಿನ್ನ ಇದೆಯಂತೆ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕಂತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತೆ, ನಾ ಹೇಳ್ತೀನಿ ನಂಬರು, ಆ ನಂಬರ್ ಬರ್ಕೊಂಡು ಅವ್ರಿಗೆ ಫೋನ್ ಮಾಡಬೇಕಂತೆ ಅಂದರು. ಲಕ್ಷ್ಮಿ ನಂಬರ್ ಹೆಂಗೆ ಸಿಕ್ತು? ನನಗೊಂದು ಅಭ್ಯಾಸ ಏನು ಅಂದರೆ, ನನ್ನ ವ್ಯಾನಿಟಿ ಬ್ಯಾಗಲ್ಲಿ ನಂದು ಯಾರ್ಯಾರು ಟ್ರಾವೆಲ್ ಮಾಡ್ತೀವೋ ಅವ್ರದ್ದು ಫೋಟೋಗಳು, ಆಮೇಲೆ ಕಾಂಟ್ಯಾಕ್ಟ್ ನಂಬರ್ಸು ಇಟ್ಕೊಂಡಿರ್ತೀನಿ ಯಾವಾಗಲೂ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಲಿ ಅಂತ. ಅದರಲ್ಲಿ ಲಕ್ಷ್ಮಿ ನಂಬರ್ ಇತ್ತು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯಾವನೇನು ಮಾಡಿದ್ದ ಕಳ್ಳ ತೊಗೊಂಡು ಹೋದವನು, ಒಂದು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಒಂದು ಹೋಟೆಲ್ಗೆ ಅಟ್ಯಾಚ್ ಆಗಿರೋ ಟೆಲಿಫೋನ್ ಬೂತಲ್ಲಿ ಚೀಲನ ಬಿಟ್ಬಿಟ್ಟು ಎಲ್ಲ ಓಪನ್ ಮಾಡಿದ್ದಾನೆ. ಇಷ್ಟೊಂದು ಚಿನ್ನ ಸಿಕ್ಕಿದೆ ನೋಡಿಬಿಟ್ಟು ಬಿಟ್ಬಿಟ್ಟು ಹೊರಟೋಗಿದ್ದಾನೆ. ತಗೊಂಡಿಲ್ಲ, ಏನೂ ತಗೊಂಡಿಲ್ಲ, ಬಿಟ್ಬಿಟ್ಟು ಹೊರಟೋಗಿದ್ದಾನೆ. ಆ ಬೂತಲ್ಲಿ ಕೆಲಸ ಮಾಡೋ ಹುಡುಗರು ಅವರ ಹೋಟೆಲ್ ಓನರ್ಗೆ ಹೇಳಿದ್ದಾರೆ, ಸರ್ ಈ ಥರ ಬೂತಲ್ಲಿ ಚಿನ್ನ ಇದೆ, ವ್ಯಾನಿಟಿ ಬ್ಯಾಗ್ ಇದೆ, ಎಲ್ಲ ಇದೆ, ಈಗಾಗಲೇ 11:30 ಆಗಿದೆ, ಅದು ಏನು ಮಾಡಬೇಕು ನಮಗೆ ಗೊತ್ತಾಗ್ತಿಲ್ಲ, ಭಯ ಆಗ್ತಾ ಇದೆ ಅಂತ. ಆ ಗೋಪಾಲ್ ಅನ್ನೋರು ಹೇಳಿದ್ದಾರೆ, ನೋಡಪ್ಪ, ಅನ್ನ ತಿಂದು ಅನ್ನ ಕದ್ದು ಬದುಕ್ಬೋದು, ಚಿನ್ನ ಕದ್ದು ಬದುಕೋಕ್ಕಾಗಲ್ಲ, ಯಾರು ಏನು ಮುಟ್ಟಬೇಡಿ, ಅದನ್ನೆಲ್ಲ ಕಟ್ಟಿಟ್ಬಿಟ್ಟು ಅದ್ರೊಳಗಡೆನೆ ಇಟ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಮೇಲೆ ಇಟ್ಟು ಬೀಗ ಹಾಕ್ಕೊಂಡು ಹೋಗಿ, ನೀವು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಇಟ್ಬಿಟ್ಟು ಹೊರಟೋಗಿದ್ದಾರೆ. ಮಾರನೇ ದಿನ ಗೋಪಾಲ್ ಅವರು ಫೋನ್ ಮಾಡಿದ್ರು, ಮೇಡಮ್ ನಮ್ಮ ಹೋಟ್ಲಲ್ಲಿ ನಿಮ್ಮ ಬ್ಯಾಗ್ ಸಿಕ್ಕಿದೆ. ಸರ್ ನಾನು ಬೆಂಗಳೂರಿನಲ್ಲಿ ಹೋಟ್ಲಿಗೆ ಬಂದೇ ಇಲ್ಲ. ಅಲ್ಲ ಮೇಡಮ್, ಹೋಟೆಲ್ಗೆ ಅಟ್ಯಾಚ್ ಆಗಿರೋ ಬೂತಲ್ಲಿ ಬ್ಯಾಗ್ ಇತ್ತು, ಅದನ್ನು ನಾವು ಎತ್ತಿಟ್ಟಿದ್ದೀವಿ. ಲಕ್ಷ್ಮೀನವ್ರಿಗೆ ಫೋನ್ ಮಾಡಿದೆ, ಅವ್ರು ಶಿವಮೊಗ್ಗ ಅಂತಂದರು. ಅದನ್ನು ನಿಮ್ಮ ನಂಬರ್ ನನಗೆ ಗೊತ್ತಾಗಲಿಲ್ಲ ಏನು ಅಂತಂದ್ರೆ, ನನಗೆ ಫೋನೇ ಇಲ್ಲಪ್ಪ, ನಮ್ಮ ಮೊಬೈಲ್ ಇಲ್ಲ ಆ ಟೈಮ್ನಲ್ಲಿ, ಇಲ್ಲ ಅಂತಂದೆ. ಅದಕ್ಕೆ ನಾನು ಬೂತ್ಗೆ ಬಂದೇ ಮಾಡ್ತಾಯಿದ್ದೀನಿ ಅಂತಂದೆ. ಅಲ್ಲ ಮೇಡಮ್, ಈ ಬ್ಯಾಗ್ ನಿಮ್ಮದು ಅನ್ನೋಕ್ಕೆ ಏನು ಪ್ರೂಫು? ಈ ಪ್ರೂಫ್ ಏನು ಅಂದರೆ, ನೀವು ನನ್ನ ಬ್ಯಾಗನ್ನಲ್ಲಿ ಓಪನ್ ಮಾಡಿ ಒಂದು OD ಅಕೌಂಟ್ದೊಂದು ಚೆಕ್ ಬುಕ್ ಇದೆ, ದೊಡ್ಡ ಚೆಕ್ ಬುಕ್ ಇದೆ, ಆ ಚೆಕ್ ಬುಕ್ ತೊಗೊಳ್ಳಿ. ಅದು ತೊಗೊಂಡು ನಾನೇನು ಮಾಡಲಿ ಮೇಡಮ್? ತೊಗೊಳ್ಳಿ. ತೊಗೊಂಡ್ರು. ಮೇಲ್ಗಡೆ ಕವರ್ ಓಪನ್ ಮಾಡಿ, ಚೆಕ್ ನಂಬರ್ ಕಾಣಿಸ್ತಾ ಇದೆಯಾ ಅಂದೆ. ನಾನು ಕಣ್ಣು ಮುಚ್ಕೊಂಡು ಸರ್, ನಾನು ಅದರಲ್ಲಿರೋ ಚೆಕ್ ನಂಬರ್ನ ನಾನು ಹೇಳ್ತೀನಿ, ಅದು ನಂದು ಅನ್ನೋಕ್ಕೆ ನನ್ನ ಚೆಕ್ ಲೀಫಲ್ಲಿರೋವಂಥ ನಂಬರ್ನ ಹೇಳ್ತೀನಿ, ಅದು ನಂದು ಅಂತ ನಿಮಗೆ ನಂಬಿಕೆ ಬರುತ್ತಲ್ವಾ ಅಂದೆ. ಹ್ಞೂ ಮೇಡಮ್ ಅಂತ ಹೇಳಿದೆ. ಅವರು ಹೌದು ಕರೆಕ್ಟಾಗಿದೆ, ಅದು ಸರಿ, ಚೆಕ್ ಬುಕ್ ನನ್ನ ಕೈಯಲ್ಲಿದೆ, ನೀವು ಶಿವಮೊಗ್ಗದಿಂದ ಹೆಂಗೆ ಓದಿ ಹೇಳ್ತಾ ಇದ್ದೀರಾ? ನಾನು ಧ್ಯಾನಿ, ಐ ಆಮ್ ಎ ಮೆಡಿಟೇಟರ್, ನನಗೆ ಕಾಣಿಸ್ತಾ ಇದೆ ಸರ್, ಹೇಳ್ತಾ ಇದ್ದೀನಿ. ಸರ್ ಮೇಡಮ್, ಈ ನಂಬರ್ ನೀವೀಗ ಹೇಳಿದ್ರಲ್ಲ, ಆ ನಂಬರ್ನ ಯಾರು ತೊಗೊಂಡು ಬರ್ತಾರೋ ಅವ್ರಿಗೆ ಚೀಲ ಕೊಟ್ಟು ಕಳಿಸ್ತೀನಿ. ಇವರು ಬೆಂಗಳೂರಿಗೆ ಹೊಟ್ಟೋಗಿದ್ದಾರೆ. ನನಗೆ ಹೋಗೋಕ್ಕೆ ನಮ್ಮ 2 ಮಕ್ಕಳು ಶಿವಮೊಗ್ಗಕ್ಕೆ ಬಂದಿವೆ, ನನ್ನ ಹತ್ರ ಇವೆ, ನನಗೆ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಸರಿ, ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ನೋಡಮ್ಮ, ಗಾಯತ್ರಿ ಪ್ರಕಾಶ್ ಅಂತ, ಟುಡೇ ಶಿ ಈಸ್ ನಾಟ್ ದೇರ್, ಶಿ ಈಸ್ ನೋ ಮೋರ್. ಅವಳಿಗೆ ಫೋನ್ ಮಾಡಿ ಹೇಳಿದೆ, ನೋಡಪ್ಪ, ಕೃಷ್ಣಮೂರ್ತಿ ಅಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ, ನಂದು ವ್ಯಾನಿಟಿ ಬ್ಯಾಗ್ ಕಳ್ತನ ಆಗಿತ್ತು, ಅದು ಸಿಕ್ಕಿದೆ ಇವಾಗ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನೀನೊಂಚೂರು ಜೊತೇಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ತೀಯಾ? ಅದರಲ್ಲಿ ಏನಿದೆ ಇಲ್ಲ ನನಗೇನು ಗೊತ್ತು, ಒಂದು 5 ನಿಮಿಷದಲ್ಲಿ ಆ ಲಿಸ್ಟೆಲ್ಲ ಕಳಿಸ್ಕೊಡ್ತೀನಿ, ರೆಡಿ ಮಾಡ್ತೀನಿ, ನೀನು ಅದನ್ನು ಜೊತೇಲಿ ಹೋಗಿ ತೊಗೊಂಡು ಬರ್ತೀಯಾ ಅಂದೆ. ಆಯಿತು, ತೊಗೊಂಬರ್ತೀನಿ ಅಂತ. ಶಿ ಈಸ್ ಮೈ ಸೋಲ್ಮೇಟ್. ಅವಳದು ಸ್ಪೆಸಿಮನ್ ಸಿಗ್ನೇಚರು, ನನ್ನ ಸ್ಪೆಸಿಮನ್ ಸಿಗ್ನೇಚರ್ ಒಂದೇ. ಸೊ ಹಾಗಾಗಿ ಹೇಳಿದೆ, ಆ ಬ್ಯಾಗಲ್ಲಿ ಏನಿದೆ ಅಂತ ಹೇಳಬೇಕಲ್ವ. ತಿರುಗಿ ಧ್ಯಾನಕ್ಕೆ ಕೂತ್ಕೊಂಡೆ, ಒಂದು ಶೀಟ್ ಇಟ್ಕೊಂಡೆ, ಪ್ಯಾಡು ಪೆನ್ನು ಎಲ್ಲ ಇಟ್ಕೊಂಡೆ, ಕಣ್ಣು ಮುಚ್ಕೊಂಡೆ, ಆ ಬ್ಯಾಗಲ್ಲಿ ಏನೇನಿದೆ ಅಂತ ಬರೀತಾ ಹೋದೆ. ಫುಲ್ ಉದ್ದಕ್ಕೆ ಒಂದಷ್ಟು ಲಿಸ್ಟ್ ಆಯಿತು. ರೌಕೆ ಬಟ್ಟೆಗಳು 3 ಇತ್ತು, ಅದು ಬರದೆ, ಎಲ್ಲ ಬರದೆ. ಇವಳಿಗೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಒಂದು ಶೀಟ್ ತೊಗೋ, ಪೇಪರ್ ತೊಗೋ, ಬರ್ಕೋ, ಎಲ್ಲ ಹೇಳ್ತೀನಿ. ಎಲ್ಲ ಬರ್ಕೊಂಡ್ಲು. ಕಾರ್ದು ರಿಮೋಟ್ ಕೀ ಅಂತಲೂ ಇತ್ತು, ಬರದೆ ಎಲ್ಲ ಆಯಿತು. ಸೊ ನಮ್ಮ ಹಸ್ಬೆಂಡು ಆಮೇಲೆ ನನ್ನ ಫ್ರೆಂಡ್ ಗಾಯತ್ರಿ ಇಬ್ಬರೂ ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿಗೆ ಹೋಟೆಲ್ಗೆ ಹೋದರು, ವೆಸ್ಟ್ ಆಫ್ ಕಾರ್ಡ್ ರೋಡ್ ಹೋಟೆಲ್ಗೆ ಹೋದರು.
ಅವರು ಬನ್ನಿ ಸರ್ ಕೂತ್ಕೊಳ್ಳಿ ಅಂದರು. ಆ ಚೆಕ್ ನಂಬರು ಕೊಟ್ಟಿದ್ದೆ, ಲೀಫ್ ನಂಬರು ನಾನು ಕೊಟ್ಟಿದ್ದೆ ಗಾಯತ್ರಿಗೆ. ಸರ್ ಇದೇನೋ ನಂಬರ್ ನಿಮಗೆ ತೋರ್ಸೋಕ್ಕೆ ಹೇಳಿದ್ಲು ಅಂತ ತೋರಿಸಿದ್ದಾರೆ. ಅವರು ಏನಮ್ಮ ಆಕೆ ಅಲ್ಲಿಂದ ಹೇಳ್ತಾಳಲ್ಲ, ಅಯ್ಯೋ ನನಗಂತೂ ಗೊತ್ತಿಲ್ಲ ಅಂತ ಹೇಳಿದ್ರಂತವ್ರು. ಅದಾದಮೇಲೆ ಲಿಸ್ಟಲ್ಲಿ ಏನೇನಿದೆಯೋ ಅದೆಲ್ಲ ಒಂದೊಂದೇ ಇವರೆಲ್ಲ ತಗೊಂಡು ಚೆಕ್ ಮಾಡ್ತಾರೆ. ಕಾರ್ ರಿಮೋಟ್ ಕೀ ಇಲ್ಲ ಅದರಲ್ಲಿ. ಆ ಹುಡುಗರು ಏನು ಮಾಡಿದ್ದಾರೆ ಅಂದರೆ ಚಿನ್ನ ಮುಟ್ಟಿಲ್ಲ, ಆ ಕಾರ್ ರಿಮೋಟ್ ಕೀನ ಕೀ ಚೈನು ಅಂತ ಎತ್ತಿಟ್ಕೊಂಡಿದ್ದಾರೆ. ಇವರೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ಆಮೇಲಿಂದ ಕಾರ್ ರಿಮೋಟ್ ಕೀ ಇರಬೇಕು ಒಂದು ಅಂದರೆ ಆ ಹುಡುಗರು ಎತ್ತಿಟ್ಕೊಂಡಿದ್ರು. ಆಮೇಲಿಂದ ನಾವು ಕೀ ಚೈನ್ ಅಂದ್ಕೊಂಡು ತೊಗೊಂಡ್ವಿ ಸರ್ ನಾವು ಅಂತ ಹೇಳಿದ್ರು. ಖಂಡಿತ ತಬ್ಬಾವಿಸ್ಬೇಡಿ ಅಂತ ಇವ್ರಿಗೆಲ್ಲ ಕೊಟ್ಟರು. ಇವರೆಲ್ಲ ತೊಗೊಂಡು ವಾಪಸ್ಸು ಬಂದರು. ಆಮೇಲೆ ಗೋಪಾಲ್ ಅವ್ರಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿಬಿಟ್ಟು ಆ ಇದ್ದ ಇಬ್ಬರು ಹುಡುಗರಿಗೂ 2 ಉಂಗುರ ಮಾಡಿಸ್ಕೊಟ್ಟೆ ನಾನು. ಯಾಕೆಂದರೆ ಫಾರ್ ದೇರ್ ಆನೆಸ್ಟಿ ದೇ ಶುಡ್ ಬಿ ರಿವಾರ್ಡೆಡ್ ಅಂತ ಮಾಡಿಕೊಟ್ಟೆ. ಅವ್ರಿಗೆ ನಾನು ಅವ್ರನ್ನೇ ಕೇಳಿದೆ, ನಾನು 2 ಉಂಗುರ ಮಾಡಿಸ್ಬೇಕು ಅಂತ. ಯಾರಿಗೆ ಎಷ್ಟು ರೂಪಾಯಿನ ಮಾಡಿಸ್ಬೇಕು, ಏನು ಮಾಡಬೇಕು ಅನ್ನೋದು ಹೇಳಿದ್ರೆ, ಇವನು ತುಂಬ ಸಿನ್ಸಿಯರು, ಇವ್ನು ತುಂಬ ಬಡವ, ಇವನಿಗೆ ದೊಡ್ಡದು ಮಾಡಿಸಿ, ಇವ್ನಿಗೆ ಒಂಚೂರು ಕಡಿಮೆದು ಮಾಡಿಸಿ, ಪರವಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಅದು ತಿರುಗಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿ ಅವ್ರ ಹೋಟ್ಲಲ್ಲಿ ತಿಂಡಿ ಕೊಟ್ಟರು. ತಿಂದುಬಿಟ್ಟು ಅವರಿಬ್ಬರಿಗೂ ಉಂಗುರ ಕೊಟ್ಬಿಟ್ಟು ಗೋಪಾಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಬಂದ್ವಿ ನಾವು. ದಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ವಂಡರ್ಫುಲ್ ಮೇಡಮ್. ವಾವ್. ಇದನ್ನ ನೀವು ಸರ್ ಹತ್ರ ಶೇರ್ ಮಾಡ್ಕೊಂಡ್ರಾ ಮೇಡಮ್? ಎಲ್ಲ ಹೇಳಿದೆ. ಹೌ ಡಿಡ್ ಹಿ ರಿಯಾಕ್ಟ್? ಅವರು ಹೇಳಿದ್ರು ನಥಿಂಗ್ ಶುಡ್ ಹ್ಯಾಪನ್ ಟು ಮಾಸ್ಟರ್ಸ್ ಅಂತ. ಮಾಸ್ಟರ್ಸ್ ಈ ಥರ ಸಿಚುಯೇಷನ್ ಬಂದಾಗ ನಮ್ಮಲ್ಲಿ ಏನೊಂದು ಶಕ್ತಿ ಸಾಮರ್ಥ್ಯ ಇದೆಯೋ ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ಳೋದನ್ನು ತಿಳ್ಕೊಳ್ಳದೇ ಇದ್ದರೆ ಹಿ ಈಸ್ ನಾಟ್ ಎ ಮೆಡಿಟೇಟರ್. ಇವೆಲ್ಲ ರಿಸೋರ್ಸಸ್ ನಮ್ಮಲ್ಲೇ ಇದೆ, ಬಟ್ ವಿ ಡೋಂಟ್ ನೋ ದಟ್ ದೋಸ್ ರಿಸೋರ್ಸಸ್ ಆರ್ ದೇರ್ ಅಂತ. ಅದರಿಂದ ನಾವು ತಿಳ್ಕೊಳ್ಳೋದು ಒಂದು ಕಡೆ ಆದರೆ ಬಳಸೋದು ಕೂಡ ಬಹಳ ಮುಖ್ಯ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಎವ್ರಿವೇರ್ ಅಂತ ಹೇಳಿದ್ರು. ಎಕ್ಸಲೆಂಟ್ ಮೇಡಮ್. ಸರ್ ಹತ್ರ ನೀವು ಎಷ್ಟು ವರ್ಷ ಟ್ರಾವೆಲ್ ಮಾಡಿದ್ದೀರಾ? ಸರ್ ಎಷ್ಟು ನಿಮ್ಮನ್ನು ಫೈನ್ ಟ್ಯೂನ್ ಮಾಡಿದ್ದಾರೆ ಬಹಳಷ್ಟು ಒಂದು ವಿಷಯಗಳಲ್ಲಿ. ಸೊ ಪತ್ರಿ ಸರ್ ನೆನೆಸ್ಕೊಂಡಾಗ, ಪತ್ರಿ ಸರ್ ಬಗ್ಗೆ ನೀವು ಥಿಂಕ್ ಮಾಡಿದಾಗ ಒಂದು 2-3 ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಯುವರ್ ಲೈಫ್ ವಿತ್ ಪತ್ರಿ ಸರ್ ನಮಗೋಸ್ಕರ ಶೇರ್ ಮಾಡಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಫಸ್ಟ್ ನಾನು 97ನಲ್ಲಿ ಪತ್ರಿ ಸರ್ನ ನೋಡಿದಾಗ ನನಗೆ 4th ಆಪ್ರೇಷನ್ನು ಡಿಸೈಡು ಆಗೋಗ್ಬಿಟ್ಟಿತ್ತು. ಇಲ್ಲಿ 97ನಲ್ಲಿ 3rd ಡಿಗ್ರಿ ಪ್ರೊಲ್ಯಾಪ್ಸ್ ಅಂತ ಹೇಳಿದರು. ಧ್ಯಾನಕ್ಕೆ ಬಹಳ ಪ್ಲೀಸ್ ಆಗ್ಬಿಟ್ಟು ಅವ್ರ ಕಾನ್ಸೆಪ್ಟ್ಸಿಂದ ನಾನು ಮೋಹಿತಳಾಗಿ ಹೇಳಬೇಕಾರೆ ಧ್ಯಾನ ಹೇಳ್ಕೊಡೋಕ್ಕೆ ಶುರು ಮಾಡಿಬಿಟ್ಟೆ. ನನಗೆ ನನ್ನ ಗರ್ಭಕೋಶ ಜಾರಿರೋ ಬಗ್ಗೆ ತಲೆಯಲ್ಲಿ ಹೊಟ್ಟೆ ಹೋಯ್ತದು, ಅದ್ರ ಬಗ್ಗೆ ಗಮನನೇ ಇಲ್ಲದೆ ಆಗೋಯ್ತು. 2002ರಲ್ಲಿ ತಿರುಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು, ಪ್ರೊಫ್ಯೂಸ್ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು, ತುಂಬ ಸ್ವೆಟ್ಟಿಂಗ್ ಶುರು ಆಗೋಯ್ತು, ತುಂಬ ಏನೋ ಕಷ್ಟಗಳಾಗಕ್ಕೆ ಶುರು ಆದಾಗ ನಾನು ಗೈನಕಾಲಜಿಸ್ಟ್ ಹತ್ರ ತೋರಿಸಿದ್ರೆ ಇದು ಆಪ್ರೇಷನ್ ಮಾಡಬೇಕು, ಇದು ತೆಗಿಬೇಕು ಅಂದರು. ಆದರೆ ಅಲ್ಲೊಂದು ಕಾಂಪ್ಲಿಕೇಶನ್ ಆಗಿಬಿಟ್ಟಿತ್ತು. ಯೂರಿನರಿ ಬ್ಲ್ಯಾಡರ್ ರಪ್ಚರ್ ಆಗಿದ್ದು, ಫೋದರ್ ಗಿಲ್ಸು, ಸಿಸ್ಟೋಸಿಲ್ ರಿಪೇರ್ ಆಪ್ರೇಷನ್ನು, ಈಗ ಗರ್ಭಕೋಶ ಜಾರೋದೆಲ್ಲ ಸೇರಿ ಅವರು ಹೊಲಿಗೆ ಹಾಕ್ಬಿಟ್ಟಿರೋದ್ರಿಂದ ತೆಗೆದ್ರೆ ಎಲ್ಲ ತೆಗಿಬೇಕು, ಇಲ್ಲದ್ರೆ ಯಾವುದೋ ತೆಗಿಯೋಕ್ಕಾಗಲ್ಲ ಅಂತ. ಆವಾಗ ಬಯಾಪ್ಸಿ ಮಾಡಿ ರಿಪೋರ್ಟ್ ಬಂದ ಮೇಲೆ 15 ದಿವಸದಲ್ಲಿ ತೆಗಿಲೇಬೇಕು ಅಂತ ಡಿಸೈಡ್ ಆದಾಗ ನಾನು ಪತ್ರಿ ಸರ್ದು ಫೋನ್ ನಂಬರ್ ಇಲ್ಲ, ಅವ್ರ ಹತ್ರನೂ ಫೋನ್ ಇಲ್ಲ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು 97ನಲ್ಲಿ ಕೇಳಿದ್ದೀನಿ ನಿಮ್ಮ ಧ್ಯಾನದಿಂದ ಈ ಫಿಸಿಕಲ್ ಪ್ರಾಬ್ಲಮ್ ಹೋಗುತ್ತಾ ಅಂತ ಕೇಳಿದ್ರೆ ಹೋಗುತ್ತೆ ಅಂದರು. ಈಗ 4 ವರ್ಷ ನನಗೆ ಅದ್ರ ಮೇಲೆ ಗಮನ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಈಗಂತೂ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಆಲೋಚನೆ ಮಾಡ್ತಾಯಿದ್ದೆ. ಕೊನೆಗೆ ಬಯಾಪ್ಸಿ ಆದಮೇಲೆ 3 ಜನ ಡಾಕ್ಟರ್ಸು ಡಿಸೈಡ್ ಮಾಡಿ ಅದು ಕಾಂಪ್ಲಿಕೇಟೆಡ್ ಆಪ್ರೇಷನ್ನು, ಹಾಗಾಗಿ 2 ಬಾಟ್ಲು ಬ್ಲಡ್ಡು ಬೇಕಾಗತ್ತೆ ಅಂತ ಎಲ್ಲ ರೆಡಿ ಮಾಡಿದೆ. ರಜಾ ಹಾಕ್ಬಿಟ್ಟು ಕೂತಿದ್ದೆ. ಪತ್ರಿ ಸರ್ ಸಿಕ್ಕಿದ್ರೆ ಕೇಳ್ಬೋದಿತ್ತು, ಧ್ಯಾನದಿಂದ ಹೋಗುತ್ತೆ ಅಂದರೆ ನಂಗೆ ಹೋಗಲೇ ಇಲ್ವಲ್ಲ, ಈ ಸ್ಥಿತಿಗೆ ಬಂದುಬಿಡ್ತಲ್ಲ, ಹಾಗಾದ್ರೆ ಅದು ಸುಳ್ಳ ಅಥವಾ ನಾನು ಧ್ಯಾನ ಮಾಡಿಲ್ಲ ಅಂತನಾ ಅಥವಾ ಧ್ಯಾನ ಮಾಡಿದ್ದು ಸರಿ ಇಲ್ಲ ಅಂತನಾ ಅಂತ 100 ಪ್ರಶ್ನೆ ಬರೋಕ್ಕೆ ಶುರುವಾಯಿತು. ಮನೆಯದು ಲ್ಯಾಂಡ್ಲೈನ್, ಇವ್ರ ಆಫೀಸಿಂದ ಲ್ಯಾಂಡ್ಲೈನ್ ಕೊಟ್ಟಿದ್ರಲ್ಲ, ಅದು ರಿಂಗ್ ಆಯಿತು. ತೊಗೊಂಡ ತಕ್ಷಣ ಪತ್ರಿ ಸರ್ರು, ಹೂ ಆರ್ ಯು ಟು ಗೆಟ್ ರಿಡ್ ಆಫ್ ಎನಿ ಆರ್ಗನ್ ಆಫ್ ಯುವರ್ ಬಾಡಿ? ನಾನ್ ಸೆನ್ಸ್. ಮೆಡಿಟೇಟ್, ಚಾನಲೈಸ್ ದ ಎನರ್ಜಿ, ಪಾಸ್ ರೆಸಲ್ಯೂಷನ್ಸ್, ಮೆಡಿಟೇಟ್ ವೆಲ್, ದಟ್ಸ್ ಆಲ್, ನೋ ಆಪರೇಷನ್ ಅಂದ್ಬಿಟ್ಟು ಇಟ್ಬಿಟ್ರು. ಅಂದರೆ ನೀವು ಈ ಟಾಪಿಕ್ ಬಗ್ಗೆ ಸರ್ ಡಿಸ್ಕಷನ್ ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಥಿಂಕ್ ಮಾಡ್ತಾ ಇದ್ರೆ ಟೆಲಿಪತಿಕಲಿ ಅವ್ರಿಗೆ ವಿಚಾರ ಹೋಗಿದೆ. ಅವರು ಡೈರೆಕ್ಟಾಗಿ ಫೋನ್ ಮಾಡಿ ಇನ್ನೇನೂ ಮಾತಿಲ್ಲ, ಹೂ ಆರ್ ಯು ಟು ಗೆಟ್ ರಿಡ್ ಆಫ್ ಎನಿ ಆರ್ಗನ್ ಆಫ್ ಯುವರ್ ಬಾಡಿ ಅಷ್ಟೇ. ಬೈದ್ಬಿಟ್ಟು ಇಟ್ಬಿಟ್ರು. ಇವ್ರು ಬಂದರು, ಹೇಳಿದೆ ಈ ಥರ ಹೇಳಿದ್ರು ಅಂತ. ಅದಕ್ಕೆ ಮುಂಚೆ ನಾವೇನು ಮಾಡಿದ್ವಿ, ಜಾತಕ ತೋರಿಸ್ಬಿಟ್ಟು ಸರ್ಜರಿ ಮಾಡಿಸ್ಬೋದಾ ಏನು ಅಂತ ಒಂದು ಕಡೆ ನಮ್ಮ ಸ್ನೇಹಿತರೇ ಇದ್ದರು, ಅವರು ಕೊಡಿ ನೋಡ್ತೀವಿ, ಸುಮ್ಮನೆ ಆಪ್ರೇಷನ್ ಅಪ್ಪ ಕೊಡಿ ಜಾತಕ ಕೊಡಿ ಅಂದರು, ಕೊಟ್ಟಿದ್ವಿ. ಅವರು ಹೇಳಿದರು ಯಾವುದೇ ಆಯುಧನ ದೇಹದ ಮೇಲೆ ತಗ್ಲಿಸ್ಬಾರ್ದು, ಈ ಟೈಮ್ ಸರಿ ಇಲ್ಲ ಅಂತ. ಸೊ ಏನಾರ ನಾನು ಸತ್ಗಿತ್ತು ಹೋಗ್ಬಿಟ್ರೆ ನಾಳೆ ಪ್ರಾಬ್ಲಮ್ ಆಗೋದು, ಇನ್ಫೆಕ್ಷನ್ ಏನಾರು ಆಗಿಬಿಟ್ರೆ ಏನು ಮಾಡೋದು,
ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಇಲ್ಲ. ಆದರೆ ಡಾಕ್ಟರ್ಸ್ ಪಾಪ್ಸ್ಮಿಯರ್ ಟೆಸ್ಟು ಬಯಾಪ್ಸಿನಲ್ಲಿ ಆಗಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಆಯ್ದ ಮುಟ್ಟಿಸ್ಲೇಬೇಡಿ ಅಂತ ಹೇಳ್ತಾ ಇದ್ದಾರೆ. ಎರಡೂ ಕಾಂಟ್ರಡಿಕ್ಟರಿ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನಾನು ಪಸಲ್ಲಾಗಿದ್ದಾಗ ಪತ್ರಿ ಸರ್ ಫೋನ್ ಬಂತು. ಅಂದರೆ ನನ್ನ ಒಂದು ಸ್ಥಿತಿ ಅವರಿಗೆ ಗೊತ್ತಾಯಿತು. ಫೋನ್ ಮಾಡಿ ಇಷ್ಟೇ ಬೈದಿದ್ದು, ನೀನು ಯಾರು ಅಂಗಾಂಗಗಳನ್ನು ತೆಗ್ಸಾಕಕ್ಕೆ, ಧ್ಯಾನ ಮಾಡು, ಎನರ್ಜಿನ ಚಾನಲೈಸ್ ಮಾಡು, ಸಂಕಲ್ಪಗಳು ಮಾಡ್ಕೊ, ಚೆನ್ನಾಗಿ ಧ್ಯಾನ ಮಾಡು, ನೋ ಆಪ್ರೇಷನ್ ಅಂತ ಹೇಳಿಬಿಟ್ಟು ಇಟ್ಬಿಟ್ರು. ನಾನು ಮತ್ತೆ ಮಾತಾಡ್ತೀನಿ ಅಂದರೆ ಯಾವ್ದ್ರಿಂದ ಮಾಡಿದಾರೋ, ಕಾಲರ್ ಐ ಡಿ ಇಲ್ಲ, ಹಳೆ ಕಾಲದ ಫೋನು ಏನೂ ಇಲ್ಲ. ಸುಮ್ಮನೆ ಆಗಿಬಿಟ್ಟೆ. ಡಾಕ್ಟ್ರಿಗೆ ಹೋಗಿ ಹೇಳಿದೆ, ನನಗೆ ರಜಾ ಸ್ಯಾಂಕ್ಷನ್ ಆಗಲಿಲ್ಲ, ರಜಾ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಆಪ್ರೇಷನ್ಗೆ ಬರ್ತೀನಿ ಅಂತ ಸುಳ್ಳು ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟೆ. ಓಕೆ. ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ. 2 hours ಧ್ಯಾನ ಮಾಡು ಅಂದಿದ್ರು ಸರ್. ಹೇಳಿದರು 2 hours ಧ್ಯಾನ ಮಾಡಿ ಚಾನಲೈಸ್ ಮಾಡು ಅಂತ. 2 hours ಥರ ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ. ರಾತ್ರಿ ಅರ್ಧರಾತ್ರಿಯಲ್ಲಿ ಎಚ್ಚರಾದರೂ ಧ್ಯಾನ ಮಾಡ್ತಾ ಬಂದೆ. ನನಗೆ ಚಾನಲೈಸ್ ಎನರ್ಜಿ ಅಂದರೆ ಹೆಂಗೆ ಮಾಡಬೇಕು ಅಂತ ಫಸ್ಟ್ ಡೇ ಡೌಟ್ ಬಂತು. ಅದು ನನಗೆ ಕ್ಲಾರಿಟಿ ಧ್ಯಾನದಲ್ಲೇ ಬಂತು. ಒಂದು ಬೆಳಕು ಬರ್ತಾ ಇರೋ ಹಾಗೆ, ಆ ಬೆಳಕನ್ನು ನಾನು ಗರ್ಭಕೋಶಕ್ಕೆ ಕಳಿಸ್ತಾ ಇರೋ ಹಾಗೆ, ಅಲ್ಲಿ ಹೋಗ ಎನರ್ಜಿ ಎಲ್ಲ ಮರ್ಜ್ ಆಗ್ತಾ ಇರೋ ಹಾಗೆ ಒಂದು ವಿಷನ್ ಬಂತು. ಓಹ್, ಚಾನಲೈಸ್ ಅಂದರೆ ಹೀಗೆ ಅಂತ ನನಗೆ ಯಾರೂ ಹೇಳಿಕೊಟ್ಟಿಲ್ಲ. ಮಾಡ್ತಾ ಹೋದೆ. ಒಂದು 3-4 ತಿಂಗಳು 4-5 ತಿಂಗಳು ಆಗಿರಬಹುದು. ಆ್ಯಕ್ಚುಲಾಗಿ ಗರ್ಭಕೋಶ ವೆಜೆನೆಯಿಂದ ಆಚೆ ಹೀಗಿತ್ತು. ಪೆಟಿಕೋಟಲ್ಲಿ 2 ಪೀಸ್ ಬಟ್ಟೆ ಹೊಲಿದಿರ್ತಾರಲ್ಲ, ಅಲ್ಲಿಗೆ ಅದು ಡೈರೆಕ್ಟಾಗಿ ಟಚ್ ಆಗಿ ಬ್ಲಡ್ ಡಾಟ್ಸ್ ಇರೋದು ಯಾವಾಗಲೂ, ಸ್ಪಾಟ್ಸ್. ಹಾಗಾಗಿ ನಾ ಪೆಟಿಕೋಟ್ನ ರಿವರ್ಸ್ ಮಾಡಿ ಹಾಕೋತಾ ಇದ್ದೆ, ಅದಕ್ಕೆ ತಗಲ್ದೇ ಇರಲಿ ಅಂತ. ಅಷ್ಟು ಕಷ್ಟದಲ್ಲಿದ್ದೆ ನಾನು. ಅದು ಯಾವಾಗ ಒಳಗೆ ಹೋಯ್ತೋ ಗೊತ್ತಿಲ್ಲ, ಗರ್ಭಕೋಶ ಪೂರ್ತಿ ಒಳಗೆ ಹೋಗಿ ತನ್ನ ಸ್ಥಾನದಲ್ಲಿ ಇದೆ. ಇವತ್ತು ನನಗೆ 72 years. ಈ ಅನುಭವನ ಸಫರ ಮಾಡ್ತಾ ಇದ್ದಾಗ 49 ವರ್ಷ. ಗರ್ಭಕೋಶ ಆರೋಗ್ಯವಾಗಿ ಅವಾಗೇನು ಮಾಡಿದರು, ಪಾಪ್ಸ್ಮಿಯರ್ ಟೆಸ್ಟಲ್ಲಿ ಬಯಾಪ್ಸಿನಲ್ಲಿ 15 ದಿವಸದೊಳಗೆ ತೆಗೆದುಹಾಕಬೇಕು ಅಂತಿದ್ದಿದ್ದು. ನನಗಿವಾಗ 72 ವರ್ಷ. ಇವತ್ತಿಗೂ ಗರ್ಭಕೋಶ ಆರೋಗ್ಯವಾಗಿ ನನ್ನ ಜೊತೆ ಇದೆ. ಸೊ ಸರ್ ಏನಂದ್ರೆ ಮೇಡಮ್ ಮತ್ತೆ ಆಮೇಲೆ ಅದಾದ ಒಂದು ಚಿಕ್ಕಮಂಗ್ಳೂರಿಂದ ಪಾಸ್ ಆಗ್ತಾ ಶಿವಮೊಗ್ಗಕ್ಕೆ ಬಂದು ಹೋದರು ಅವರು. ಆಗ ಬಂದಾಗ ನಾನು ಆಪ್ರೇಷನ್ ಮಾಡಿಸಿಲ್ಲ ಅಂತಲೂ ಹೇಳಿಲ್ಲ, ಮಾಡಿಸಿದ್ದೀನಿ ಅಂತಲೂ ಹೇಳಿಲ್ಲ. ಸಿ ಹೌ ಐ ಅವಾಯ್ಡೆಡ್ ದ ಆಪ್ರೇಷನ್. ಓಕೆ. ಐ ನೋ, ಯು ಡೋಂಟ್ ಟೆಲ್ ಮಿ, ಐ ನೋ, ಬಟ್ ಯು ಹ್ಯಾವ್ ಎ ಡ್ಯೂಟಿ ಟು ಡೂ ಇಟ್. ಏನು ಅಂತಂದರೆ, ಯು ಶುಡ್ ಶೇರ್ ದಿಸ್ ಟು ದಿ ಹೋಲ್ ವರ್ಲ್ಡ್, ದಟ್ ಮೆಡಿಟೇಷನ್ ಈಸ್ ದಿ ಅಲ್ಟಿಮೇಟ್ ಒನ್. ಆಮೇಲೆ ಎಲ್ಲಿ ನಾನು ಪುಷ್ಯ ನರ್ಸಿಂಗ್ ಹೋಮಲ್ಲಿ ತೋರಿಸ್ತಾ ಇದ್ದಿದ್ದು, ನನ್ನ ಮಗಳಿಗೇನೋ ಪ್ರಾಬ್ಲಮ್ ಆಯಿತು ಅಂತಂದ್ಬಿಟ್ಟು ಅವಳನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅವಳಿಗೇನೋ ಪೀರಿಯಡ್ಸ್ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿತ್ತು ಅಂತ ಕರ್ಕೊಂಡು ಹೋಗಿದ್ದೆ. ಆಗ ಅವರು, ಅಯ್ಯೋ ನಿಮಗೆ ಅಲ್ವಾ ನಾ ಬಯಾಪ್ಸಿ ಮಾಡಿಲ್ಲ, ನೀವು ಯಾಕೆ ಆಪ್ರೇಷನ್, ನಿಮ್ಗೆ ಏನಪ್ಪ ನೀವು ವಿದ್ಯಾವಂತರು ಅಲ್ವೋ, ಯಾಕೆ ರಿಪೋರ್ಟ್ ಹೇಳಿಲ್ವ ನಾವು ಯಾತಕ್ಕೆ ತೆಗಿಬೇಕು ಅಂತ, ಯಾಕೆ ಹಂಗೆ ಮಾಡ್ತೀರಾ ನೀವೆಲ್ಲ ಎಜುಕೇಟೆಡ್ ಅಂತ. ಇಲ್ಲ ಮೇಡಮ್, ನಾನು ಐ ಆಮ್ ಎ ಮೆಡಿಟೇಟರ್, ನನಗೆ ಪ್ರಾಬ್ಲಮ್ ಏನು ಸಾಲ್ವ್ ಆಗುತ್ತೆ, ಏನೂ ಸಾಲ್ವ್ ಆಗಲ್ಲ ಅಂತ. ಓಕೆ ಸರ್ ಇಲ್ಲ ಮೇಡಮ್ ಅಂದರೆ ಬೇಕಾದ್ರೆ ಚೆಕ್ ಮಾಡಿ ಅಂತ ಇದು ಮಾಡಿದ್ರೆ, ಸರ್ಪ್ರೈಸ್ಡ್ ಅವರು. ಹಾಗಾಗಿ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೇ ಇಲ್ಲ. ಆಮೇಲೆ ಅವ್ರಿಗೂ ಕೂಡ ತುಂಬ ಶಿ ವಾಸ್ ಸ್ಟನ್ ಆ್ಯಕ್ಚುಲಿ. ಈ ಥರ ಅದೊಂದು ಬಹಳ ಒಂದು ದಿವ್ಯಾನುಭವ ನನಗೆ. ಅದನ್ನು ಪತ್ರಿ ಸರ್ ಹೇಳಿದ್ರು, ಇಡೀ ಪ್ರಪಂಚಕ್ಕೆ ನೀನು ಹೇಳಬೇಕು, ಹೆಣ್ಮಕ್ಳಿಗೆ ಬರೋದೇ ಪ್ರಾಬ್ಲಮ್ಮು ಗರ್ಭಕೋಶದ್ದು, ಮೆನೋಪಾಸ್ ಪ್ರಾಬ್ಲಮ್ಸು, ಹೋಲ್ ಪ್ರಪಂಚಕ್ಕೆ ನೀನು ಈ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಬೇಕು. ಚೆಕ್ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳೋವಂಥ ಧೈರ್ಯ ಇದೆ. ಯಾಕೆಂದರೆ ಈಗ ಯುವರ್ ಯೂಟ್ರಸ್ ಇಸ್ ಸ್ಟಿಲ್ ದೇರ್, ಸೊ ಅನೌನ್ಸ್ ಟು ದಿ ಹೋಲ್ ವರ್ಲ್ಡ್ ದಟ್. ಆಮೇಲೆ ನೀ ಏನು ಮಾಡ್ಕೊಂಡ್ಯೋ ಅದನ್ನು ಹೇಳ್ಕೊಡು, ಕಲಿಸ್ಕೊಡು. ಎಷ್ಟೋ ಜನಕ್ಕೆ ತೊಂದರೆ ಇರುತ್ತೆ, ಅವರೆಲ್ಲರೂ ಲೆಟ್ ದೆಮ್ ಕಮ್ ಔಟ್ ಅಂತ. ಸೊ ಹಾಗಾಗಿ ಆವತ್ತಿಂದ ನಾನು ಗ್ರ್ಯಾಜುಯೇಷನ್ ಬೇರೆ ಮೈಂಡ್ ಪವರಲ್ಲಿ ಮಾಡಿದ್ರಿಂದ ಆಟೋ ಸಜೆಷನ್ನು, ಸಬ್ಕಾನ್ಷಿಯಸ್ ಮೈಂಡು, ಟೆಲಿಪತಿ, ಇದನ್ನೆಲ್ಲ ನಾನು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಹೇಳ್ಕೊಡ್ತಾ ಹೋದೆ. ನಾನೇನೊಂದು 11,000 ರೂಪಾಯಿ ಕೊಟ್ಟ ಕೋರ್ಸ್ ಏನು ಮಾಡಿದ್ನೋ ಅದರಲ್ಲೂ ಹೇಳದೇ ಇರೋವಂಥ, ನಾವೇ ಅಭ್ಯಾಸ ಮಾಡಿ ಹೇಳದೇ ಇರೋವಂಥ ಒಂದು ಹೊಸ ರೆಸಲ್ಯೂಷನ್ ಹೇಳ್ತಾ ಶುರು ಮಾಡಿದೆ ನಾನು, ಕ್ರಿಯೇಟಿವ್ ಆಗಿ ನಾನೇ. ಬಟ್ ದಟ್ ವರ್ಕ್ಡ್ ಔಟ್. ಅದೇನು ಹೇಳ್ತಾ ಇದ್ದೆ ನಾನು ಅಂದರೆ, ದಿನಾನು ಪತ್ರಿ ಸರ್ ಹೇಳ್ದಂಗೆ 2 ಗಂಟೆ ಕಾಲ ಧ್ಯಾನ, ಚಾನಲೈಸಿಂಗ್ ದ ಎನರ್ಜಿ, ರೆಸಲ್ಯೂಷನ್ಸು, ಸಂಕಲ್ಪಗಳೆಲ್ಲ ಹೇಳ್ತಾ ಇದ್ದಾಗ ನಾನೇನು ಹೇಳ್ತಾ ಇದ್ದೆ, ಸಬ್ಕಾನ್ಷಿಯಸ್ ಮೈಂಡ್, ಯು ಆರ್ ಮೈ ಫ್ರೆಂಡ್ ಆ್ಯಂಡ್ ಗೈಡ್, ಯು ಆರ್ ಮೈ ಬೆಸ್ಟ್ ಡಾಕ್ಟರ್ ಆನ್ ದಿಸ್ ಅರ್ತ್, ಯು ನೋ ದಿ ಒರಿಜಿನಲ್ ಪ್ಲೇಸ್ ಆಫ್ ಮೈ ಪ್ರೊಲ್ಯಾಪ್ಸ್ಡ್ ಯೂಟ್ರಸ್, ಯು ಆರ್ ರೀಪ್ಲೇಸಿಂಗ್ ಇಟ್ ಇನ್ ಇಟ್ಸ್ ಒರಿಜಿನಲ್ ಪ್ಲೇಸ್ ಹೆಲ್ತಿಲಿ ಅಂತ ನಾನು ಸಂಕಲ್ಪ ರೆಸಲ್ಯೂಷನ್ ಮಾಡಿ ಇಟ್ ಹ್ಯಾಸ್ ಡನ್ ಇಟ್ಸ್ ಜಾಬ್.
ಎಷ್ಟು ಡ್ಯೂರೇಷನ್ ಬೇಕಾಯ್ತು ಮೇಡಮ್? ಎಷ್ಟು ಒಂದು 4-5 months ಆಗಿ ತಗೊಂಡಿರ್ಬೋದು. ಡೈಲಿ 2 hours ಈ ಥರ ಡೈಲಿ 2 hours ಮೆಡಿಟೇಷನ್ ಮಾಡಿ ಈ ಸಂಕಲ್ಪ ಹೇಳ್ತಾ ಇದ್ದೆ ನಾನು. ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಆಧ್ಯಾತ್ಮಕ್ಕೆ ಮಾತ್ರ ಹೇಳ್ತಾ ಇದ್ವಲ್ಲ, ನಾನು ಯು ಆರ್ ಮೈ ಬೆಸ್ಟ್ ಡಾಕ್ಟರ್ ಆನ್ ದಿಸ್ ಅರ್ತ್ ಅಂತ ನಾನೇ ಹೊಸದಾಗಿ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಕೆಲವೆಲ್ಲ ರಿಸರ್ಚ್ ಥರ ಮಾಡೋಕ್ಕೆ ಶುರು ಮಾಡಿದೆ. ಕೆಲವು ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ರೆಸಲ್ಯೂಷನ್ಸ್ ಯಾವ ಥರ ಮಾಡಬೇಕು, ಟೆಲಿಪತಿನಲ್ಲಿ ಯಾವ ಥರ ಕನೆಕ್ಟ್ ಮಾಡೋದು, ಮಾಸ್ಟರ್ಸಿಗೆ ಕನೆಕ್ಟ್ ಮಾಡೋದು ಹೇಗೆ, ಇದನ್ನೆಲ್ಲ ಕೆಲವು ನಾನೇನು ಮಾಡಿಕೊಂಡೆ. ಅದನ್ನು ಬೇರೆಯವ್ರಿಗೂ ಹೇಳ್ಕೊಡ್ತಾ ಹೋದೆ. ಹಾಗಾಗಿ ಎಷ್ಟೊಂದು ಜನಕ್ಕೆ ಮೈಗ್ರೇನ್ ಹೆಡ್ಡೇಕ್ ಹೋಯಿತು ಈ ಥರ ಡಾಕ್ಟರ್ ಅನ್ನೋದು ಹೇಳ್ಕೊಂಡು ಶುರು ಮಾಡಿದ್ಮೇಲೆ ಧ್ಯಾನ. ಹಾಗಾಗಿ ವಸಂತ ಅಂತ ಒಬ್ಬರು ಇದ್ದರು ನಮ್ಮ ಬೀದಿನಲ್ಲೇ, ಅವ್ರಿಗೆ 30 ವರ್ಷದ ಮೈಗ್ರೇನ್ ತಲೆನೋವು ಹೊರಟೋಯ್ತು. ಫಸ್ಟ್ ನಮ್ಮನೆಗೆ ಧ್ಯಾನಕ್ಕೆ ಬರ್ತಾಯಿದ್ರು. ಆಗ ಅವರು ಧ್ಯಾನ ಮಾಡ್ತಾ ಇದ್ದಾಗ ಹೇಳಿದ್ದೆ ನಾನು, ಏನೇ ಹಿಂಸೆ ಆದರೂ ತೊಂದರೆ ಆದರೂ ಕಣ್ಣು ತೆಗಿಬಾರ್ದು ಅಂತ. ಅವ್ರಿಗೊಂದು ಅನುಭವ ಆಯಿತು. ಇದು ಯಾಕೆ ಹೇಳ್ತೀನಿ ಅಂದರೆ ಧ್ಯಾನದಲ್ಲಿ ಬೇರೆಯವ್ರಿಗೂ ಅನುಭವ ಆಗುತ್ತೆ. ಅವ್ರಿಗೆ ಇಲ್ಲಿಂದ ಯಾರೋ ಒಬ್ಬರು ವ್ಯಕ್ತಿ ಇಲ್ಲಿ ಮುಂದೆ ನಿಂತ್ಕೊಂಡು ಇಲ್ಲಿಂದ ಒಂದು ರಾಡ್ ಹಾಕ್ಬಿಟ್ಟು ಕಿವಿಯಿಂದ ತೆಗೆದಂಗೆ ಆಯ್ತಂತೆ. ತುಂಬ ನೋವಾಗ್ತಾ ಇತ್ತು. ನೀವು ಕಣ್ಣು ತೆಗಿಬೇಡ ಅಂದ್ರಲ್ಲ, ಅದಕ್ಕೆ ತೆಗಿಲೇ ಇಲ್ಲ, ಹಾಗೇ ಇಟ್ಕೊಂಡಿದ್ದೆ. ಭಾಳ ನೋವಾಯಿತು ನನಗೆ, ಈಗಲೂ ನಂಗೆ ನೋವಾಗ್ತಾ ಇದೆ ಅಂತ ನನಗೆ ಹೇಳುವಾಗಲೂ ಕಣ್ಣು ತೆಗೆದಿರಲಿಲ್ಲ. ನೀವು ಓಕೆ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ನೀವು ಕಣ್ಣು ತೆಗೀರಿ ಅಂತೇಳಿ. ಅದಾದ ಅನುಭವ ಆದಮೇಲೆ ಮೈಗ್ರೇನ್ ಹೆಡ್ಡೆ ಕೊಟ್ಟೋಯ್ತು. ಅವರು ಎಷ್ಟೋ ಜನಕ್ಕೆ ಹೇಳೋಕ್ಕೆ ಶುರು ಮಾಡಿದ್ರು, ಧ್ಯಾನದಲ್ಲಿ ತಲೆನೋ ಹೋಗುತ್ತೆ ಶುರು ಮಾಡಿದ್ರು. ಅವರ ಮಕ್ಕಳೆಲ್ಲ ಧ್ಯಾನಕ್ಕೆ ಬಂದರು. ಆ ಥರ ಧ್ಯಾನ ಪ್ರಚಾರ ಇದಾಯಿತು. ಹಾಗಾಗಿ ಬಹಳ ನನ್ನ ಜೀವನದಲ್ಲಾಗಿರುವಂಥ ಒಂದು ಅನುಭವ ಅಂತಂದರೆ, ಈ ಯುಟ್ರಸ್ಸು ಪ್ರೊಲ್ಯಾಪ್ಸ್ಡ್ 4th degree ಯುಟ್ರಸ್ ಹ್ಯಾಸ್ ಗಾನ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪ್ಲೇಸ್ ಆ್ಯಂಡ್ ಈಸ್ ಹೆಲ್ತಿ ಅನ್ನೋದು ಒಂದು. ಇನ್ನೊಂದು ಅನುಭವ ನನಗಾಗಿದ್ದು ಅಂತಂದರೆ, ಗಂಟ್ಲ ಮೇಲೆ ಗಂಟ್ಲು ನೋವು ಬಂದಿತ್ತು. ಆ್ಯಪ್ಸಿಸ್ ಆಗಿಬಿಟ್ಟು ಕುರು ದಪ್ಪ ಆಗಿಬಿಟ್ಟು ಬರ್ಸ್ಟ್ ಆಗಿಬಿಟ್ಟು ತುಂಬ ಜ್ವರ ಇನ್ಫೆಕ್ಷನ್ ಆಗಿ ಮಲಗಿದ್ರೆ ಕಿವಿನಲ್ಲಿ ಕಣ್ಣಲ್ಲಿ ಮೂಗಲ್ಲೆಲ್ಲ ರಕ್ತ ಬಂದುಬಿಟ್ಟಿದೆ. ನನಗೆ ಗೊತ್ತಾಗಿಲ್ಲ, ಅದು ಜ್ವರ ಸಿಕ್ಕಾಪಟ್ಟೆ 104 ಡಿಗ್ರಿ ಹೊಡಿತಿತ್ತು. ನಮ್ಮ ತಾಯಿ ಬಂದು, ಯಾಕೆ ಕಣ್ಣು ಕಿವಿಲೆಲ್ಲ ರಕ್ತ, ಏನಾಯ್ತೆ ನಿನಗೆ, ಎಚ್ಚರ ಇದೆಯೋ ಜ್ಞಾನ ಇದೆಯೋ ಇಲ್ವೋ ಅಂತ ಮಾಡ್ತಾರೆ. ಆದರೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ನಮ್ಮ ಮನೇಲಿ ಯಾರೂ ಇಲ್ಲ. ನಮ್ಮ ಹಸ್ಬೆಂಡ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ತಂದೆ ಕಣ್ಣು ಕಾಣಿಸಲ್ಲ, ಅವರೇನು ಮಾಡೋಕ್ಕಾಗಲ್ಲ. ನಮ್ಮ ಅತ್ತೆ ಇದ್ದರು, ಅವ್ರಿಗೆ ಹುಷಾರಿರಲಿಲ್ಲ. ನನ್ನ ಮಗುನ ಬೇರೆ ಬಿಟ್ಟು ಹೋದರೆ ಯಾರೂ ಕರ್ಕೊಂಡು ಹೋಗೋರು ಇಲ್ಲ. ನಮ್ಮ ತಾಯಿ ತಕ್ಷಣ ನಮ್ಮ ಬ್ಯಾಂಕಿಗೆ ಫೋನ್ ಮಾಡಿದ್ರು, ಡಿವಿಷನಲ್ ಆಫೀಸಿಗೆ ಫೋನ್ ಮಾಡಿಬಿಟ್ಟು, ನೋಡಿ ನಿಮ್ಮ ಆಫೀಸರ್ಗೆ ಕಣ್ಣು ಕಿವಿಲೆಲ್ಲ ರಕ್ತ ಸುರಿಸ್ಕೊಂಡು ಮಲಗಿದ್ದಾಳೆ, ಅವಳಿಗೆ ಏನು ಮಾಡಬೇಕು ನಂಗೆ ಗೊತ್ತಾಗಲ್ಲ, ನಾವು ಹೊಸದಾಗಿ ಬೇರೆ ಕುವೆಂಪು ನಗರಕ್ಕೆ ಬಂದಿದ್ದೀವಿ, ಏನು ಮಾಡಬೇಕು ನಂಗೆ ಗೊತ್ತಿಲ್ಲಪ್ಪ, ಅದು ಏನು ಮಾಡ್ತಿರೋ ಮಾಡಿ ನೀವು. ತಕ್ಷಣ ನನ್ನ ಕೊಲಿಗೂ ಪ್ರಸಾದ್ ಅನ್ನೋರು ಇನ್ನೊಬ್ಬರು ಕಾರ್ ತೊಗೊಂಡು ಬಂದರು. ನಾನು ಕರ್ಕೊಂಡು ಸಂಕಲ್ಪ ಕ್ಲಿನಿಕ್ಕಿಗೆ ಕರ್ಕೊಂಡೋದ್ರೆ ಇಷ್ಟೊಂದು ಜ್ವರ ಇದೆ, ನಾವು ಆಪ್ರೇಷನ್ ಮಾಡೋಕ್ಕಾಗಲ್ಲ, ಜ್ವರ ಕಡಿಮೆ ಆಗೋಕ್ಕೆ ಇಂಜೆಕ್ಷನ್ ಕೊಡ್ತೀವಿ, ಜ್ವರ ಕಡಿಮೆ ಆದಮೇಲೆ ಬನ್ನಿ ಅಂತ ಒಂದು ಇಂಜೆಕ್ಷನ್ ಕೊಟ್ಟರು. ಅವ್ರು ನಮ್ಮನ್ನು ಕರ್ಕೊಂಬಂದು ಅವರೇ ಎತ್ತು ನನ್ನನ್ನು ಮಲಗಿಸಿದ್ರು, ಹೊರಟೋದ್ರು. 2 daysಗೆ ಜ್ವರ ಕಡಿಮೆ ಆಯಿತು. ತಿರುಗಿ ಅವ್ರು, ಮೇಡಮ್ ನೀವೇನು ಹೋಗೋಕ್ಕೆ ಹೋಗಬೇಡಿ, ನಿಮ್ಮಲ್ಲಿ ಯಾರೂ ಇಲ್ಲ ಕರ್ಕೊಂಡು ಹೋಗೋಕ್ಕೆ, ನಾವೇ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಅವರಿಬ್ಬರೇ ಬಂದು ತಿರುಗಿ ಮಾರುತಿ ವ್ಯಾನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮಾಡಿದ್ರೆ, ಇಲ್ಲ ಇದು ಆಪ್ರೇಷನ್ ಮಾಡ್ಬೋದು ಇವತ್ತು ಅಂತ ಹೇಳಿದ್ರು. ಆಪ್ರೇಷನ್ ಮಾಡೋ ಹೊತ್ತಿಗೆ 2 ಗಂಟ್ಲಲ್ಲಿ ಇರೋ ಟ್ರಾನ್ಸಲೈಟಿಸ್ ತೆಗಿಯೋದು ಜೊತೆಗೆ ಕಿರ್ನಾಲ್ಗೆ ಚಿಕ್ಕದು ಮಾಡಬೇಕು, ಇದು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಸೊ ಆಪ್ರೇಷನ್ ಮಾಡುವಾಗ ಕಿರ್ನಾಲ್ಗೇನು ಸ್ನಿಪ್ ಮಾಡಿದ್ದಾರೆ, ಅಂದರೆ ಒಂದು ಚೂರು ತೆಗೆದುಬಿಟ್ಟಿದ್ದಾರೆ. ಆಮೇಲಿಂದ ಐಸ್ ಕ್ರೀಮ್ ಮಾತ್ರ ತಿನ್ನಬೇಕು ಅಂದರು. 2 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಅದೆಲ್ಲ ಆಯಿತು, ಬಂದೆ. ನಂಗೆ ಧ್ವನಿ ಇದೆಯೋ ಇಲ್ಲ ಅಂತ ಗೊತ್ತಾಗಿಲ್ಲ. ಮನೆಗೆ ಬಂದು ವಾಸಿ ಆದಮೇಲೆ ಚೆಕಪ್ಗೆ ಹೋಗಬೇಕಿತ್ತು 5th day. ಆವತ್ತು ಹೋಗ್ತೀನಿ, ಮಾತಾಡೋಕ್ಕೆ ಹೋಗ್ತೀನಿ, ವಾಯ್ಸೇ ಬರ್ತಾ ಇಲ್ಲ. ಏನು ಮಾತಾಡೋಕ್ಕೆ ಹೋದ್ರೆ ಆಗ್ತಾ ಇಲ್ವಲ್ಲ ಅಂತ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಹಿಂಗಂತಂದೆ, ವಾಯ್ಸಾ, ಅದಿರಲ್ಲ, ಅದು ಇಟ್ ಈಸ್ ಲೈಕ್ ದಟ್ ಓನ್ಲಿ, ಯು ವಿಲ್ ಹ್ಯಾವ್ ಟು ಮ್ಯಾನೇಜ್ ಲೈಕ್ ದಟ್ ಅಂದರು. ನಾನು ತಕ್ಷಣ ಪೆನ್ ಕೊಡಿ ಬಂದು ಇಸ್ಕೊಂಬಿಟ್ಟು, ವೈ ಡೋಂಟ್ ಐ ಹ್ಯಾವ್ ವಾಯ್ಸ್ ಆಫ್ಟರ್ ಆಪ್ರೇಷನ್ ಅಂತ ಕೇಳಿದೆ. ಎಸ್, ಅದು ಕಿರ್ನಾಲ್ಗೆ ಸ್ನಿಪ್ ಮಾಡಿದ್ದೀವಿ, ಅದಕ್ಕೆ ಓವಿಲೆಕ್ಟಮಿ ಅಂತೀವಿ, ಅದನ್ನು ಮಾಡಿರೋದ್ರಿಂದ ಸ್ವಲ್ಪ ಇರಲ್ಲ, ಹಾಗೆ ಮ್ಯಾನೇಜ್ ಮಾಡಬೇಕು ಅಂದರು. ನನಗೆ ದಿಗ್ಭ್ರಮೆ ಆಗೋಯ್ತು ನನಗೆ. ಯಾಕಂದ್ರೆ ನಾನು ಐ ಎಮ್ ಎ ಡೆವಲಪ್ಮೆಂಟ್ ಆಫೀಸರ್ ಇನ್ ಕೆನರಾ ಬ್ಯಾಂಕ್. ನನ್ನ ಕೆಲಸನೇ ಮಾನಿಟ್ರಿಂಗು ಅಥವಾ ಒಂದು ಕೋಆರ್ಡಿನೇಟ್ ಮಾಡೋವಂಥದ್ದು. ಮಾತೇ ಆಡೋ ಹಂಗಿಲ್ಲ ಅಂತಂದರೆ ಏನಪ್ಪ ಈ ಥರ ಆಗೋಯ್ತಲ್ಲ ಅಂತ ತಕ್ಷಣ ನಮಗೆ ಬಂತು, ಧ್ಯಾನ ಇದು ಮಾಡ್ಕೊಳ್ಳೋದು ಅಂತ ಸ್ಟಾರ್ಟೆಡ್ ಟೆಲ್ಲಿಂಗ್. ಗಂಟ್ಲಲ್ಲಿ ಯಾವ ಕಿರ್ನಾಲ್ಗಿರಲಿ, ನಾನು ಒಳ್ಳೆ ಹಾಡ್ತಾ ಇದ್ದೆ. ನಾನು ಕೆನರಾ ಬ್ಯಾಂಕದ್ದು ಯಾವ ಫಂಕ್ಷನ್ನಲ್ಲಾದರೂ ನನ್ನದೇ ಇನ್ವೊಕೇಶನ್, ನನ್ನದು ಮತ್ತು ಇನ್ನೊಬ್ಳಿದ್ದು. ಅಂಥದ್ದು ಈ ಥರ ಆಗೋಯ್ತಲ್ಲ ಅಂತ ನಾನು ಡಾಕ್ಟರ್ ಹೇಳ್ತಿದ್ದಲ್ಲ, ಆ ಥರ ಯು ಸಬ್ಕಾನ್ಷಿಯಸ್ ಮೈಂಡ್, ಯು ಆರ್ ಮೈ ಬೆಸ್ಟ್ ಡಾಕ್ಟರ್ ಆನ್ ದಿಸ್ ಅರ್ತ್. ಏನು ಆಪ್ರೇಷನ್ ಮಾಡಿದಾರೋ, ಯಾವ ತೆಗ್ದಿದ್ದಾರೋ, ಯಾವ ಅಂಗಾನೇನು ಅದೇನಾರ ಮಾಡಿರಲಿ, ಯು ಆರ್ ಗೆಟಿಂಗ್ ಮೀ ಬ್ಯಾಕ್ ಮೈ ವಾಯ್ಸ್ ಅಂತ 3 ತಿಂಗಳು ಮಾಡಿದೆ ನೋಡಿ, ವಾಯ್ಸ್ ಬಂತು. ಈಗ ಹಾಡು ಹೇಳೋಕ್ಕಾಗಲ್ಲ, ಪ್ರೇಯರ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ಪಿಚ್ ಚೇಂಜ್ ಆದರೆ ಹೇಳೋಕ್ಕಾಗಲ್ಲ. ಇದು ಒಂದೇ ಪಿಚ್ಚಲ್ಲಿ ನಂಗೆ ಮಾತಾಡೋಕ್ಕಾಗೋದು. ಅದಾದ ಮೇಲೆ ಒಟ್ಟು ನಾನು ಇದುವರೆಗೂ 2,500 ಉಪನ್ಯಾಸ ಮಾಡಿದ್ದೀನಿ.
ಸೊ ಸಬ್ಕಾನ್ಷಿಯಸ್ ಮೈಂಡು, ಧ್ಯಾನ, ಚಾನಲೈಸಿಂಗ್ ದ ಎನರ್ಜಿ ಅದೆಲ್ಲ ಮಾಡೋ ಮೂಲಕ ನಂದು ಬರೋಕ್ಕೆ ಸಾಧ್ಯ ಇಲ್ಲ ಅಂತಂದಿರೋ ವಾಯ್ಸು ನನಗೆ ವಾಪಸ್ ಬಂತು. ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಮೇಡಮ್. ಇಲ್ಲಿ ನನಗೊಂದು ಪ್ರಶ್ನೆ ಮೇಡಮ್, ನೀವು ಸ್ಟಾರ್ಟಿಂಗು ಹೇಳಿದ್ರಿ ಅಂದರೆ ಒಂದು ಗರ್ಭಕೋಶ ರಿಲೇಟೆಡ್ ನಿಮ್ಗೆ ಇಶ್ಯೂ ಇದ್ದಾಗ ಪತ್ರಿ ಸರು ಫೋನ್ ಮಾಡಿಬಿಟ್ಟು ನಾಟ್ ರಿಕ್ವೈರ್ಡ್ ಅಂತ ಹೇಳಿದರೆ, ನೆಕ್ಸ್ಟ್ ಮತ್ತೆ ಗಂಟಲಲ್ಲಿ ಪ್ರಾಬ್ಲಮ್ ಆದಾಗ ನಿಮಗೆ ವೈ ಡಿಂಟ್ ಯು ಸ್ಟಾಪ್ ದ ಆಪರೇಷನ್ ಅಟ್ ದಟ್ ಟೈಮ್? ಆಗ ನನಗೆ ಈ ಗಂಟ್ಲ ಆಪರೇಷನ್ ಫಸ್ಟ್ ಆಗಿದ್ದು, ಗಂಟ್ಲದು, ಅದಾದ್ಮೇಲೆ ಇದ್ರದ್ದಾಗಿರೋದು. ಆ ಟೈಮ್ನಲ್ಲಿ ಧ್ಯಾನ ಗೊತ್ತಿತ್ತು ನನಗೆ, ಆದರೆ ಸಂಕಲ್ಪ, ಸಬ್ಕಾನ್ಷಿಯಸ್ ಮೈಂಡ್ ಅವೆಲ್ಲ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಆಗಿದ್ದು ಗಂಟಲ್ದು ಫಸ್ಟ್ ಇಶ್ಯೂ ಆಗಿದ್ದು. ಅದಾದ್ಮೇಲೆ ನಾವು ಶಿವಮೊಗ್ಗಕ್ಕೆ ಹೋಗಿದ್ದು. ಹಾಗಾಗಿ ಆಪರೇಷನ್ ಮಾಡಿಸ್ಕೋಬಾರ್ದು ಅವೆಲ್ಲ ನನಗೇನು ಗೊತ್ತಿಲ್ಲ. ಏನಾಗಬೇಕೋ ಹೋದ್ವಿ, ಮಾಡಿಬಿಟ್ರು. ಬಟ್ ಏನೋ ಆಗೋಯ್ತು ಅಂತ ನನಗೆ ದೇವರೇ ನನಗೆ ಗಂಟ್ಲು ವಾಯ್ಸ್ ಕೊಡಪ್ಪ. ಧ್ಯಾನ ಗೊತ್ತಿದ್ರಿಂದ ಧ್ಯಾನದಲ್ಲಿ ಕೇಳ್ಕೊಳ್ಳೋದು, ನನ್ನ ವಾಯ್ಸ್ ವಾಪಸ್ ಬರ್ತಾ ಇದೆ ವಾಪಸ್ಸು ಅಂತ ಹೇಳ್ಕೊತಾ ಇರೋದಷ್ಟೇ. ಈವನ್ ನಾನು ಕೆನರಾ ಬ್ಯಾಂಕಿಗೆ ಸೇರಿಕೊಳ್ಳುವಾಗ ಎಲ್ರಿಗೂ ಅಲ್ಲಿ ಈ ಕಡೆ ಸಿಟಿ ಮಾರ್ಕೆಟು, ಈ ಕಡೆ ಕಾರ್ಪೊರೇಷನ್ನು. ಥಾಟ್ಸ್ ಅನ್ನೋದನ್ನು, ಥಾಟ್ ಬಗ್ಗೆ ಪತ್ರಿ ಸರ್ ಸುಮಾರು ಸಲ ಹೇಳಿದ್ರಲ್ಲ, ನನಗೆ ಆವಾಗ ಗೊತ್ತಿರಲಿಲ್ಲ. ಸೊ ಕೆನರಾ ಬ್ಯಾಂಕಿಗೆ ಜಾಯಿನ್ ಆಗುವಾಗ 72ನಲ್ಲಿ ಇದು ನಡೆದಿದ್ದು. ಈ ಕಡೆಯಿಂದ ಬಸ್ ಬರ್ತಾ ಇದೆಯಾ ಅಂತ ಸಿಟಿ ಮಾರ್ಕೆಟಿಂದ ನೋಡೋದು, ಈ ಕಡೆಯಿಂದ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ನೋಡೋದು. ಒಂದು ಸಲನಾದರೂ ನೆಗೆಟಿವ್ ಥಾಟ್ ಬಂದಿಲ್ಲ ನನಗೆ. ಎಷ್ಟು ಚೆನ್ನಾಗಿರುತ್ತಲ್ವ ಈ 5 ಮಹಡಿ ಇರೋ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿದ್ರೆ ಬಸ್ ಬಂತ ನೋಡು, ಅಷ್ಟೇ ನಾನು ಮಾಡ್ತಾ ಇದ್ದೆ. ಅದು ಎಷ್ಟು ಸಲ ಕೆನರಾ ಬ್ಯಾಂಕು ಅಂತ ಇದ್ದೆ ಅಂದರೆ ಇದಕ್ಕೆ ನನ್ನ ಕಣ್ಣಲ್ಲಿ ಚಿತ್ರ ಬರೋಕ್ಕೆ ಶುರುವಾಗ್ಬಿಟ್ಟಿತ್ತು. ಕಣ್ಣು ಮುಚ್ಚಿದ್ರೆ 5 ನೋಡಿ ಈಗಲೂ ಬರ್ತಾ ಇದೆ, 5 ಮಹಡಿ ಇರೋದು ಬಿಲ್ಡಿಂಗ್ ಬರೋದು. ಸೊ ಆ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಏನು ಹೇಳ್ತೀವೋ ಅದನ್ನು ನಾನು ಸದಾ ಧ್ಯಾನ ಮಾಡ್ದಂಗಾಗಿ ಇಟ್ ಮೆಟೀರಿಯಲೈಸ್ಡ್. ಯಾವತ್ತೂ ನನಗೆ ನೆಗೆಟಿವ್ ಆಗಿ ಆಲೋಚನೆ ಬಂದಿಲ್ಲ. ಸೊ ಅಲ್ಲಿ ಪತ್ರಿ ಧ್ಯಾನ ಇಂಟ್ರೊಡ್ಯೂಸ್ ಆದಮೇಲೆ ಜಸ್ಟ್ ಎ ಥಾಟ್, ನನಗೆ ಸರಿ ಹೋಗ್ತಾ ಇದೆ ವಾಯ್ಸು, ನನಗೆ ವಾಯ್ಸ್ ಬರ್ತಾ ಇದೆ ಅಷ್ಟೇ. ಬಟ್ ಈ ಆಪ್ರೇಷನ್ ಆಗಿದ್ದು 2002ನಲ್ಲಿ, ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು ನಡೆದಿದ್ದು. ವಂಡರ್ಫುಲ್. ಸೊ ಪತ್ರಿ ಸರ್ ನನ್ನ ಮೇಡಮ್ 97ನಲ್ಲಿ ನೀವು ಮೈಸೂರಲ್ಲಿ ನೋಡಿದಾಗ ಫಸ್ಟು ಸಿಡುಕು ಮನುಷ್ಯ ಆ ಥರ ನಿಮ್ಗೆ ಅನಿಸಿತ್ತು. ಆಮೇಲೆ ಇಯರ್ಸ್ ನೀವು ಎಷ್ಟೊಂದು ವರ್ಷಗಳು ಅವ್ರ ಹತ್ರ ಟ್ರಾವೆಲ್ ಮಾಡ್ತಾಗ ನಿಮ್ಮ ಒಪಿನಿಯನ್ ಎಷ್ಟು ಚೇಂಜ್ ಆಗಿರುತ್ತೆ ಪತ್ರಿ ಸರ್ ಬಗ್ಗೆ ನಿಮ್ಮ ಜರ್ನಿ ನೋಡಿದಾಗ. ಪತ್ರಿ ಸರಲ್ಲಿ ಅಫ್ಕೋರ್ಸ್ ಅವರಲ್ಲಿ ಎಲ್ಲ ಇಷ್ಟ ಆಗುತ್ತೆ ಮೇಡಮ್. ಪತ್ರಿ ಸರಲ್ಲಿ ಇದು ಇಷ್ಟ, ನನಗೆ ಇದು ಇಷ್ಟ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ವೆನ್ ಯು ಆಸ್ಕ್ ಮೀ. ಸೊ ಬಟ್ ಕೆಲವರಿಗೆ ಭಾಳ ಇಷ್ಟ ಆಗಿರುತ್ತೆ ಸರ್ ನೆನೆಸ್ಕೊಂಡ ತಕ್ಷಣ, ಈ ಕ್ವಾಲಿಟಿ ಭಾಳ ಇಷ್ಟ ನನಗೆ, ಅಥವಾ ಈ ಕ್ವಾಲಿಟಿಯಿಂದ ನಾನು ಸರಿಂದ ಇನ್ಸ್ಪೈರ್ ಆಗ್ತಾ ಇರ್ತೀನಿ. ಪತ್ರಿ ಸರ್ ಅಂದರೆ ಇದು ಅಂತ ಎಷ್ಟೋ ಜನಕ್ಕೊಂದು ಅಟ್ರಾಕ್ಟಿವ್ ಪಾಯಿಂಟ್ಸ್ ಇರುತ್ತೆ. ಪತ್ರಿ ಸರ್ ನೆನೆಸ್ಕೊಂಡ ತಕ್ಷಣ ಇದು ನನಗೆ ಭಾಳ ಇಷ್ಟ ಅವರಲ್ಲಿ ಅನ್ನೋ ಒಂದು ಅಂಶಗಳು ನಿಮಗೇನು ಅನಿಸುತ್ತೆ ಮೇಡಮ್ ಸರ್ ನೆನೆಸ್ಕೊಂಡಾಗ? ಪತ್ರಿ ಸರ್ದು ಮೈಸೂರು ಜಗನ್ಮೋಹನ ಪ್ಯಾಲೇಸಲ್ಲಿ ಧ್ಯಾನ ಮಹಾಯಜ್ಞ ಮಾಡಿದಾಗ ಪತ್ರಿ ಸರ್ ಬಂದಿದ್ದರು. ನಾವು ಮೈಸೂರಿನಲ್ಲಿ ನಾವೇ ಮಾಡಿದ್ರು ಕೂಡ ನಂಗೆ ವೇದಿಕೆ ಮೇಲೆ ಕೂತ್ಕೋಬೇಕು ಅನ್ನೋ ಒಂದು ಇಚ್ಛೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ನಾನು ಫಸ್ಟ್ ರೋನಲ್ಲಿ ಕೂತ್ಕೊಂಡಿದ್ದೆ. ಈಗ ಕರೆದ್ರು ಅಂದರು, ಹೋದ ತಕ್ಷಣ ಸಿಟ್ ಅಂದರು. ನಾನು ಪತ್ರಿ ಸರ್ ಪಕ್ಕ ನನ್ನನ್ನು ಯಾಕೆ ಕೂಡಿಸ್ಕೊತಾ ಇದ್ದಾರೆ, ಧ್ಯಾನ ಯಜ್ಞ ಅಂದ್ರೆ ಅವರಲ್ವ ಮಾಡಬೇಕು. ಸ್ಟಾರ್ಟ್ ಅಂತಂದರು. ಆಮೇಲೆ ಹೇಳಿ ಸರ್ ಮೀ ಅಂತಂದರೆ ಹೂ ಎಲ್ಸ್ ಯು ಸ್ಟಾರ್ಟ್, ದಿಸ್ ಈಸ್ ಮೈಸೂರು, ದಿಸ್ ಈಸ್ ಯುವರ್ ಜ್ಯೂರಿಸ್ಟಿಕ್ಷನ್, ಯು ಶುಡ್ ಸ್ಟಾರ್ಟ್ ಅಂತ. ಆಮೇಲೆ ಆ ಕಾರ್ಯಕ್ರಮದಲ್ಲೇನೇ ಧ್ಯಾನ ಕರ್ನಾಟಕ ಮಾಡೋಕ್ಕೆ ನಿನ್ನನ್ನು ನಾನು ಚೂಸ್ ಮಾಡಿದ್ದೀನಿ, ಬಿಕಾಸ್ ಯು ಆರ್ ದಿ ರೈಟ್ ಪರ್ಸನ್ ಅಂತ ಒಂದು ಶಾಲು ಹೊದಿಸ್ಬಿಟ್ಟು ಹಗ್ ಮಾಡಿದ್ರು. ಆ ಫೋಟೋ ಇದೆ. ಮಾಡಿಬಿಟ್ಟು ಧ್ಯಾನ ಕರ್ನಾಟಕ ಮಾಡೋಕ್ಕೆ ನಿನ್ನ ಪಾತ್ರ ಬಹಳ ದೊಡ್ಡದು, ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಯು ದಟ್ ಯು ವಿಲ್ ಡೂ ಇಟ್, ಇಟ್ಸ್ ಓನ್ಲಿ ಯು ಹೂ ಹ್ಯಾಸ್ ಟು ಡೂ ಇಟ್, ದಿಸ್ ಈಸ್ ಯುವರ್ ಜ್ಯೂರಿಸ್ಟಿಕ್ಷನ್, ಯು ಡೂ ಇಟ್ ಅಂತ. ಓಕೆ. ಆವತ್ತು ಭಾಳ ಖುಷಿ ಆಗ್ಬಿಟ್ಟು ನನ್ನ ಮೇಲೆ ಇಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರಲ್ಲ, ಹಾಗಾದ್ರೆ ನಾನು ಇನ್ನೂ ತುಂಬ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಸರಿಯಾಗಿ ನಮ್ಮ ಮನೆಯವರು ತುಂಬ ಸಹಕಾರ ಮಾಡಿದ್ರು. ಎಕ್ಸಲೆಂಟ್. ಓಕೆ. ಈ ವೇದಿಕೆಯಲ್ಲಿ ನಾನು ನಮ್ಮ ಯಜಮಾನರಿಗೆ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಾಟ್ ಎವರ್ ಐ ಆಮ್ ಟುಡೇ ಈಸ್ ಬಿಕಾಸ್ ಆಫ್ ದೇರ್ ಕೋಆಪ್ರೇಷನ್, ದೇರ್ ಎನ್ಕರೇಜ್ಮೆಂಟ್. ಎಕ್ಸಲೆಂಟ್ ಮೇಡಮ್. ಸೊ 1 or 2 more ಎಕ್ಸಾಂಪಲ್ಸ್ ಯುವರ್ ಜರ್ನಿ ವಿತ್ ಸರ್. ಒಂದು ಸಲ ತಿರುಪತಿಗೆ ಹೋದ್ವಿ. ಎಲ್ಲ ಧ್ಯಾನ ಯಜ್ಞಗಳು ಎಲ್ಲ ಅಟೆಂಡ್ ಮಾಡ್ತಾಯಿದ್ವಿ. ಇಂಟ್ರೊಡ್ಯೂಸ್ ಆದಮೇಲೆ ಯು ಹ್ಯಾವ್ ಟು ಕಮ್ ಅಂತ ಹೇಳ್ತಿದ್ರು. ಸೊ ಹೋಗ್ತಾ ಇದ್ವಿ. ಭದ್ರಾವತಿ, ಶಿವಮೊಗ್ಗದಿಂದ ಒಂದು 20 ಕಿಲೋಮೀಟ್ರ್ ಏನೋ ಭದ್ರಾವತಿ. ಅಲ್ಲಿ ವಸಂತ ಅನ್ನೋರು ಕಾರ್ಯಕ್ರಮಕ್ಕೆ ಎಂಟ್ರಾಗಿ ಈಗಲೂ ಇದ್ದಾರೆ, ಅವರ ಕಾರ್ಯಕ್ರಮಗಳು ಮಾಡ್ತಾರೆ. ಅವ್ರಿಗೆ ಇಂಟ್ರೊಡ್ಯೂಸ್ ಆದಮೇಲೆ ಅವರು ತುಂಬಾ ಸ್ಫೂರ್ತಿಯಿಂದ
ಪತ್ರಿ ಸರ್ ಅವ್ರದ್ದು ಯೋಗಿತೋ ಮುಖಾಮುಖಿ ಅನ್ನೋ ಪುಸ್ತಕನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅದನ್ನು ನಮ್ಮ ಧ್ಯಾನಕ್ಕೆ ಧ್ಯಾನ ಯಜ್ಞದಲ್ಲಿ ಬಿಡುಗಡೆ ಮಾಡಿದ್ವಿ ನಾವು. ಸೊ ಅವ್ರಿಗೆ ಹೇಳಿದೆ, ಧ್ಯಾನ ಯಜ್ಞಕ್ಕೆ ನಾವು ಹೋಗ್ತಾ ಇದ್ದೀವಿ, ನೀವು ಎಲ್ಲ ಬನ್ನಿ ಅಂಥೇಳಿ. ಅವರೊಂದು 15 ಜನನ ಕರ್ಕೊಂಡು, ನಾವೊಂದು 10-15 ಜನನ ಕರ್ಕೊಂಡು ತಿರುಪತಿಗೆ ಹೋದ್ವಿ. ಹೋದ್ಬಿಟ್ಟು ಪತ್ರಿ ಸರ್ಗೆ ನಾ ಇಷ್ಟೊಂದು ಜನನ ಕರ್ಕೊಂಬಂದಿದ್ದೀನಿ, ಇದನ್ನು ಭದ್ರಾವತಿಯಿಂದ ಬಂದಿದ್ದಾರೆ, ಇವರು ವಸಂತ, ಇವರು ಇದು ಅಂತೆಲ್ಲ ಹೇಳೋಣ ಅಂತ ಎಷ್ಟು ಸಲ ಪತ್ರಿ ಸರ್ ಕಡೆ ನೋಡಿದ್ರು ಪತ್ರಿ ಸರ್ ನಾನು ನೋಡಲೇ ಇಲ್ಲ. ನಾನು ಮಾತಾಡ್ಸಿದ್ರು ಬೇರೆ ಕಡೆ ತಿರ್ಕೊಂಡ್ಬಿಟ್ರು. ನಂಗೆ ತುಂಬ ಹರ್ಟ್ ಆಗಿಬಿಟ್ಟು ಅಳು ಬರೋಕ್ಕೆ ಶುರುವಾಗೋಯ್ತು. ಆಮೇಲೆ ಅವ್ರಿಗೆ ವಸಂತ ಅವ್ರಿಗೆ ಹೇಳಿದೆ, ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಭದ್ರಾವತಿಯಿಂದ ಬಂದಿದ್ದೀವಿ ಅಂತ ನೀವೇ ಹೇಳ್ಕೊಳ್ಳಿ, ಚಾನ್ಸ್ ಸಿಕ್ಕಿದ್ರೆ ಬಿಡಬೇಡಿ, ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಿ, ಅವ್ರ ಎನರ್ಜಿ ನಿಮಗೆ ಬರುತ್ತೆ, ಸುಮ್ಮನೆ ಕೈ ಮುಗಿಯೋದು ಎಲ್ಲ ಮಾಡಬೇಡಿ, ಶೇಕ್ ಹ್ಯಾಂಡೇ ಕೊಡಿ ಅಂತೆಲ್ಲ ಹೇಳ್ಕೊಟ್ಟೆ. ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಸಾಯಂಕಾಲ ಅಲ್ಲಿ ಒಂದು ಬುದ್ಧಂದೊಂದು ಸ್ಟ್ಯಾಚ್ಯೂ ಹಾಕಿದ್ರು, ಅಲ್ಲಿ ಹೋಗಿ ಪತ್ರಿ ಸರ್ ಕೂತ್ಕೊಂಡ್ರು. ಹೀಗೆ ತಿರುಗಿ ನಮ್ಮದೆಲ್ಲ ಗುಂಪೋಗಿ ಆವಾಗ್ಲಾರ ಮಾತಾಡಿಸಿ, ಯಾಕೆ ನಾನು ಮಾತಾಡಿಸಿಲ್ಲ, ನಾನು ಬಂದಿದ್ದೀನಿ ಅಂತ ಹೇಳೋಣ ಅಂತಂದರೆ ತಿರುಗಿ ಮಾತಾಡಿಸ್ಲೇ ಇಲ್ಲ. ನಂಗೆ ತುಂಬ ಅಳು ಬಂದುಬಿಡ್ತು, ಮಾತಾಡಿಸ್ಲೇ ಇಲ್ಲ. ಆಮೇಲೆ ಎಲ್ಲರನ್ನೂ ಮಾತಾಡ್ಸಿದ್ರು, ಯು ಆರ್ ಫ್ರಮ್ ಭದ್ರಾವತಿ, ಓಕೆ, ವಾಟ್ಸ್ ಯುವರ್ ನೇಮ್, ವಾಟ್ಸ್ ಯು ಐ ನೋ ಅಂತೆಲ್ಲ ಮಾತಾಡಿಬಿಟ್ಟು ಕೊನೆಯಲ್ಲಿ ನಾನು ಯಾಕೆ ನಿನ್ನನ್ನು ಮಾತಾಡಿಸ್ಲಿಲ್ಲ ಗೊತ್ತಾ, ಡು ಯು ನೋ ವೈ ಐ ಡಿಂಟ್ ಟಾಕ್ ಟು ಯು, ಐ ನೋ ಯು, there is no use in talking to you. I have to talk to new people who have come for this function. I have to get introduced to them. I have to see what they are and how they are. I know you, no, why should I see you? That's why I didn't see you. That's why you are crying. Cry. ಯಾವತ್ತೂ ನನ್ನ ಜೊತೆ ರಫಾಗೇ ಹ್ಯಾಂಡಲ್ ಮಾಡಿದ್ದಾರೆ ಪತ್ರಿ ಸರ್. ಕರ್ಮವೀರದಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ ನಾನು, ಧ್ಯಾನದ ಬಗ್ಗೆ ಪೂರ್ತಿ ಎಲ್ಲ. ಅದನ್ನು ತೋರ್ಸೋಕ್ಕೆ ಅಂತ ತೊಗೊಂಡು ಹೋಗಿದ್ದೆ, ಕೈಯಲ್ಲೇ ಇಟ್ಕೊಂಡಿದ್ದೆ, ಮಾತಾಡಿಸ್ಲೇ ಇಲ್ಲ. ಆಮೇಲಿಂದ ಕೊನೆಯಲ್ಲವರು ಕರ್ಮವೀರನ ಹಿಂಗಿಟ್ಕೊಂಡೆ, ಯು ವಾಂಟ್ ಟು ಶೋ ದಟ್ ದರ್ ಈಸ್ ಅನ್ ಆರ್ಟಿಕಲ್ ಇನ್ ದಿಸ್ ಮ್ಯಾಗಝಿನ್, ಯು ಹ್ಯಾವ್ ರಿಟರ್ನ್ ಇಟ್, ದಟ್ ಈಸ್ ಇಂಟ್ ನೋ, ಕಮ್ ಆನ್ ಗಿವ್ ಇಟ್ ಅಂತ ಇಸ್ಕೊಂಡು ನೋಡಿದ್ರು. ಓಕೆ. ಆಮೇಲೆ ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ರು ಪತ್ರಿ ಸರು, ನಾನು ವಿಜಯ ಅವರೆಲ್ಲ ಹೋಗಿದ್ವಿ. ಆಮೇಲೆ ಅಡ್ನೂರು ಸರು, ಆಮೇಲೆ ಅವ್ರ ಮಿಸಸ್ಸು ಎಲ್ಲ ಹೋಗಿದ್ವಿ. ನಾವು ಎಷ್ಟು ಪತ್ರಿ ಸರ್ ಅಲ್ಲಿ ಕೂತಿದ್ದಾರೆ, ನಾವು ಇಲ್ಲಿ ಕೂತಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, ನಾವೇನಾರ ಕೇಳಿದ್ರು ಅಷ್ಟು ದೂರಕ್ಕೆ ಕೇಳಿಸಲ್ಲ ಪತ್ರಿ ಸರ್ಗೆ, ನಾವೇನು ಪ್ರಶ್ನೆನೂ ಕೇಳೋಕ್ಕಾಗಲ್ಲ, ಏನು ಹೇಳೋಕ್ಕೂ ಆಗಲ್ಲ, ಇಷ್ಟೊಂದು ಜನ ಇದ್ದಾರೆ, ಏನು ಮಾತಾಡೋ ಸುಮ್ಮನೆ ಕೇಳಿಸ್ಕೊಳ್ಳೋದಷ್ಟೇ ಅಂತ. ನೆಕ್ಸ್ಟ್ ಸೆಕೆಂಡಲ್ಲಿ, ಎಸ್ ಮನೋರಮ, ವಾಟ್ಸ್ ಯುವರ್ ಕ್ವೆಶ್ಚನ್ ಅಂತ ಕೇಳಿದ್ರು. ಓಕೆ. ಶಾಕ್ ಆಗೋಯ್ತು ನಮಗೆ, ನಾವು ಮಾತಾಡ್ಕೊಂಡಿದ್ದು ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿತ್ತು. ಸೊ ಅದೊಂದು ನೆನಪಿಟ್ಕೊಳ್ಳೋ ಅಂಥದ್ದು. ಆಮೇಲೆ ತಿರುಪತಿನಲ್ಲಿ ಒಂದು ಸಲ ನಾವೇ ಬೇರೆ ಏನಕ್ಕೂ ಹೋಗಿದ್ವಿ. ಆವಾಗ ಪತ್ರಿ ಸರ್ ಅದೇ ಹೋಟ್ಲಲ್ಲಿದ್ದರು. ಊಟ ಎಲ್ಲ ತಿನ್ನುವಾಗ ಅವರು ಸಿಕ್ಕಿದ್ರು. ಆಫ್ಟರ್ ದಿಸ್ ಕಮ್ ದೇರ್ ಅಂತಂದರು. ಎಸ್ ಅಂದ್ಬಿಟ್ಟು ಹೋದರೆ ಅಲ್ಲಿರೋ ರೂಮ್ನಲ್ಲಿರೋರ್ನೆಲ್ಲ ಆಚೆ ಕಳಿಸ್ಬಿಟ್ಟು ನಮ್ಮ ಹಸ್ಬೆಂಡ್ನ ನನ್ನ ಮಾತ್ರ ರೂಮ್ ಒಳಗೆ ಕರ್ಕೊಂಡು 1 hour ಮಾತಾಡಿದ್ದಾರೆ. ನಾನು ಮಧ್ಯದಲ್ಲಿ ಸ್ವಲ್ಪ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದೆ. ಪಿರಮಿಡ್ ಕನ್ಸ್ಟ್ರಕ್ಟ್ ಆಗೋ ಟೈಮ್ನಲ್ಲಿ ಏನೋ ಸ್ವಲ್ಪ ಅಸಮಾಧಾನ ಆಗಿತ್ತು ನನಗೆ. ಆ ಟೈಮ್ನಲ್ಲಿ ಸ್ವಲ್ಪ ಕಣ್ಮೆ, ಯಾಕೆ ನನ್ನ ಧ್ಯಾನ ಕೇಂದ್ರದ ಹೆಸರನ್ನ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತಲೇ ನಾನು ಇಟ್ಟಿದ್ದೆ ಹೆಸರನ್ನ. ಏನೋ ಮಾತಿಗೆ ಮಾತು ಬಂದು ಏನೋ ಬೇಜಾರಾಯಿತು, ಅದನ್ನು ಐ ಚೇಂಜ್ ಇಟ್ಟು ಚೈತನ್ಯ ಧ್ಯಾನ ಕೇಂದ್ರ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ಪತ್ರಿ ಸರ್ ಸಿಕ್ಕಿದ್ರು. ಐ ನೋ ಯು ಆರ್ ಸ್ಟಿಲ್ ಟೀಚಿಂಗ್ ಮೆಡಿಟೇಷನ್, ಐ ನೋ ಎವ್ರಿಥಿಂಗ್ ಅಂದರು. ಅಂದರೆ ನಾನು ಯಾಕೆ ಸ್ವಲ್ಪ ದೂರ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಐ ನೋ ಯು ಆರ್ ಡೂಯಿಂಗ್ ದ ಸೇಮ್ ಜಾಬ್, ಐ ನೋ ಇಟ್, ಇಟ್ಸ್ ಓಕೆ, ಕಂಟಿನ್ಯೂ. ಅಲ್ಲಿಗೆ ನಾನು ಏನು ಅಂದ್ಕೊಂಡ್ರು ಅವ್ರಿಗೆ ಅಲ್ಲಿ ಗೊತ್ತಾಗತ್ತೆ ಅನ್ನೋದು ನನ್ನ ಅನುಭವಕ್ಕೆ 4-5 ಇನ್ಸ್ಟೆನ್ಸಲ್ಲಿ ಬಂದಿದೆ. ಎಕ್ಸಲೆಂಟ್ ಮಾಡಿ. ಆಮೇಲೆ ನಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ, ನೀನೇನು ಮಾಡ್ತೀಯ ಅಂತ ಹೇಳ್ತಿದ್ರು ಅಂತ ಅಕ್ಯುಪ್ರೆಷರ್ ಕ್ಲಿನಿಕ್ ನಡೆಸ್ತೀವಿ ಅಂತ ಹೇಳಿದ್ವಿ. ಆಗೊಂದು ಕಾನ್ಸೆಪ್ಟ್ ಕೊಟ್ಟರು, ನೀವೇನಾದರೂ ನೀವು ಡಾಕ್ಟ್ರ್ ಥರ ಬೇರೆಯವ್ರಿಗೆ ಹೀಲ್ ಮಾಡಿ ಅವರ ಪ್ರಾಬ್ಲಮ್ಮಿಂದ ಆಚೆ ಬರೋಕ್ಕೆ ನೀವು ಸಹಾಯ ಮಾಡಿದ್ರೆ ಯು ಆರ್ ಡೂಯಿಂಗ್ ಎ ರಾಂಗ್ ಥಿಂಗ್ ಅಂದರು. ಹೌ ಅಂತಂದೆ ನಾನು. ಓಕೆ. ಅದಕ್ಕೆ ಅವ್ರು ಹೇಳಿದ್ರು, ಅವನು ನನ್ನ ಕರ್ಮ ಇದನ್ನು ಅನುಭವಿಸ್ತೀನಿ ಅಂತ ಕೇಳಿಕೊಂಡು ಅವನು ಬಂದಿರ್ತಾನೆ, ಆ ಕರ್ಮ ಕಳ್ಕೊಳ್ಳೋ ಒಂದು ಪ್ರಾಸೆಸ್ಸಲ್ಲಿ ಪ್ರಕ್ರಿಯೆಯಲ್ಲಿ ಅವನಿಗೆ ದೇಹದಲ್ಲಿ ನೋವಿರುತ್ತೆ, ಸಫರ್ ಮಾಡ್ತಾ ಇರ್ತಾನೆ. ನೀವು ಅದನ್ನು ಅವಾಯ್ಡ್ ಮಾಡಿಸ್ಬಿಟ್ರೆ ಅಥವಾ ಅದರಿಂದ ಬಾಗ್ದಂಗೆ ನೀವು ಮಾಡಿಬಿಟ್ರೆ ಅವ್ನು ಮುಂದಿನ ಜನ್ಮದಲ್ಲಿ ಸೇಮ್ ಪ್ರಾಬ್ಲಮ್ ಜೊತೆ ವಿತ್ 20% ಮೋರ್ ಪೇಯ್ನ್ ಹಿ ವಿಲ್ ಸಫರ್. ಸೊ ಯು ವಿಲ್ ಬಿ ದಿ ಕಾಸ್ ಫಾರ್ ಹಿಮ್ ಟು ಸಫರ್ ಮೋರ್ ಇನ್ ಹಿಸ್ ನೆಕ್ಸ್ಟ್ ಇನ್ಕಾರ್ನೇಷನ್. ವಿ ಕ್ಲೋಸ್ ದ ಕ್ಲಿನಿಕ್. ವಾವ್, ಓಕೆ ಓಕೆ. ಇದು ಈ ಒಂದು ಕಾನ್ವರ್ಸೇಷನ್ ಯಾವಾಗ ಮೇಡಮ್ ನಡೆದಿದ್ದು? ಮೈಸೂರಲ್ಲಿ. ಅಂದರೆ ಯಾವ ಇಯರಲ್ಲಿ? ಅದು ದಟ್ ಮಸ್ಟ್ ಬಿ ಬಿಫೋರ್ 2001, 2000 ಮುಂಚೆನೆ.
ಓಕೆ, ಅಷ್ಟರಲ್ಲಿ ನೀವು ಮತ್ತೆ SR ರೈ ಕಾನ್ವರ್ಸೇಷನ್ ಮೇಲೆ ಕ್ಲಿನಿಕ್ ಕ್ಲೋಸ್ ಮಾಡಿಬಿಟ್ರಿ. ಕ್ಲೋಸ್ ಮಾಡಿದ್ವಿ. ಓಕೆ, ನೀವು ಅವರಿಗೆ ಅವನು ಸಫರ್ ಮಾಡೋಕ್ಕೆ ಕೇಳ್ಕೊಂಬಂದಿರ್ತಾನೆ, ನೀವು ಅದನ್ನು ವಾಸಿ ಮಾಡ್ತಾ ಇದ್ರೆ ಅವನ ಕರ್ಮ ಉಳ್ಕೊಳ್ಳುತ್ತೆ. ಮುಂದೆ 20 ಟೈಮ್ಸ್ ಜಾಸ್ತಿ ಅವ್ನು ಸಫರ್ ಮಾಡಬೇಕಾಗುತ್ತೆ. ಯು ವಿಲ್ ಬಿ ದಿ ಕಾಸ್ ಫಾರ್ ಹಿಮ್ ಟು ಸಫರ್ ಮೋರ್ ಅಂತಂದ್ರು. ಎಕ್ಸಲೆಂಟ್ ಮೇಡಮ್. ಸೊ ವಿ ಕ್ಲೋಸ್ಡ್ ಅವರ್ ಅಕ್ಯುಪ್ರೆಷರ್ ಕ್ಲಿನಿಕ್. ಮೇಡಮ್, ಸ್ಪಿರಿಚುವಾಲಿಟಿಯಲ್ಲಿ ನೋಡಿಕೊಂಡಾಗ ಅಂದರೆ ಬಹಳಷ್ಟೊಂದು ಸ್ಪೀಚಸಲ್ಲಿ ನಾನು ಕೇಳಿದಾಗ ಈ ಆಧ್ಯಾತ್ಮಿಕ, ಇವಾಗ ಕೆಲವರು ಇವಾಗ ನೀವೇ ಹೇಳಿದರೆ ಧ್ಯಾನದಲ್ಲಿ ಕೂತ್ಕೊಂಡ ತಕ್ಷಣ ನನಗೆ ಥರ್ಡ್ ಐ ಓಪನ್ ಆಯಿತು, ಆಸ್ಟ್ರಲ್ ಟ್ರಾವೆಲ್ ಆಯಿತು ಅಂತ. ಕೆಲವರು ಎಷ್ಟೋ ಒಂದು ವರ್ಷಗಳಿಂದ ಸಾಧನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಥರ್ಡ್ ಐ ವಿಷನ್ ಆಗಲಿ ಅಥವಾ ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಗಿರಲಿಕ್ಕಿಲ್ಲ. ಕೆಲವು ಸ್ಪೀಚಸಲ್ಲಿ ನಾವು ಕೇಳ್ತೀವಿ ಇದು ಒಂದು ಜನ್ಮದಲ್ಲಿ ಬರಲ್ಲ, ಎಷ್ಟೋ ಜನ್ಮಗಳಿಂದ ಸಾಧನೆ ಮಾಡಿದಾಗ ಫೈನಲ್ ಆಗಿ ಅವರು ಇನ್ನು ಬಹಳಷ್ಟು ಮಾಡಿರ್ತಾರೆ, ಈ ಜನ್ಮದಲ್ಲಿ ಕೂತ್ಕೊಂಡ ತಕ್ಷಣ ಆ ಅನುಭವಗಳು ಬರುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಿಮ್ಮನ್ನು ನೋಡಿಕೊಂಡ್ರೆ, ನಿಮ್ಮ ಎಕ್ಸಾಂಪಲ್ ತೊಗೊಂಡ್ರೆ, ಸೊ ನೀವು ಕೂತ್ಕೊಂಡ ತಕ್ಷಣ, ಧ್ಯಾನ ಕೂತ್ಕೊಂಡ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೆ ಥರ್ಡ್ ಐ ವಿಷನ್ಸ್ ಬರೋದಾಗಲಿ, ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಗಲಿ ಎಲ್ಲ ಆಯಿತು. ಸೊ ಹಿಂಗೆ ನೋಡಿದಾಗ, ಒಂದು ನಾನು ಓದಿರೋ ಪ್ರಕಾರ ನೋಡಿದಾಗ ಎಷ್ಟೋ ಜನ್ಮಗಳಲ್ಲಿ ನೀವು ಎಷ್ಟೋ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಿರ್ಬೋದು, ಧ್ಯಾನ ಸಾಧನೆ ಮಾಡಿರ್ಬೋದು, ಆದ್ದರಿಂದ ಈ ಒಂದು ಲೈಫಲ್ಲಿ ಇಮಿಡಿಯೇಟ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ ಅಂತ ನನಗೆ ಅನಿಸ್ತಿದೆ. ಇದು ನಿಮಗೆ ಏನಾದರೂ ಧ್ಯಾನದಲ್ಲಿ ನಿಮ್ಗೆ ಏನಾದರೂ ಕಾಣಿಸಿದೆಯಾ? ಅಂದರೆ ಪಾಸ್ಟ್ ಲೈಫ್ಸಲ್ಲಿ ನಾನು ಈ ಥರ ಆಗಿದ್ದೆ, ಅದಕ್ಕೆ ಇವಾಗ ನನ್ನ ಲೈಫ್ ಹಿಂಗಿದೆ, ಈ ಥರ ಏನಾದರೂ ಪಾಸ್ಟ್ ಲೈಫ್ಸ್? ನಾನು 6 ಪಾಸ್ಟ್ ಲೈಫ್ಸ್ ನೋಡ್ಕೊಂಡಿದ್ದೀನಿ, 6 ಜನ್ಮಗಳನ್ನು ನೋಡ್ಕೊಂಡಿದ್ದೀನಿ. ನನಗೆ ಈ ಮನೆ ಕಷ್ಟ, ದುಡ್ಡಿನ ಕಷ್ಟ, ಜವಾಬ್ದಾರಿ ಇದೆಲ್ಲ ತುಂಬ ಕಷ್ಟಗಳು ಅನುಭವಿಸ್ತಾ ಇದ್ದಾಗ ಪತ್ರಿ ಸರ್ ಹತ್ರ ಒಂದು ಪ್ರಶ್ನೆ ಕೇಳಿದೆ. ನಾನು ಯಾಕೆ ಸರ್ ಹೆಣ್ಣಾಗಿ ಹುಟ್ಟಿದ್ರೆ ಇಷ್ಟು ಕಷ್ಟನ, ಇಷ್ಟೊಂಥರ ಕಷ್ಟ ನನಗೆ ಅಂದರೆ, ಡೋಂಟ್ ರೀಡ್ ರಾಮಾಯಣ, ರೀಡ್ ಮಹಾಭಾರತ. ಯಾತಕ್ಕೆ ಅಂತ ಕೇಳಿದೆ. ನೀನು ಯಾಕೆ ಕಷ್ಟ ಅಂತಂದಿಯಲ್ಲ, ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ದ, ಅವನಿಗೆ ಅರ್ಥ ಆಯ್ತೋ ಇಲ್ವೋ, ಆ ಥರ ನಿನಗೆ ಜೀವನ ಅಂದ್ರೆ ಅರ್ಥ ಆಗಬೇಕಾಗಿದ್ದರೆ ಮಹಾಭಾರತ ಓದು, ನಿನಗೆ ಅಲ್ಲಿ ಭಗವದ್ಗೀತೆ ಓದು, ನಿಂಗೆ ಅಲ್ಲಿ ಅರ್ಥ ಆಗುತ್ತೆ. ರಾಮಾಯಣ ಬೇಡ. ಬರೀ ಗೋಳನ್ನೇ ನೋಡ್ಕೊಂಡು ಹೋಗಿ ನನ್ನ ಜೀವನನೂ ಗೋಳೆ ಅವಂದು ಗೋಳೆ ಅಂತ ಅಂದ್ಕೊಳ್ಬಾರ್ದು, ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಯು ಶುಡ್ ರೀಡ್ ಮಹಾಭಾರತ ಅಂತ ಹೇಳಿದರು ಅವರು. ಆಮೇಲೆ ನಮ್ಮ ಧ್ಯಾನಿಗಳಿಗೆ ನಾವು ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ, ಕೆಲವ್ರಿಗೆ ಏನೂ ಆಗಲ್ವಲ್ಲ ಅನ್ನೋದ್ರ ಬಗ್ಗೆ ನಾ ಪತ್ರಿ ಸರ್ ಹತ್ರ ವಿಪರೀತ ಪ್ರಶ್ನೆಗಳು ಕೇಳ್ತಾ ಇದ್ದೆ. ನನಗೆ ಈ ಥರ ನಂಬಿಕೆನೇ ಇಲ್ಲದೆ ನಾನು ನಿಮ್ಮ ಧ್ಯಾನಕ್ಕೆ ಬಂದೆ, ಇಷ್ಟನೇ ಇಲ್ಲದೆ ಬಂದೆ ನಾನು. ಬಟ್ ಐ ಹ್ಯಾಡ್ ವೆರಿ ಗುಡ್ ಡೇ. ಹೌದು, ಯಾರು ಸರಿ ಇಲ್ಲ, ಯಾವುದು ಇದು ಆಗಲ್ಲ ಅಂದ್ಕೊಂಡು ಬರ್ತಾರೋ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋದು ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟರು. ಏನು ಹೇಳಿದ್ರು ಅಂದರೆ, ಆಧ್ಯಾತ್ಮಿಕ ದಾರಿಲಿರೋನಿಗೆ ಇವತ್ತಲ್ಲ ನಾಳೆ ಅವನ ಗುರಿನ ಮುಟ್ತಾನೆ. ಅದಕ್ಕೆ ಬರೋಕ್ಕೆ ಇಷ್ಟ ಇಲ್ಲದೆ ಗುರಾಣಿ ಹಿಡ್ಕೊಂಡಿರೋ ಅಂಥ ಅವನನ್ನು ಆಧ್ಯಾತ್ಮಕ್ಕೆ ತರಬೇಕಾದ್ರೆ ಅವನಿಗೆ ನಾವು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಕೊಲೆ ಮಾಡ್ತಿರೋನಲ್ಲಿ ಪರಿವರ್ತನೆ ತರಬೇಕಾದ್ರೆ ಅವನಿಗೊಂದು ಅನುಭವ ಆದರೆ ಅವ್ನು ಕೊಲೆ ಮಾಡೋದು ಬಿಡ್ತಾನೆ. ನೀವು ಸತ್ಯ, ನ್ಯಾಯ, ಧರ್ಮ ಅಂತ ನೀವು ಮಾಡ್ತಿರೋರಿಗೆ ನಾನೇನು ಬುದ್ಧಿ ಹೇಳಲಿ? ಅವ್ರಿಗೆ ಗೊತ್ತು ಕೊಲೆ ಅನ್ನೋದು ಕೆಟ್ಟದು ಅಂತ. ಅವನಿಗೆಲ್ಲ ನಾ ಸಪೋರ್ಟ್ ಮಾಡಬೇಕಿರೋದು ಕೊಲೆಗಾರನಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು, ಎಕ್ಸ್ಪೀರಿಯನ್ಸ್ ಅನ್ನೋದು ಎಲ್ರಿಗೂ ಆಗಲೇಬೇಕು ಅಂತ ಇಲ್ಲ. ನೀನು ಇಲ್ಲವೇ ಇಲ್ಲ ಅನ್ನೋ ಥರ ನೀ ಅಂದ್ಕೊಂಡು ಬಂದೆ, ಅದಕ್ಕೆ ನಿನಗೆ ನೇಚರ್ ಹೆಲ್ಪ್ ಮಾಡ್ತು. ನಿನಗೆ ಸಿಚುವೇಶನ್ಸ್ ಕಷ್ಟದಲ್ಲಿದ್ದು ಕಷ್ಟದಿಂದ ಹೊರಗೆ ಬರೋದು ಹೇಗೆ ಅಂತ ಬಂದೆ. ಧ್ಯಾನದಲ್ಲಿ ಅನುಭವ ಆಗಬೇಕಾಗಿಲ್ಲ, ಅವತ್ತು ಅವ್ರು ಕೊಟ್ಟ ಕಾನ್ಸೆಪ್ಟ್. ಈ ಚಕ್ರಗಳ ಸ್ಥಿತಿ ಅದೆಲ್ಲ ನಮಗೆ ನಿಧಾನಕ್ಕೆ ಹೇಳಿದ್ರು ನಮಗೆ. ಹಾಗಾಗಿ ಅವ್ರು ಹೇಳಿದ್ದೇನು, ಎಸೆನ್ಸ್ ಏನು ಅಂದರೆ, ಹಿಂದಿನ ಜನ್ಮಗಳಲ್ಲಿ ನಾವು ಧ್ಯಾನ ಮಾಡಿ ಕಾಯ ಅನುಪಸ್ಸನ ಆಗೋಗಿದ್ರೆ ಈ ಜನ್ಮದಲ್ಲಿ ನಿಮಗೆ ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಯು ಹ್ಯಾವ್ ಟು ವೆಯ್ಟ್. ಸೊ ಯು ಮೇ ನಾಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಅಟ್ ಆಲ್ ಇನ್ ದಿಸ್ ಇನ್ಕಾರ್ನೇಷನ್, ಬಟ್ ಇಫ್ ಯು ಕಂಟಿನ್ಯೂ ಟು ಮೆಡಿಟೇಟ್ ಯು ವಿಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಅದು ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರನೇ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲ. ನಿನ್ನ ಆಹಾರದ ಆಯ್ಕೆ, ಜನನ್ನ ನೋಡೋದು, ಪ್ರೀತಿ, ಮಮತೆ, ಕರುಣೆ, ದಾನ ಮಾಡೋದು, ಸೇವೆ ಮಾಡೋದು, ಯಾರಾದರೂ ನಿನ್ನನ್ನು ನಿಲ್ಲಿಸಿದ್ರೆ ಅವರನ್ನು ಕ್ಷಮಿಸೋದು, ಇವೆಲ್ಲನೂ ದೈವಿ ಗುಣಗಳೇನೆ, ಅವು ಕೂಡ ಎಕ್ಸ್ಪೀರಿಯನ್ಸೇನೆ. ಯು ನೀಡ್ ನಾಟ್ ಹ್ಯಾವ್ ಟು ಹ್ಯಾವ್ ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಅಂತ ಪತ್ರಿ ಸರ್ ಒಂದು ಕಾನ್ಸೆಪ್ಟಲ್ಲಿ ಹೇಳಿದರು. ಓಕೆ ಮೇಡಮ್, ನಾವು ಕನ್ವರ್ಸೇಷನ್ ಮುಂದುವರ್ಸೋದಾದರೆ ಇನ್ನೂ ಏನಾದರೂ ಪತ್ರಿ ಸರ್ ಜೊತೆ ನಿಮಗೆ ಒಂದು 1 or 2 ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಏನಾದರೂ ಇದೆಯಾ? ಇಷ್ಟು ವರ್ಷ ನೀವು ಟ್ರಾವೆಲ್ ಮಾಡಿದ್ದೀರಲ್ಲ ಮೇಡಮ್ ಅವ್ರ ಜೊತೆಗೆ, ಸೊ ಎನಿ 1 or 2 ಒನ್ ಮೋರ್ ಎಕ್ಸ್ಪೀರಿಯನ್ಸ್ ಆ ಥರ ಏನಾದರೂ ಇದೆಯಾ? ಪತ್ರಿ ಸರ್ ನಮಗೆ
ಒಂದು 100 ಬುಕ್ಸ್ದು ಲಿಸ್ಟ್ ಕೊಟ್ಟರು. ಕೊಟ್ಬಿಟ್ಟು ಹೇಳಿದ್ರು, ಸ್ಪಿರಿಚುಯಾಲಿಟಿ ಅಂತಂದರೆ ಬರೀ ಧ್ಯಾನ ಮಾಡೋದು ಅಂತಲ್ಲ, ಸತ್ಸಂಗದಲ್ಲೂ ಭಾಗವಹಿಸಬೇಕು, ಸ್ವಾಧ್ಯಾಯನೂ ಓದಬೇಕು, ಆನಾಪಾನಸತಿ ಧ್ಯಾನನೇ ಹುಡ್ಕೊಂಡೋಗಿ ಓದೋದಲ್ಲ, ಮೆಡಿಟೇಷನಲ್ಲಿ ಎಕ್ಸ್ಪೀರಿಯನ್ಸಸ್ ಏನಿರುತ್ತೋ ಅದನ್ನು ನೋಡಿಕೊಂಡು ಅಲ್ಟಿಮೇಟಾಗಿ ಏನು ಅನ್ನೋದು ನಿಂಗೆ ಅರ್ಥ ಆಗಬೇಕಾದ್ರೆ ಯು ಶುಡ್ ಗೋ ಥ್ರೂ ದಿ ಎಕ್ಸ್ಪೀರಿಯನ್ಸಸ್ ಆಫ್ ಅದರ್ಸ್ ಆಲ್ಸೋ ಅಂತ ಹೇಳಿದ್ರು. ಸೊ 100 ಬುಕ್ಸ್ದು ಲಿಸ್ಟು ಕೊಟ್ಟರು. ಅದು ಸ್ಪಿರಿಚುವಲ್ ಇಂಡಿಯಾದಲ್ಲಿತ್ತೆ, ಇದೇ ಹಾಕಿದ್ದೀನಿ ನೋಡು ಅಂದರು. ಅದನ್ನು ನೋಡಿ ತೊಗೊಂಡು ನಾನು ಆಮೇಲೆ ಅವತ್ತು ಯಾರೋ ಕೊಟ್ಟರು ಅವತ್ತಾಗಲೇ, ಆಗ ಮೊಬೈಲ್ ಎಲ್ಲ ಇಲ್ವಲ್ಲ, ಸೊ ಅದನ್ನು ಈಸ್ಕೊಂಡು ನಾನು ಅದನ್ನು ಟೈಪ್ ಮಾಡಿಸಿ ಧ್ಯಾನಾಮೃತ 1ನೇ ಸಂಚಿಕೆಯಲ್ಲಿ 100 ಬುಕ್ಸ್ದು ಹಾಕಿದ್ವಿ. ಸೊ ನೌ ಇಟ್ ಈಸ್ ಯುವರ್ ಡ್ಯೂಟಿ ಟು ಗೆಟ್ ಬುಕ್ಸ್ ಫ್ರಮ್ ಚರ್ಚ್ ಗೇಟ್ ಬಾಂಬೆ ಅಂತಂದರು. ಸರಿ, ನಾನು ನನ್ನ ಮಗಳು ನಮ್ಮ ಮನೆಯವರು 3 ಜನನೂ ಬಾಂಬೆಗೆ ಹೋದ್ವಿ. 3 ಜನ ಹೋದ್ವಿ. ಹೋಗ್ಬಿಟ್ಟು ಚರ್ಚ್ ಗೇಟಲ್ಲಿ ತೊಗೊಳ್ಳೋಣ ಅಂತ ಲೋಕಲ್ ಟ್ರೈನಲ್ಲಿ ಚರ್ಚ್ ಗೇಟಿಗೆ ಹೋಗೋಕ್ಕೆ ಅಂತ ಹತ್ತುವಾಗ ನನ್ನ ಮಗಳು ಎಂಟ್ರಾದ್ಲು, ನಮ್ಮ ಮನೆಯವರು ಹತ್ತಕ್ಕೆ ಜಾಗ ಇಲ್ಲ, ನಾನು ಒಂದು ಹೆಜ್ಜೆ ಇಟ್ಟಿದ್ದೆ, ಟ್ರೈನ್ ಸ್ಟಾರ್ಟ್ ಆಗೋಯ್ತು. ರನ್ನಿಂಗ್ ಟ್ರೈನಿಂದ ನಾನು ನಮ್ಮ ಮಗಳು ಇಬ್ಬರೂ ಜೋರಾಗಿ ಬಿಸಾಕಿ ಬಿದ್ದುಬಿಟ್ವಿ ನಾವು. ಓಕೆ. ತಕ್ಷಣ ಪೊಲೀಸು ಎಲ್ಲ ಬಂದ್ಬಿಟ್ಟು, ಇನ್ನು ಇಲ್ಲಿ ಸಾಯಕ್ಕೆ ಬಂದಿದ್ದೀರಾ ನೀವು, ದಿನಕ್ಕೊಬ್ಬರು ಸಾಯ್ತಾರೆ, ನೀವು ಇಲ್ಲಿ ಸಾಯ್ಬೇಕು ಅಂತ ಬಂದಿದ್ದೀರಾ, ಅಷ್ಟು ಬುದ್ಧಿ ಬೇಡ ನಿಮ್ಗೆ, ಹಾಗೆ ಹೇಗೆ ಅಂತ ಎಷ್ಟೊಂದು ಬೈದ ಅಂದರೆ ಹಿಂದಿನಲ್ಲಿ ನನಗೆ ಅರ್ಧಂಬರ್ಧ ಅರ್ಥ ಆಗ್ತಾ ಇದ್ರಿಂದ ನನಗೇನು ಬೇಜಾರು ಅನಿಸ್ಲಿಲ್ಲ. ಒಟ್ಟಲ್ಲಿ ಬೈತಾ ಇದ್ದಾನೆ ಅಂತ ಗೊತ್ತಾಯಿತು. ಆಮೇಲೆ ಎದ್ದು ನೋಡಿದ್ರೆ ಸ್ವಲ್ಪ ಬೆನ್ನೆಲ್ಲ ಸ್ವಲ್ಪ ನೋವಾಗಿತ್ತು, ಆದರೆ ಪರವಾಗಿಲ್ಲ, ನಡೆಯೋಕ್ಕಾಗತ್ತೆ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಟ್ರೈನಲ್ಲಿ ಹೋಗಿ ಚರ್ಚ್ ಗೇಟಲ್ಲಿ ಹೋಗಿ ಪುಸ್ತಕಗಳು, ಅಲ್ಲಂತೂ ಸಾಲು ಸ್ಪಿರಿಚುವಲ್ ಬುಕ್ಸು, ಅಲ್ಲಿ ಆ ಲಿಸ್ಟ್ ಹಿಡ್ಕೊಂಡು ಹೋಗಿ ಕೇಳ್ತಾ ಹೋದರೆ ಅವರೇ ಭಯ್ಯ ಅಂತ ಕರೆದು ಈ ಬುಕ್ ಕೊಡು ಆ ಬುಕ್ ಕೊಡು ಅಂತ ನಾವು ಒಂದು 28 ಪುಸ್ತಕ ಸಿಕ್ತು. ಸೊ ಅದನ್ನು ತೊಗೊಂಡು ಬಂದ್ವಿ ನಾವು. ಸರಿ, ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್, ಯಾತಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ ನನಗೆ, ಒಟ್ಟಲ್ಲಿ ಬಿದ್ವಿ, ಏನು ಸಾವೇನಾಗಲಿಲ್ಲ, ಬಂದುಬಿಟ್ವಿ. ಇನ್ನೊಂದು ಸಲ ಬ್ರಹ್ಮಚೈತನ್ಯ ಮಹಾರಾಜದು ಮಹಾರಾಷ್ಟ್ರದಲ್ಲಿ ಗೋಂದಾವಳಿ ಅಂತ ಒಂದು ಜಾಗ ಇದೆ, ಬ್ರಹ್ಮಚೈತನ್ಯ ಮಹಾರಾಜದು. ನಮಗೆ 130 ಜನ ಕೂತ್ಕೊಂಡು ಧ್ಯಾನ ಮಾಡೋಕ್ಕೊಂದು ಹಾಲಿನ ಅವಕಾಶ ಏನು ಮಾಡಿಕೊಟ್ಟಿದ್ರು ಅವರು, ಅಲ್ಲಿಯೇ ಡಿವೋಟೀಸು. ಸೊ ಅವರ ಮಗಳು ಹುಬ್ಬಳ್ಳಿಯಲ್ಲಿ ಇದ್ದಿದ್ದರಿಂದ ನಾವು ಹುಬ್ಬಳ್ಳಿಗೆ ಹೋದಾಗ ಗೋಂದಾವಳಿಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋದರು. ಅಲ್ಲಿ ನಾವು ನೀರು ಕಾಲು ತೊಳ್ಕೊಳ್ಳೋಣ ಅಂತ ಜೋರಾಗಿ ಹರಿತಾ ಇದ್ದಂಥ ನದಿ ಅದು. ಸರಿ, ನಾವು ಕಾಲಿಟ್ಟರೆ ಜಾರ್ಬಿಟ್ಟು ನಾನು ಬಿದ್ದುಬಿಟ್ಟೆ ನದಿನಲ್ಲಿ, ಹರಿತಾ ಇರೋ ನದಿಯಲ್ಲಿ ಬಿದ್ದುಬಿಟ್ಟೆ. ನಾನು ಬಿದ್ದೆ ಅಂತ ಹೇಳೋವಷ್ಟು ನಾನು ಈಜು ಕಲ್ತಿದ್ದೆ, ಬಟ್ ಮರ್ತೋಗಿದೆ ನನಗೆ, ಈಗ ನೆನಪಿಲ್ಲ ನನಗೆ. ಆಮೇಲಿಂದ ನಾನು ಬಿದ್ದಿದ್ದನ್ನು ನೋಡಿಬಿಟ್ಟು ನಮ್ಮ ಹಸ್ಬೆಂಡು ಅಯ್ಯೋ ರಮ ಅಂತ ಕೂತ್ಕೊಂಡು ಅವ್ರು ಬೇಗ ಇಳಿತೀನಿ ಅಂತ ಫೋಟೋ ತೆಗಿತಾ ಕತ್ತಿ ಕ್ಯಾಮ್ರಾ ನೇತು ಹಾಕ್ಕೊಂಡಿದ್ರು. ಅದರ ಸಮೇತ ಅವರು ನೀರಲ್ಲಿ ಬಿದ್ದುಬಿಟ್ರು. ನಮ್ಗೆ ಉಸಿರು ಹಿಡ್ಕೊಳಕ್ಕಾಗದೆ ತೇಳ್ಕೊಂಡು ಹೊರಟೋದ್ವಿ ನಾವು. ಎಲ್ಲ ಜನ ಕೂತ್ಕೊಂಡ್ಬಿಟ್ರು ಇಲ್ವೋ, ಅವಾಗ ಮುಂದೆ ಈಜ್ತಾ ಇದ್ದವರು ನಮ್ಮಿಬ್ಬರನ್ನೂ ಎಳ್ಕೊಂಬಂದು ದಡಕ್ಕೆ ತಂದು ಹಾಕಿದ್ರು. ಆಗ ನೀರು ಕುಡಿದ್ಬಿಟ್ಟಿದ್ವು, ಅದು ಏನಾಯಿತು ನನಗೆ ಏನೋ ಆ ಟೈಮ್ನಲ್ಲಿ ನೆನಪಿಲ್ಲ. ನಂಗೆ ಎಚ್ಚರ ಆದಾಗ ನಾನು ಮಲಗಿದ್ದೆ ನೆಲದ ಮೇಲೆ, ಅಷ್ಟೇ ನಂಗೆ ಗೊತ್ತಿರೋದು. ಆಮೇಲೆ ಎಚ್ಚರ ಆಯಿತು, ಸಮಾಧಾನ ಆಯಿತು. ಆಮೇಲಿಂದ ಹೋದ್ವಿ, ಎಲ್ಲ ವಾಪಸ್ಸು ಬಂದ್ವಿ. ಪತ್ರಿ ಸರ್ ಅವರು ಚಿಕ್ಕಮಂಗ್ಳೂರಿಗೋ ಎಲ್ಲೋ ಬಂದಿದ್ದರು. ಅವ್ರು ಯಾರ ಹತ್ರನೋ ಫೋನ್ ಮಾಡಿಸಿದ್ರು, ಈ ಥರ ಆನ್ ದ ವೇ ಟು ಬ್ಯಾಂಗ್ಳೂರ್ ದೇ ವಾಂಟ್ ಟು ಪಾಸ್ ಥ್ರೂ ಶಿವಮೊಗ್ಗ, ನಿಮ್ಮ ಮನೆಗೆ ಬರ್ತಾರಂತೆ, ಕ್ಲಾಸ್ ಏನಾರು ಅರೇಂಜ್ ಮಾಡೋಕ್ಕಾಗತ್ತಾ ಅಂತ. ಅಯ್ಯೋ, ನಾನು ಏನು ಹೇಳಿದೇನೆ ಹಿಂಗೆ ತಕ್ಷಣ ಅರೇಂಜ್ ಮಾಡಿ, ಇಲ್ಲ ಪರವಾಗಿಲ್ಲ ಮಾಡೋಕ್ಕಾದ್ರೆ ಮಾಡಬೇಕಂತೆ, ಇಲ್ಲದಿದ್ರೆ ನಿಮ್ಮ ಮನೇಲಿ ಇದ್ಬಿಟ್ಟು ಹೋಗ್ತಾರಂತೆ. ಹ್ಞೂ ಸರಿ ಹಾಗಾದ್ರೆ ಬರಲಿ ಅಂತ ಹೇಳಿಬಿಟ್ಟೆ. ಬಂದರು. ಆವಾಗ ಎನಿ ನ್ಯೂ ಎಕ್ಸ್ಪೀರಿಯನ್ಸಸ್ ಅಂತ ಕೇಳಿದ್ರು ಸರ್. ಆವಾಗ ನಾನು ಹೇಳಿದೆ, ಈ ಥರ ಟ್ರೈನಿಗೆ ಹೋದಾಗ ನೀವು ಬುಕ್ಸ್ ತರಕ್ಕೆ ಕೇಳಿದ್ರ, ಅಲ್ಲಿ ಹೋಗಿ ಬಿದ್ದೋದ್ವಿ, ಅಲ್ಲಿಂದ ನೀರಲ್ಲಿ ಕೊಚ್ಕೊಂಡು ಹೊಟ್ಟೋದ್ವಿ. ಆಮೇಲೆ ಯಾರೋ ಮುಂದೆ ಇದ್ದವ್ರು ನಮ್ಮಿಬ್ಬರನ್ನು ಬದುಕಿಸಿ ಎಳ್ಕೊಂಬಂದು ಹಾಕಿದ್ರು. ಅದು ಯಾತಕ್ಕೆ ಹಾಗಾಯಿತು ಅಂತ ಗೊತ್ತಿಲ್ಲ. ನಾನು ಸತ್ತು ಹೋಗಿದ್ದೀನಿ ಅಂತಲೇ ಅಂದ್ಕೊಂಡೆ ನೀರಿಗೆ ಬಿದ್ದಾಗ, ಆಗೋಯ್ತು ನಂದು ಅಂತ. ಬಟ್ ನೋಡಿದ್ರೆ ಕೊನೆಯಲ್ಲಿ ನಾನು ಕಣ್ಣು ತೆಗೆದೆ. ಐ ವಾಂಟ್ ಟು ನೋ ಒನ್ ಥಿಂಗ್ ಅಂತ. ಏನು ಅಂದರೆ, ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ಬಿ ಎ ವಾಕಿಂಗ್? ಓಕೆ. ನಾನು ಈ ಒಂದು ಪ್ರಶ್ನೆನ ಹಿಂದೆ ಕೇಳಿದ್ದೆ ಪತ್ರಿ ಸರ್ಗೆ. ಈ ನಮ್ಗೆ ನೀವು ವಾಕಿನ್ ಆಗೋದು ಸ್ಟ್ರೇಂಜರ್ಸ್ ಅಮಾಂಗ್ ಅಸ್ ಅನ್ನೋದು ಓದು ಅಂತ ಮೈಸೂರಿನಲ್ಲೇ ಹೇಳಿದ್ರಿ. ಅವಾಗ ಓದಿದ್ದೆ ನಾನು. ಅದರಲ್ಲಿ ಹೇಳಿದ್ರಿ, ಆಪ್ರೇಷನ್ ಆದಾಗ, ಅನಸ್ತೇಷಿಯಾ ಕೊಟ್ಟಾಗ, ಕೋಮಾಗೆ ಹೋದಾಗ ಆ ಥರ ವಾಕಿನ್ಸ್ ಆಗ್ತಾರೆ ಅಂತ ನಾನು ಓದಿದ್ದೆ. ಜೊತೆಗೆ ನೀವು ಹೇಳಿದ್ರಿ. ಈಗ ಈ ಥರ ಅದು 3 ಸಲ ಆಪ್ರೇಷನ್ ಆಗಿದೆ. ಈಗ ಒಂದು ಸಲ ರೈಲಿಂದ ಬಿದ್ದಿದ್ದೀನಿ, ಒಂದು ಸಲ ನೀರಲ್ಲಿ ಬಿದ್ದೋಗಿದ್ದೀನಿ. ಇಷ್ಟು ಸಲನೂ ವಾಕಿನ್ ಆಗುತ್ತಾ ಅಂತ ಕೇಳಿದೆ. ಸಿ, ಮಾಸ್ಟರ್ಸ್ ವೋಂಟ್ ಅಲೋ ಯು ಟು ಡೈ. ದೇ ವಿಲ್ ಬಿ ಸರ್ಚಿಂಗ್ ಫಾರ್ ಎ ಬಾಡಿ ವಿಚ್ ಈಸ್ ವೆರಿ ಹೆಲ್ತಿ, ಸ್ಟರ್ಡಿ, ಎಂತೂಸಿಯಾಸ್ಟಿಕ್ ಎಲ್ಲ ಇರೋವಂಥವ್ರನ್ನ ಕಾಯ್ತಾ ಇರ್ತಾರೆ. ಹಾಗಾಗಿ it could be many times also, not necessary that only walk-in should take place only once, but how many times will you try all these antandru? Sir, I have not tried, it has happened on its own anta helde.
ಆವಾಗ ಅದೊಂದು ನನಗೆ ವಾಕಿನ್ ಅನ್ನೋದು ಹಾಗೆ ನಾನು ಎಷ್ಟು ಸಲ ಆಗಿರಬಹುದು ಅಂತ ಗೊತ್ತಿಲ್ಲ. ಬಟ್ ನನಗೆ 2 ಸಲ ನನಗೆ ನಾನೇನೋ ಬೇರೆ ಅಂತ ನಂಗೆ 2 ಸಲ ಅನಿಸಿದೆ. ಹೌದಾ ಮೇಡಮ್? ಓಕೆ. ಅಂದರೆ ಯಾವ ಥರ ಮೇಡಮ್ ಅವಾಗ ಫೀಲಿಂಗ್ ಅನ್ನೋದು ಹೆಂಗಿರ್ತಿತ್ತು ನಮಗೆ ಬೇರೆ ಥರ? ಅಂದರೆ ಮುಂಚೆ ಇಷ್ಟ ಆಗ್ತಾ ಇರೋದು ಈಗ ಇಷ್ಟ ಆಗ್ತಾ ಇರಲಿಲ್ಲ. ಓಕೆ. ಏನೋ ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಥರ ಅನಿಸೋದು. ಯಾರು ಏನು ಹೇಳಿದ್ರು ನನಗೆಲ್ಲ ಅಡ್ಡ ಮಾಡ್ತಾ ಇದ್ದಾರೆ, ಯಾರೂ ನಂಗೆ ಸ್ವತಂತ್ರನೇ ಕೊಡ್ತಾ ಇಲ್ಲ ಅಂತ ಅನ್ಸೋದು. ಬಟ್ ಇಷ್ಟು ಸ್ವತಂತ್ರ ನಿಮಗೆ ಸಾರಿಂದ ಇದೆ, ಬಟ್ ಆದರೂ ನಿಮ್ಗೆ ಹಂಗೆ ಅನ್ನಿಸ್ತಿದೆ? ಆದರೂ ನಂಗೆ ಹಾಗೆ ಅನ್ನಿಸ್ತಾ ಇತ್ತು. ಅಂದರೆ ನನಗೇನು ಇಷ್ಟನೋ ನಾನು ಅದನ್ನು ಮಾಡಬೇಕು ನನಗೆ ಅಂತ ಅನ್ನೋದು ಅನ್ನಿಸ್ತಾ ಇತ್ತು ಫಸ್ಟು. ಇತ್ತೀಚೆಗೆ ನನಗೆ ಯಾವಾಗ ಈಗ ಮತ್ತೆ 2 ಇಯರ್ಸಲ್ಲಿ ತಿರುಗಿ ಒಂದು 2 ಡೇಸ್ ಕೋಮಾಗಿ ಹೊಟ್ಟೋಗಿದ್ದೆ ನಾನು. ಈಗ 25 ಅಲ್ವಾ, 23ರಲ್ಲಿ ಫೆಬ್ರವರಿ 23ನಲ್ಲಿ ಟ್ರಿವ್ಯಾಂಡ್ರಮ್ಗೆ ಹೋಗಿದ್ದಾಗ ಅಲ್ಲಿ ಅನ್ಕಾನ್ಷಿಯಸ್ ಆಗಿ ICUನಲ್ಲಿ ಇದ್ದೆ ನಾನು. ಆವಾಗ ಕೋಮಾಗಿ ಹೊಟ್ಟೋಗಿತ್ತು, BP ಲೋ ಆಗಿಬಿಟ್ಟು ಪಲ್ಸು 40 ಆಗಿಬಿಟ್ಟಿತ್ತು. ನಾವು ಶಾಂತಿಗಿರಿ ಆಶ್ರಮಕ್ಕೆ ಹೋಗ್ತೀವಿ ನಾವು, ಅಲ್ಲ ಹಾಗಾಗ್ಬಿಟ್ಟಿತ್ತು. ಆ ನಮ್ಮ ಆಶ್ರಮದವರೇ ನನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ಮಾಡಿದ್ರು. ಅದು ಹೇಗಾಯಿತು ಏನೋ ನನಗೆ ಅವೆಲ್ಲ ಏನೋ ನೆನಪಿಲ್ಲ. ಬಟ್ ಐ ಜಸ್ಟ್ ನೋ ದಟ್ ಅವತ್ತು ನನಗೇನೋ ಆಗ್ತಾಯಿದೆ, ಬೀಳ್ತಾ ಇದ್ದೀನಿ ಅಂತ ಮಾತ್ರ ನನಗೆ ಗೊತ್ತಿತ್ತು, ಅಷ್ಟೇ ಹೊರತು ಕಣ್ಣಲ್ಲೆಲ್ಲ ಕಾಣಿಸ್ತಾ ಇರೋದೇ ಬೇರೆ ಥರ ಕಾಣಿಸ್ತಿತ್ತು. ಇವ್ರ ಹತ್ರ ಹೇಳಿದೆ ನಾನು, ಏನೋ ನಂಗೆ ಬರೀ ಲೈಟ್ಸ್ ಕಾಣಿಸ್ತಾ ಇದೆ, ನನಗೇನೋ ನಡೆಯೋಕ್ಕೆ ಗೊತ್ತಾಗ್ತಾ ಇಲ್ಲ, ಮಾಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ದೆ ಅವ್ರಿಗೆ. ಆಯ್ತಮ್ಮ ಕೂತ್ಕೊಂಡು ಕೂಡಿಸಿದ್ರು, ಅಷ್ಟರಲ್ಲಿ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದೆ. ಓಕೆ. ಸೊ ಆದಮೇಲೆ ನನಗೆ ಮಾತಾಡೋದು ಕಡಿಮೆ ಆಗಬೇಕು ಅಂತ ಅನಿಸುತ್ತೆ. ಆಗೊಂದು ವಾಕಿನ್ ಆಗಿರಬಹುದು, ಆ ನೀರು ಬಿದ್ದಾಗ ಅಥವಾ ಆವಾಗ ಆಗಿರಬಹುದು ಅಂತಲೂ ಒಂದು ಅನಿಸಿತ್ತು. ಬಟ್ ಬೇರೆ 3 ಆಪ್ರೇಷನ್ ಎಲ್ಲ ಆದಾಗ ಅನ್ಕಾನ್ಷಿಯಸ್ಸು, ಜನರಲ್ ಅನಸ್ತೇಷಿಯಾ ಕೊಟ್ಟಿದ್ರು ಕೂಡ ವಾಕಿನ್ ಬಗ್ಗೆ ನಂಗೆ ತುಂಬ ತಿಳುವಳಿಕೆ ಇರಲಿಲ್ಲ, ಅಥವಾ ಅನುಭವ ಅಂತ ಅನುಭವಿಸಿ ಹೇಳೋವಂಥದ್ದು ನನಗೇನೂ ಇರಲಿಲ್ಲ. ಬಟ್ ಈ 2 ಇಯರ್ಸ್ ಹಿಂದೆ ಆದಾಗ್ಲಿಂದ ನನಗೆ ಐ ಫೀಲ್ ದಟ್ ಐ ವಾಂಟ್ ಟು ಟಾಕ್ ಲೆಸ್. ಓಕೆ. ಓಕೆ. ಮಾತಾಡೋದೆಲ್ಲ ಜನರ ಜೊತೆ ಮೈಕ್ ಮುಂದೆ, ಕ್ಯಾಮ್ರಾ ಮುಂದೆ ಆ ಥರ ಮಾತಾಡ್ತೀನಿ ಹೊರತು ಸುಮ್ಮನೆ ಜನರಲ್ಲಾಗಿ ಏನೋ ಕೆಲಸಕ್ಕೆ ಬರೋದು ವಿಚಾರ ಎಲ್ಲ ಮಾತಾಡೋಕ್ಕಾಗಲಿ ಕೇಳಿಸ್ಕೊಳ್ಳೋಕ್ಕಾಗಲಿ ನಂಗೆ ಇಷ್ಟ ಆಗ್ತಾನೇ ಇಲ್ಲ ನನಗೆ. ಓಕೆ. ಓಕೆ. ಸೊ ಐ ಫೀಲ್ ದೇರ್ ಇಸ್ ಸಮ್ ಚೇಂಜ್, ಬಟ್ ವಾಟ್ ಚೇಂಜ್ ಅಂತ ಗೊತ್ತಾಗಲ್ಲ. ಯಾರು ವಾಕಿನ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲನೂ ನನಗೇನೂ ಇಲ್ಲ. ಯಾಕಂದರೆ ಇಟ್ ಕುಡ್ ಬಿ ಓನ್ಲಿ ಸಮ್ ಮಾಸ್ಟರ್ಸ್, ಅಷ್ಟಂತೂ ಗೊತ್ತು ನನಗೆ. ಓಕೆ. ಓಕೆ. ದಟ್ ಈಸ್ ಒನ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ನೌ. ಎಸ್. ಇನ್ನೂ ಸ್ವಲ್ಪ ಹೇಳಿ ಮೇಡಮ್, ಅಂದರೆ ನೀವೇನಾದರೂ ಪಾಸ್ಟ್ ಲೈಫ್ಸ್ ಆಗಿರಬಹುದು, ಅಥವಾ ನಿಮ್ಮ ಆಸ್ಟ್ರಲ್ ಟ್ರಾವೆಲ್ ಇಂದ ಬೇರೆ ವರ್ಲ್ಡ್ಸ್ಗೆ ಏನಾದರೂ ಹೋಗಿರ್ಬೋದು, ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ನಿಮಗೆ? ಹುಣ್ಣಿಮೆ ಧ್ಯಾನ ಅಂತ ಮೈಸೂರಿನಲ್ಲಿ ಪತ್ರಿಸರು ಗೋಸಾಯಿ ಘಾಟ್ ಹತ್ರ ಕರ್ಕೊಂಡು ಹೋಗೋರು. ಅಂದರೆ ಶ್ರೀರಂಗಪಟ್ಟಣದ ಹತ್ರ ಅಲ್ಲಿ ಸಂಗಮ ಅಂತ ಇದೆ, 3 ಇದು ಸೇರುತ್ತೆ. ಅಲ್ಲಿ ಗೋಸಾಯಿ ಘಾಟ್ ಅಂತ ಒಂದು ಘಾಟಲ್ಲಿ ಮೆಟ್ಲುಗಳೆಲ್ಲ ಇದೆ, ಕಲ್ಲಿಂದ ಒಂದು ಪ್ಲ್ಯಾಟ್ಫಾರ್ಮ್ ಥರ ಇದೆ. ಅದಕ್ಕೆ ಅಲ್ಲೇ ಧ್ಯಾನಕ್ಕೆ ಶುರು ಮಾಡಿದ್ವಿ ನಾವು. ಸೊ ಅಲ್ಲಿ ಫಸ್ಟ್ ಟೈಮ್ ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆಲ್ಲೋ ಯಾರೋ ನನ್ನ ಬೆಟ್ಟದ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಆಗ್ತಾಯಿತ್ತು ಕಿರುಬೆರಳನ್ನ. ಸಂಬಡಿ ಟು ಐಮ್ ಸೀಯಿಂಗ್ ಯಾರು ನಾನು ಕರ್ಕೊಂಡು ಹೋಗ್ತಿರೋದು ಅಂತ ಹಿಂಗೆ ತಿರುಗಿ ನೋಡ್ತೀನಿ. ಇಟ್ ವಾಸ್ ಕೃಷ್ಣ, ಶ್ರೀಕೃಷ್ಣ, ನನ್ನ ಅವ್ರ ಸೆಲ್ಫು. ಸರಿ, ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಿದ್ದೀನಿ ಗೊತ್ತಿಲ್ಲ. ಐ ಆಮ್ ಗ್ಯಾಸ್ಪಿಂಗ್ ಆ್ಯಕ್ಚುಲಿ, ಉಸಿರು ಅಂತ ಆಗ್ತಾ ಇದೆ ನನಗೆ. ಹಂಗೆ ಹೋದ್ಮೇಲೆ ಅಲ್ಲೆಲ್ಲೋ ಒಂದು ಲೋಕ, ಅದೇ ಹೇಗೆ ಅಂತ ಹೇಳೋಕ್ಕೆ ವಿವರಣೆ ಆಗಲ್ಲ. ಒಟ್ಟಲ್ಲಿ ಒಂಥರ ಖಾಲಿ ಜಾಗ ಅಂತಲೂ ಅನ್ನಿಸ್ತಾ ಇದೆ, ಒಂದು ಕಂಪಾರ್ಟ್ಮೆಂಟು ಅಂತಲೂ ಅನ್ನಿಸ್ತಾ ಇದೆ. ಆ ಥರ ಜಾಗಕ್ಕೆ ಹೋಗ್ಬಿಟ್ಟು ಕೃಷ್ಣ ನನಗೆ ಹೇಳ್ತಾರೆ, ನೋಡು ಇದೇ ನಿಂದು ಎಂಥದ್ದು ಕ್ರಾನಿಕಲ್ ಅಂತ. ನನಗೆ ಅರ್ಥ ಆಗಲ್ಲ. ಆಗ ಏನಿದು ಅಂತ ಕೇಳಿದ್ರೆ ಆವಾಗ ಹೇಳ್ತಾರೆ, ನಿಂದ ಚಿತ್ರಗುಪ್ತನ ಕಡತ ನೋಡಿ ಚಿಕ್ಕದೊಂದಿದೆಯಲ್ಲ ಅದು ನಿಂದು ಅಂತ ಹೇಳ್ತಾರೆ. ಓಕೆ. ಸರಿ, ನಾನು ಅದಾದ್ಮೇಲಿಂದ ಪತ್ರಿಸರು ಓಕೆ ಅಂತ ಹೇಳೋ ಹೊತ್ತಿಗೆ ಬೆಳಗಿನ ಜಾವ 4:15 ಏನೋ ಆಗಿತ್ತು ಅಂತ ಕಾಣುತ್ತೆ. ಅಲ್ಲಿಂದ ವಾಪಸ್ಸು ನನಗೆ ಬಂದಾಗೋಯ್ತು. ಅವ್ರು ನನ್ನನ್ನು ಕೇಳಿದ್ರು, ನಿಂಗೇನು ಅನುಭವ ಆಯಿತು ಅಂತ. ಅವು ಪತ್ರಿಸರಿಗೆ ನಾನು ಎಲ್ಲಿ ಹೋಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿತ್ತು. ಯು ಆರ್ ನಾಟ್ ಹಿಯರ್, ಯು ಹ್ಯಾಡ್ ಗಾನ್ ಸಮ್ವೇರ್, ಕಮಾನ್ ಟೆಲ್ ಮಿ ವೇರ್ ಯು ಹ್ಯಾಡ್ ಬೀನ್, ವಾಟ್ ಯು ಹ್ಯಾವ್ ಸೀನ್ ದೇರ್ ಅಂತ. ಹೌ ವಾಸ್ ದ ಕ್ರಾನಿಕಲ್ ಅಂತ ಕೇಳಿದ್ರು. ಓ, ಇದೇ ವರ್ಡೇ ನನಗೆ ಅಲ್ಲಿ ಕೃಷ್ಣ ಕೇಳಿದ್ನಲ್ಲ, ಆ ಕ್ರಾನಿಕಲ್ ಅಂದರೆ ಏನು ಅಂತ. ಐ ಡಿಂಟ್ ಗೆಟ್ ಯು ಸರ್ ಅಂತ. ಆಗ ಅವ್ರು ಹೇಳ್ತಾರೆ, ನಿನ್ನ ಕರ್ಮದ ಒಂದು ಬ್ಯಾಂಕ್ ನೀರುತ್ತೋ ಅದು ಎಷ್ಟಿತ್ತು ಅಂತ ನೋಡಿದೆ, ವಾಸ್ ಇಟ್ ಬಿಗ್ ಆರ್ ಸ್ಮಾಲ್ ಅಂತಾರೆ, ದಟ್ ಈಸ್ ಕ್ರಾನಿಕಲ್ ಅಂತಾರೆ. ಆವಾಗ ಹೇಳ್ತೀನಿ ನಾನು, ಇಷ್ಟು ಚಿಕ್ಕದಾಗಿತ್ತು ಅಂತ. ಓ, ಸೊ ಯು ಆರ್ ಫಿನಿಶಿಂಗ್ ಆಲ್ ಯುವರ್ ಕರ್ಮ ಅಂತಾರೆ. ಆಗ ನನಗೆ ಈಸ್ ಇಟ್ ಚಿತ್ರಗುಪ್ತನ ಹೆಸರು ಅಂತ ಹೇಳಿದ್ರೆ, ಎಸ್ ಇಟ್ ಈಸ್ ಆಕಾಶಿಕ್ ರೆಕಾರ್ಡ್ಸ್, ಯು ಹ್ಯಾವ್ ಗಾನ್ ಆ್ಯಂಡ್ ಕಮ್ ಅಂತಂದರು. ಇನ್ನೊಂದು ಸಲ ಹುಣ್ಣಿಮೆ ಧ್ಯಾನದಲ್ಲಿ ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದೀನಿ, ಅಲ್ಲಿ ಏನೂ ಇಲ್ಲ, ಬರೀ ಬೆಳಕೆ. ಅಲ್ಲಿ ಏಲಿಯನ್ಸ್ ಕಾಣಿಸ್ತಾರೆ ನನಗೆ. ಆಗ ಏಲಿಯನ್ಸ್ ಅಂದರೆ ಹೇಗಿರ್ತಾರೆ,
ಅಥವಾ ಏಲಿಯನ್ ಕಾನ್ಸೆಪ್ಟು ನನಗೆ ಗೊತ್ತಿರಲಿಲ್ಲ. ನಾನು ಅವರು ಮನುಷ್ಯರೇ ಬಟ್ ನಮ್ಮ ಥರ ಇರಲಿಲ್ಲ, ಹೇಗಿದ್ರು ಅಂತ ಕೇಳ್ತಾರೆ. ಹೇಳ್ತೀನಿ, ಒಂಥರ ಬಲ್ಜ್ಡ್ ಐಸ್ ಇತ್ತು, ದೇರ್ ಫೇಸ್ ವಾಸ್ ಟ್ರಯಾಂಗ್ಯುಲರ್ ಇರ್ತಿತ್ತು, ಆಮೇಲೆ ಅವ್ರಿಗೆ ಕೈ ಬಟ್ಟೆ ಅದೆಲ್ಲ ಏನೂ ಕಾಣಿಸ್ತಿರ್ಲಿಲ್ಲ, ಇಟ್ ವಾಸ್ ಲೈಕ್ ಸ್ಕಿನ್ ಟೈಟ್ ಕ್ಲಾತ್ ಹಾಕ್ಕೊಂಡಂಗಿತ್ತು ಅಂತ ಹೇಳ್ತೀನಿ. ನಕ್ಕು ಬಿಡ್ತಾರೆ ಪತ್ರಿ ಸರ್. ಅಕ್ಕ ವೈ ಸರ್ ವಾಟ್ಸ್ ರಾಂಗ್ ಇನ್ ಮೈ ಸೀಯಿಂಗ್ ಅಥವಾ ಅಂತ ಕೇಳ್ತೀನಿ. ಅದಕ್ಕೆ ನೋ ಯು ಹ್ಯಾಡ್ ಬೀನ್ ಟು ಅನದರ್ ವರ್ಲ್ಡ್, ದಟ್ಸ್ ಆಲ್, ಅನದರ್ ಲೋಕ, ಯು ಶುಡ್ ಫೈಂಡ್ ಔಟ್ ಟು ವಿಚ್ ಲೋಕ ಯು ಹ್ಯಾಡ್ ಬೀನ್ ಅಂತಾರೆ. ಇಲ್ಲ ಸರ್, ಐ ಕುಂಟ್ ಗೆಟ್ ಎನಿಥಿಂಗ್, I only saw a beam of light and I was into the light and I have seen some, I know they were like human but not actually human, their face was also very different antella ಹೇಳ್ತೀನಿ. It is the alien. Yes, search about it ಅಂತಾರೆ. ನೆಕ್ಸ್ಟ್ ಡೇ ಒಂದು ಇದರೊಳಗಡೆ ಪೇಪರ್ ಒಳಗಡೆ ಬರೀ ಏಲಿಯನ್ಸ್ ಬಗ್ಗೆ ಬಂದಿತ್ತು. ಆಮೇಲೆ ಶಿವಮೊಗ್ಗದಲ್ಲಿ ಒಬ್ಬರು ಸತೀಶ್ ಒಬ್ಬರಿದ್ದರು, ಅವರು ಯೂಸ್ ಟು ರೈಟ್ ಆರ್ಟಿಕಲ್ಸ್ ಆನ್ ಸ್ಪಿರಿಚುಯಾಲಿಟಿ, ಎಲ್ಲ ಪ್ರತಿ ಒಂದು ಫ್ರೈಡೇನೋ ಟ್ಯೂಸ್ಡೇನೋ ಆ ಥರ ಅವ್ರದ್ದು ಬರೋದು. ಅದರಲ್ಲಿ ನೆಕ್ಸ್ಟ್ ಡೇ ಬಂದಿದ್ದು ಏಲಿಯನ್ಸ್ದು ಒಂದು ಫುಲ್ ಆರ್ಟಿಕಲ್ ಸಿಕ್ತು ನನಗೆ. ಆವಾಗ ನಂಗೆ ಅರ್ಥ ಆಯಿತು ಏಲಿಯನ್ಸ್ ಅಂದರೆ ಏನು ಅಂತ. ಸೊ ಹಾಗೆ ದಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅದು. ಸೊ ನಿಮ್ಮ ಒಂದು ಓವರ್ ಸೆಲ್ಫ್ ಬಂದು ಶ್ರೀಕೃಷ್ಣ ಅದು ಹೇಗೆ ಗೊತ್ತಾಗಿದ್ದು ಅಂತಂದರೆ, ನಾವು ಪಿರಮಿಡ್ ಟೂರ್ ಹೋದಾಗ 18 ಜನ ಶಿವಮೊಗ್ಗದಿಂದ ಒಂದು ವ್ಯಾನ್ ಮಾಡ್ಕೊಂಡು ಹೋದ್ವಿ. ಬಳ್ಳಾರಿಗೆ ಹೋದ್ವಿ. ಬಳ್ಳಾರಿ ಪಿರಮಿಡ್ ಆದಮೇಲೆ ಉರುವಕೊಂಡಾಗ ಹೋದ್ವಿ. ಉರುವಕೊಂಡಾಗ ಹೋದ್ಮೇಲೆ ಅಲ್ಲಿ ಇದನ್ನು ಕಿಂಗ್ಸ್ ಚೇಂಬರ್ ನೋಡ್ಬಿಟ್ಟು ನಮಗೆ ತುಂಬ ಆಶ್ಚರ್ಯ ಆಗಿಬಿಡ್ತು. ಯಾಕೆಂದರೆ ಫಸ್ಟ್ ಟೈಮ್ ನಾನು ಕಿಂಗ್ಸ್ ಚೇಂಬರ್ ಅಂತ ನೋಡಿದ್ದು. ಅಲ್ಲಿ ಪತ್ರಿ ಸರ್ ಇದ್ದರು, ಆವಾಗ ನಾವು ಹೇಳಿದ್ವಲ್ಲ, ಅಲ್ಲಿ ಅವರ ಅವೈಲಬಿಲಿಟಿ ಇತ್ತು. ಅವರು ನನಗೆ ಹೇಳಿದ್ರು, ಡೋಂಟ್ ಯು ವಾಂಟ್ ಟು ಫೈಂಡ್ ಔಟ್ ಹೂ ಯುವರ್ ಓವರ್ ಸೆಲ್ಫ್ ಈಸ್ ಅಂತ ಕೇಳಿದ್ರು. ಶ್ಯೂರ್ಲಿ ಸರ್, ಐ ವಾಂಟ್ ಟು ಅಂತ. ದೆನ್ ಫೈಂಡ್ ಔಟ್, ಜಸ್ಟ್ ವೈ ಸಿಂಪ್ಲಿ ಮೆಡಿಟೇಟಿಂಗ್ ಆರ್ ಸಿಂಪ್ಲಿ ಸ್ಲೀಪಿಂಗ್ ದೇರ್ ಇಸ್ ಇಟ್ ಅಂತಂದರು. ನೋ ಸರ್, ನಾಟ್ ಲೈಕ್ ದಟ್, ಆ್ಯಂಡ್ ಯು ಪ್ಲೀಸ್ ಗಿವ್ ಮೀ ಸಮ್ ಟಾಸ್ಕ್, ಐ ವಿಲ್ ಟ್ರೈ ಟು ಡೂ ಇಟ್ ಅಂತಂದೆ. ಎಸ್, ನೌ ಯು ಫೈಂಡ್ ಔಟ್ ಹೂ ಈಸ್ ಯುವರ್ ಓವರ್ ಸೆಲ್ಫ್ ಅಂತ. ಧ್ಯಾನಕ್ಕೆ ಕೂತ್ಕೊಂಡು ನನ್ನ ಓವರ್ ಸೆಲ್ಫ್ ಯಾರು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀನಿ ನಾನು. ನನಗೆ ಅದು ತಿಳ್ಕೊಳ್ಳೋಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿ ಪಿರಮಿಡಲ್ಲಿ ಬರ್ತಾ ಇದೆ ಅಂತ ಕೂತ್ಕೊಂಡೆ. ಶ್ರೀಕೃಷ್ಣ ವಾಸ್ ಮೈ ಓವರ್ ಸೆಲ್ಫ್ ಅನ್ನೋದು ಗೊತ್ತಾಯಿತು ನನಗೆ. ಅದೇ ಥರ ಇನ್ನೂ ಒಂದು ಟಾಸ್ಕ್ ಕೊಟ್ಟರು. ಅವ್ರು ಏನು ಹೇಳಿದ್ರು ಅಂದರೆ, ಒಂದೊಂದು ವರ್ಷಕ್ಕೆ ಈ ಭೂಮಿ ಮೇಲಿರೋ 1 ವರ್ಷದ ಕಾನ್ಸೆಪ್ಟ್ಗೆ 1 ವರ್ಷಕ್ಕೆ ಒಬ್ಬೊಬ್ಬರು ಮಾಸ್ಟರ್ಸ್ ಇರ್ತಾರೆ, ಗೈಡಿಂಗ್ ಮಾಸ್ಟರ್ಸು. ಹಾಗಾಗಿ ಅದನ್ನು ಈ ವರ್ಷ ನಿನಗೆ ಯಾರು ಅಂತ ಫೈಂಡ್ ಔಟ್ ಮಾಡು ಅಂತ ಹೇಳಿದ್ರು. ನಾನು ಧ್ಯಾನಕ್ಕೆ ಕೂತ್ಕೊಂಡು ಹೂ ಇಸ್ ಮೈ ಮಾಸ್ಟರ್ ಫಾರ್ ದಿಸ್ ಕರೆಂಟ್ ಇಯರ್ ಅಂತ ಕೊಟ್ಟು ಕೂತ್ಕೊಂಡೆ. ಎಷ್ಟೊತ್ತಾದರೂ ನನಗೇನು ಎಕ್ಸ್ಪೀರಿಯನ್ಸ್ ಬರಲೇ ಇಲ್ಲ. ಆದರೂ ನಾನು ಕಣ್ ತೆಗಿಲಿಲ್ಲ, ಯಾಕೆಂದರೆ ಇಟ್ ವಾಸ್ ಮೈ ಡಿಟರ್ಮಿನೇಷನ್ ದಟ್ ಐ ಶುಡ್ ಫೈಂಡ್ ಔಟ್. ಇದೊಂದು ಅಕೇಶನ್ನು ಪತ್ರಿ ಸರ್ ಗೈಡ್ ಮಾಡ್ತಾ ಇದ್ದಾರೆ ಅಂತ. ಆಮೇಲಿಂದ ಒಂದೊಂದೇ ಒಂದು ಪೇಟ, ಒಂದು ಟೋಪಿ ಥರ, ಆಮೇಲೆ ಗಡ್ಡ ಬಂತು, ಎಲ್ಲ ಬಂತು. ಕೊನೆಯಲ್ಲಿ ಫೈನಲ್ ರೂಪ ಬಂದು ರಜನೀಶ್ ಓಶೋ. ಆ ಟೈಮ್ನಲ್ಲಿ ರಜನೀಶ್ ಓಶೋ ಮೇಲೆ ಬೇರೆ ಥರ ಸಂಭೋಗದಿಂದ ಸಮಾಧಿವರೆಗೂ ಅನ್ನೋ ವಿಚಾರಕ್ಕೆ ತೊಗೊಂಡು ತುಂಬ ಏನೇನೋ ಕೆಲವು ಡಿಸಗ್ರಿಮೆಂಟ್ಸ್ ಎಲ್ಲ ಇದ್ದು ಪೇಪರಲ್ಲೆಲ್ಲ ಏನೇನೋ ಬರ್ತಾ ಇತ್ತು. ಹಾಗಾಗಿ ಈ ವ್ಯಕ್ತಿ ನನ್ನ ಗುರುನಾ ಅಂತ ನಾನು ಅಂದ್ಕೊಂಡೆ. ಹೀ ಸ್ಟಾರ್ಟೆಡ್ ಸ್ಪೀಕಿಂಗ್ ಸಮಥಿಂಗ್, ನಂಗೆ ಕೇಳಿಸ್ತಾ ಇಲ್ಲ. ಪತ್ರಿ ಸರ್ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ರು, ನಿನಗೆ ಯಾರಾದರೂ ದರ್ಶನಗಳಾದರೆ ಅವ್ರನ್ನ ಕೇಳಬೇಕು ನೀನು. ಏನಂತ, ನೀನು ಯಾರು, ನೀ ಯಾತಕ್ಕೋಸ್ಕರ ನಂಗೆ ದರ್ಶನ ಕೊಡ್ತಾ ಇದೀಯಾ, ನನ್ನ ಆಧ್ಯಾತ್ಮಿಕ ಬೆಳವಣಿಗೆಗೋಸ್ಕರ ನೀನು ಬಂದಿದ್ದೆ ಆದರೆ ಗಿವ್ ಮೀ ಯುವರ್ ಮೆಸೇಜ್ ಅಂತ ಕೇಳಬೇಕು, ಗೈಡ್ ಮೀ ಅಂತ ಕೇಳಬೇಕು. ಕಮ್ ಲೆಟ್ ಬೋತ್ ಆಫ್ ಅಸ್ ಮೆಡಿಟೇಟ್ ಟುಗೆದರ್ ಅಂತ ಕರಿಬೇಕು. ಅವ್ರು ಅದಕ್ಕೆ ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಗೆಟ್ ಲಾಸ್ಟ್ ಅಂತಲೂ ಹೇಳೋಷ್ಟು ಧೈರ್ಯ ನಿಂಗಿರಬೇಕು, ಇದೆಯಾ ಅಂತ ಕೇಳಿದರು ಒಂದ್ಸಲ. ಅದಕ್ಕೆ ನಾನು ಹೇಳಿದೆ, ನಂಗೆ ಆ ಥರ ಯಾರು ಬಂದು ಗೆಟ್ ಲಾಸ್ಟ್ ಅಂತ ಹೇಳೋ ಥರ ಯಾರೂ ಬಂದಿಲ್ಲ ಅಂತ ಹೇಳಿದ್ರೆ. ದೆನ್ ಯು ಫೈಂಡ್ ಔಟ್, ಯು ಶುಡ್ ನೋ ಇಫ್ ಯು ಹ್ಯಾವ್ ಎನಿ ವಿಷನ್ಸ್ ಅಂದರೆ ಯು ಶುಡ್ ಬಿ ಏಬಲ್ ಟು ಕಾನ್ವರ್ಸ್ ವಿತ್ ದೇಮ್ ಆ್ಯಂಡ್ ಗೆಟ್ ನಾಲೆಡ್ಜ್ ಫ್ರಮ್ ದೇಮ್ ಆಲ್ಸೋ. ಇಫ್ ದೇ ಆರ್ ನಾಟ್ ಗಿವಿಂಗ್ ಯು ಎನಿ ನಾಲೆಡ್ಜ್, ಆಸ್ಕ್ ದೆಮ್ ಟು ಗೆಟ್ ಲಾಸ್ಟ್ ಅಂತಂದರು. ಸರಿ, ರಜನೀಶ್ ಓಶೋದು ಚೆನ್ನಾಗಿ ಕಾಣಿಸ್ತು, ಅವ್ರ ಕಣ್ಣಿಗೆ ಮಿಟುಕಿಸ್ತಾ ಇರೋದು ನನಗೆ ಕಾಣಿಸ್ತು. ತಕ್ಷಣ ಇದೇನು ಜೀವಂತವಾಗಿ ನೋಡ್ತಾ ಇದ್ದೀನೋ ಅದೇನು ಅಂತ ಗೊತ್ತಾಗಲಿಲ್ಲ. ತಕ್ಷಣ ಪ್ರಶ್ನೆ ಕೇಳು ಅಂತ ಹೇಳಿದ್ರಲ್ಲ ಅಂತ ನಾನು ಒಂದು ಪ್ರಶ್ನೆ ಕೇಳಿದೆ. ಈ ವಿಚಾರದ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ, ನನಗೆ ಕ್ಲಾರಿಟಿ ಬೇಕು ಅಂತ. ಅವರು ತಕ್ಷಣ ಹೇಳಿದರು, ಪಾಕೆಟ್ ಬುಕ್ಸ್ ಅಂತ ನಂದಿದೆ, ಆ ಪಾಕೆಟ್ ಬುಕ್ಸಲ್ಲಿ ಒಂದು 124ನೇ ಪೇಜಲ್ಲಿ ಸೆಕೆಂಡ್ ಪ್ಯಾರಾದಲ್ಲಿ ಸೆಕೆಂಡ್ ಲೈನಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರ ಇದೆ ಅಂತ ಹೇಳಿದ್ರು. ತಕ್ಷಣ ನನಗೆ ಒಂಥರ ಅದು ಮರ್ತೋಗುತ್ತಲ್ಲ ನನಗೆ ಅಂತ ಧ್ಯಾನದಿಂದ ಆಚೆ ಬಂದುಬಿಟ್ಟು ಗುರ್ತು ಹಾಕ್ಕೊಂಡೆ. ಯಾವ ಪುಸ್ತಕ ಪಾಕೆಟ್ ಬುಕ್ಸೇ
ಅದರೊಳಗಡೆ ಇಷ್ಟನೇ ಪೇಜು ಇದೆಲ್ಲ ಗುರ್ತು ಹಾಕ್ಕೊಂಡೆ ಇಟ್ಕೊಂಡ್ಬಿಟ್ಟೆ ನಾನು. ಆಮೇಲಿಂದ ಮತ್ತೆ ಧ್ಯಾನ ಕಂಟಿನ್ಯೂ ಮಾಡಿಕೊಂಡೆ. ಆಮೇಲೆ ಮೈಸೂರಿಗೆ ಬಂದು ವಿ ಹ್ಯಾವ್ ಎ ವೆರಿ ಗುಡ್ ಸ್ಪಿರಿಚುವಲ್ ಲೈಬ್ರರಿ. ಆ ಲೈಬ್ರರಿಗೆ ಹೋಗಿ ಓಪನ್ ದಟ್ ಬುಕ್ಕು, ಆ ಪೇಜು ತೆಗೆದೆ, ಅದರಲ್ಲಿ ಸೆಕೆಂಡ್ ಪ್ಯಾರಾದಲ್ಲಿ ಇದ್ದರೆ ನಾನು ಹೇಳಿದ್ದಿತ್ತು. ಆಗ ನನಗೆ ಎಷ್ಟು ಸಂತೋಷ ಆಗೋಯ್ತು ಅಂದರೆ, ಯು ಕ್ಯಾನ್ ಈವನ್ ಕಾನ್ವರ್ಸ್ ವಿತ್ ದ ಮಾಸ್ಟರ್ಸ್ ಅಂತ ಗೊತ್ತಾಯ್ತಲ್ಲ. ಆಮೇಲೆ ನೆಕ್ಸ್ಟ್ ಇಯರ್ ನನ್ನ ಮಾಸ್ಟರ್ ಚೇಂಜ್ ಆಗ್ತಾರಾ ಅಂತ ನೋಡ್ಕೋಬೇಕು ಅನ್ನೋ ಕುತೂಹಲ ನನಗೆ ಜಾಸ್ತಿ ಆಯಿತು. ಸೊ ನನಗೆ ಮಾಸ್ಟರ್ ಆಗಿದ್ರು ಗೈಡ್ ಮಾಡಿದ್ರು ಅಂತ ಆಯ್ತಲ್ವ. ಪತ್ರಿ ಸರ್ಗೆ ಹೇಳಿದೆ, ಸರ್ ರಜನೀಶ್ ಸರ್ ವಾಸ್ ಮೈ, ಯು ಆರ್ ಇನ್ ಅವರ್ ಲೀನಿಯೇಜ್, ವೈ ಡು ಯು ವರಿ, ಐ ವಾಂಟೆಡ್ ಯು ಟು ನೋ ಇಟ್ ಅಷ್ಟೇನೆ ಅಂತಂದ್ರು. ಓಕೆ. ಸೊ ಹಾಗಾಗಿ ನಮಗೆ ರಜನೀಶ್ ಓಶೋ ಅನ್ನೋರ ಬಗ್ಗೆ ಅವರು ಆವಾಗ ಹೇಳಿದ್ರು, ಯಾರು ಏನೇ ಹೇಳಿದ್ರು ಕೂಡ ಹೀ ಈಸ್ ಎ ಗ್ರೇಟ್ ಮಾಸ್ಟರ್. ಹಾಗಾಗಿ ರಿಯಲ್ ಸೋಲ್ ಅವರು, ಹೀ ಈಸ್ ಎ ವೆರಿ ಗುಡ್ ಕ್ಲೋಸ್ ಡಿಸೈಪಲ್ ಆಫ್ ಬುದ್ಧ. ಹಿಸ್ ನೇಮ್ ವಾಸ್ ಕಾಶ್ಯಪ. ಹ್ಯಾವ್ ಯು ಹರ್ಡ್ ಆಫ್ ಕಾಶ್ಯಪ ಅಂತ ಕೇಳಿದ್ರು. ಅದಕ್ಕೆ ಎಸ್ ಐ ಹ್ಯಾವ್ ರೆಡ್ ಅಂತಂದೆ. ಒಬ್ರು ಕಾಶ್ಯಪ, ಇನ್ನೊಬ್ರು ಆನಂದ್ ಅಲ್ವಾ ಅಂತ ಕೇಳಿದೆ ನಾನು. ಎಸ್, ಹಿ ಈಸ್ ಕಾಶ್ಯಪ. ಯು ಹ್ಯಾವ್ ಕಾಂಟ್ಯಾಕ್ಟೆಡ್ ದಿ ರೈಟ್ ಪರ್ಸನ್ ಆ್ಯಂಡ್ ದಟ್ ಪರ್ಸನ್ ಹ್ಯಾಸ್ ರೈಟ್ಲಿ ಚೋಸನ್ ಯು ಆಸ್ ಹಿಸ್ ಸ್ಟೂಡೆಂಟ್. ಸೊ ಎಸ್, ಇಟ್ ಈಸ್ ರೈಟ್, ಪರ್ಫೆಕ್ಟ್ ಅಂತಂದ್ರು. ಓಕೆ. ಹಾಗಾಗಿ ಅದೊಂದು ಅನುಭವ ಆಯಿತು. ಉರುಕೊಂಡದಲ್ಲಿ ಒಂದು ಹುಡುಗಿ, 12 ವರ್ಷದ ಒಂದು ಹುಡುಗಿ ಪಿರಮಿಡ್ ಹತ್ರ ಯಾವಾಗಲೂ ಕೂತಿರ್ತಾ ಇತ್ತು. ನಾವೆಲ್ಲ ಟೂರ್ ಹೋಗಿದ್ದಾಗ ನಾನಲ್ಲಿ ಪಾಸ್ಟ್ ಲೈಫ್ ನಂದು ಎಲ್ಲರೂ ಹೇಳ್ತಾರಲ್ಲ, ನಂದು ನೋಡ್ಕೋಬೇಕು ಅಂತ ಕಿಂಗ್ಸ್ ಚೇಂಬರಲ್ಲೇ ರಾತ್ರಿನೂ ಅಲ್ಲೇ ಇದ್ಬಿಟ್ಟಿದ್ದೆ ನಾನು. ಆವಾಗ ನನಗೆ ಒಂದು ವೀಟ್ ಫೀಲ್ಡು, ಒಂದು ಚಿಕ್ಕ ಹುಡುಗಿಯಾಗಿದ್ದಿದ್ದು, ಬೆಳೆದಿರೋದು, ಆಮೇಲೆ ಮದುವೆ ಆಗಿರೋದು, ಮಗ ಆಗಿರೋದು ಎಲ್ಲ ಕಾಣಿಸ್ತು ನನಗೆ. ಆವಾಗ ಕಾನ್ವರ್ಸ್ ಮಾಡೋದು ನೆನಪಿಗೆ ಬಂತು. ಆವಾಗ ಕೇಳಿದೆ, ನನ್ನ ಹೆಸರು ಏನಾಗಿತ್ತು ಆವಾಗ, ಎಲ್ಲಿದ್ದೆ ಅಂತ. ಅದಕ್ಕೆ ಮುಂಚೆ ನನಗೆ ಇನ್ನೊಂದು ಅನುಭವ ಏನಾಗಿತ್ತು ಅಂದರೆ, ಹಿಮಾಲಯಾಸ್ಗೆ ನಾವು ಟೂರ್ ಹೋಗಿದ್ವಿ. 1-2 ಫ್ಯಾಮಿಲಿ, ಇಬ್ಬರು ಪಿರಮಿಡ್ ಮೆಡಿಟೇಷನ್ ಅನ್ನೋರೇನೆ, 2 ಫ್ಯಾಮಿಲಿ ಹೋಗಿದ್ವಿ. ಅಲ್ಲಿ ಚಂಡೀಗಢ ಹತ್ರ ಪಾಸ್ ಆಗುವಾಗ ನನ್ನ ಮೈಯಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ಸ್. ಓಕೆ. ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಗಡ 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 ಅಂತ ನಡುಗ್ತಾ ಇತ್ತು. ಹೋಗುವಾಗ ಬರುವಾಗಲೂ ಹಾಗೆ ಆಯಿತು ಅದೇ ಪ್ಲೇಸಲ್ಲಿ. ಹಾಗೆ ನಂಗೆ ತಕ್ಷಣ ಅನ್ನಿಸ್ತು, ಈ ಪ್ಲೇಸ್ಗೂ ನನಗೂ ಏನೋ ಸಂಬಂಧ ಇರಬೇಕು, ಆದರೆ ಅದೇನೋ ತಿಳ್ಕೊಳ್ಳೋ ಅಷ್ಟು ನಾನು ಆಧ್ಯಾತ್ಮಿಕವಾಗಿ ಏನು ಸಾಧನೆ ಮಾಡಿಲ್ಲ ಅಂತ ಅಂದ್ಕೊಂಡೆ. ನನಗೆ ಉರುಕೊಂಡ ಪಿರಮಿಡ್ಡಲ್ಲಿ ಓವರ್ನೈಟ್ ಧ್ಯಾನಕ್ಕೆ ಕೂತ್ಕೊಂಡಾಗ ನನ್ನ ಪಾಸ್ಟ್ ಲೈಫ್ ಬಗ್ಗೆ ಅಂತ ನಾನು ಪ್ರಶ್ನೆ ಕೇಳಿದಾಗ ಈ ಒಂದು ಇನ್ಸಿಡೆಂಟು ಮೈಯಲ್ಲಿ ವೈಬ್ರೇಷನ್ ಬಂದಿದ್ದು ಅಲ್ಲಿ ನೆನಪಿಗೆ ಬಂತು. ಸೊ ಐ ಕುಡ್ ಕಲೆಕ್ಟ್ ದಟ್ ಐ ವಾಸ್ ಫ್ರಮ್ ಸಮ್ವೇರ್ ಚಂಡೀಗಢ ಅಂತ. ಓಕೆ. ಆಮೇಲಿಂದ ದೊಡ್ಡವಳಾಗಿದ್ದು ಎಲ್ಲ ಬಂತಲ್ಲ, ಬಂದ ತಕ್ಷಣ ಅಂದ್ಕೊಂಡೆ, ಇದೇ ನಾನು ಅಗ್ರಿಕಲ್ಚರಿಸ್ಟ್ ಆಗಿದ್ನಾ ಅಂತ ಅಂದ್ಕೊಂಡೆ. ಆಮೇಲೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಆದರೂ ಐ ವಾಂಟೆಡ್ ಟು ನೋ ಮೈ ನೇಮ್. ತಿರುಗಿ ಕಂಟಿನ್ಯೂ ಮಾಡಿದೆ ಧ್ಯಾನನ. ದೆನ್ ನನ್ನ ಹೆಸರನ್ನ ಕುಸುಮ್ ಭಾಟಿಯಾ ಅಂತ ಒಂದು ಬ್ಯಾನರ್ ಥರ ಬಂತು. ಓ, ಇದೇನೋ ಪಂಜಾಬಿ ನೇಮ್ ಬರ್ತಾ ಇದೆ ಅಲ್ವಾ, ಹಾಗಾದ್ರೆ ವಾಸ್ ಐ ಎ ಪಂಜಾಬಿ ಅಂತ ಅಂದ್ಕೊಂಡೆ. ಚಂಡೀಗಢ, ನಾನು ಅಲ್ಲಿ ಇದಾಯ್ತಲ್ಲ ಅದು ಅಂತ ಹೇಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆಮೇಲೆ ಹೂ ವಾಸ್ ಮೈ ಹಸ್ಬೆಂಡ್ ಅಂದರೆ ಐ ಗಾಟ್ ಹಿಸ್ ಪಿಕ್ಚರ್. ಓಕೆ. ಆವಾಗ ಗೊತ್ತಾಯಿತು ನಾವು ಹಿಂದಿನ ಜನ್ಮದಲ್ಲೂ ನಾವು ಗಂಡ ಹೆಂಡತಿ ಆಗಿದ್ವಿ ಅಂತ. ಆ ಭೂಮಿ ಋಣ ಇದೆ ಅನ್ನೋದು ಹೇಗೆ ಗೊತ್ತಾಯಿತು ಅಂದರೆ, ನನಗೆ ಚಪಾತಿ ಕಂಡ್ರೆ ತುಂಬ ಇಷ್ಟ, ಸೈಡ್ ಡಿಶಸ್ ಎಲ್ಲ ತುಂಬ ಇಷ್ಟ, ಸ್ವೀಟ್ಸ್ ತುಂಬ ಇಷ್ಟ, ಈ ಥರದ್ದೆಲ್ಲ ಇತ್ತು. ಅದೇ ಥರ ಇವರು ಚಂಡೀಗಢಲ್ಲಿ, ಇದರಲ್ಲಿ ಹರಿಯಾಣದಲ್ಲಿ MSc ಓದಕ್ಕೆ ಹೋದ, MSc ಡೈರಿಂಗ್ ಓದಕ್ಕೆ ಇವ್ರು ಹೋದ್ರು. ಅಂದ್ರೆ ಅರ್ಥ ಅವ್ರಿಗೂ ಅಲ್ಲಿದೇನೋ ಒಂದು ಋಣ ಇದೆ ಅಂತಾಯಿತು. ನಂದು ಒಂದು ಚಂಡೀಗಢಲ್ಲಿ ನನಗೊಂದು ಅನುಭವ ಆಗಿತ್ತು. ಇನ್ನೊಂದ್ಸಲ ನಾವು ಯಾವ ಇದಕ್ಕೆ ಗುಂತಕಲ್ ಪಿರಮಿಡ್ಗೆ ಹೋದಾಗ ಅಲ್ಲಿ ಧ್ಯಾನ ಮಾಡಿದಾಗ ಗೊತ್ತಾಯಿತು, ವಿ ಬೋತ್ ವರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇನ್ ದ ಲಾಸ್ಟ್ ಪ್ರೀವಿಯಸ್ ಇನ್ಕಾರ್ನೇಷನ್ ಆಲ್ಸೋ. ಸೊ ಫಸ್ಟ್ ಡೇ ನನಗೆ ಕುಸುಮ್ ಭಾಟಿಯಾ ಅಂತ ಬಂತಲ್ಲ, ಆಗ ಉರುಕೊಂಡದಿಂದ ಆಚೆ ಬಂದಾಗ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ, ಪಾಸ್ಟ್ ಲೈಫ್ ನೋಡಿಕೊಂಡೆ, ನಂಗೆ ಗೊತ್ತಾಯಿತು ನಾನೊಂದು ಹುಡುಗಿನೇ ಆಗಿದ್ದೆ, ಹೆಣ್ಣೆ ಆಗಿದ್ದೆ ನಾನು ಅಂತೆಲ್ಲ ಹೇಳ್ತಾ ಇದ್ದಾಗ ಒಬ್ರು ಹೇಳಿದ್ರು ಕರೆದ್ಬಿಟ್ಟು, ಅಲ್ಲೊಂದು ಹುಡುಗಿ ಕೂತ್ಕೊಂಡಿದ್ದಾಳಲ್ಲ, 12 ವರ್ಷದ ಹುಡುಗಿ, ಅವಳು ಎಲ್ಲರೂ ಪೂರ್ವ ಜನ್ಮನೂ ನೋಡ್ಬಿಟ್ಟು ಹೇಳ್ತಾಳೆ, ಕರೆಕ್ಟ್ 2 ನಿಮಿಷದಲ್ಲಿ ಹೇಳ್ಬಿಡ್ತಾಳೆ, ಅದು ಗೋಂಡ್ ಆಸ್ಕರ್ ಅಂತ ಹೇಳಿದ್ರು. ನಾನು ತಕ್ಷಣ ನಂಗೆ ತೆಲುಗು ಸುಮಾರಾಗಿ ಮಾತಾಡೋಕ್ಕೆ ಬರ್ತೀವಿ ಹೊರತು ಅಚ್ಚ ತೆಲುಗು ಬರಲ್ಲ. ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಹೇಳಿದೆ ನಾನು, ఈ తర ఐ వాంట్ టు నో మై పాస్ట్, నా పాస్ట్ లైఫ్ ఏముంది అని తెలుసుకునే ఇంకా నాకు ఇష్టం ఉంది, అయితే నేను చూసుకోండేది కరెక్టో లేదో అని తెలియదు, నాకు కొంచెం చూసి చెప్తారా ಅಂತಂದೆ. కూర్చోండి ಅಂತ ಕೂರಿಸಿದ್ರು. ಕೂರಿಸ್ಕೊಂಡ್ಬಿಟ್ಟು మీ పేరు కుసుమ్ భాటియా, మీరు ఈ పక్క వాళ్ళు కాదు ಆ ಪಕ್ಕ వాళ్ళు ಅಂತ ಹೇಳಿದ್ರು. ತಕ್ಷಣ ಖುಷಿ. ನನ್ನ ಚೀಟಿಯಲ್ಲಿ ಬರ್ಕೊಂಬಂದಿದ್ದೆ ನನ್ನ ಹೆಸರು ಏನು ಬಂದಿದೆ ಅಂತ. ಶಿ ಸೆಟ್ ದ ಸೇಮ್ ಇದು. ಆಗ ಅಲ್ಲಿಗೆ ನನಗೆ ಕುಸುಮ್ ಭಾಟಿಯಾ ಅನ್ನೋದು ಗೊತ್ತಾಯಿತು. ನನಗೆ ನಾವು ಚಂಡೀಗಢ ಅಲ್ಲಿ ಇದ್ದಿದ್ದು ಅನ್ನೋದು ಗೊತ್ತಾಯಿತು. ಆಮೇಲೆ ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ಬಂತು, ಚಂಡೀಗಢ ಪ್ಲೇಸಸ್ಸನ್ನು ತೋರಿಸ್ತಾ ಇದ್ರು. ಅಲ್ಲಿರೋ ಪ್ಲೇಸಸ್ ಎಲ್ಲ ನಾನು ನೋಡಿದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇತ್ತು. ಅಲ್ಲೊಂದು ಸ್ಟೋನ್ ಪಾರ್ಕ್ ಎಲ್ಲ ತೋರಿಸಿದ್ರು ಟಿ ವಿನಲ್ಲಿ ಒಂದು ದಿವಸ.
ನಾನು ಅದನ್ನೆಲ್ಲ ನೋಡಿದ್ದೀನಲ್ಲ, ಅದೆಲ್ಲ ನನಗೆ ಗೊತ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಓಕೆ ಓಕೆ. ಸೊ ಅದರಿಂದ ಮೇ ಬಿ ಮೈ ಪಾಸ್ಟ್ ಲೈಫ್ ಮೆಮರಿ ಇರ್ಬೋದು, ಅಥವಾ ಆಸ್ಟ್ರಲ್ ಟ್ರಾವೆಲ್ ಮಾಡಿ ಆ ಪ್ಲೇಸಸ್ ನಾನು ನೋಡ್ಕೊಂಬಂದಿರ್ಬೋದು, ನನಗೆ ಅರಿವಿಲ್ದೇನೆ ಆಗಿರಬಹುದು. ಒಟ್ಟಲ್ಲಿ ಐ ವಾಸ್ ಫೆಮಿಲಿಯರ್ ವಿತ್ ದೋಸ್ ಪ್ಲೇಸಸ್. ಗ್ರೇಟ್ ಎಕ್ಸ್ಪೀರಿಯನ್ಸಸ್ ಮೇಡಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.